श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. जय गुरुदेव, जय ಶ್ರೀ. ನಾವು ಇವರುಗಳ ಆಶೀರ್ವಾದ ಬ್ಲೆಸ್ಸಿಂಗ್ಸಿಂದ ಶಾಂಕರ ವೇದಾಂತ ಸೌರಭವನ್ನು ನೋಡ್ತಾ ಇದ್ದೀವಿ. 5ನೇ ಪ್ರಕರಣ ಕರ್ತೃತಂತ್ರ ವಸ್ತುತಂತ್ರ ಸಾಧನೆಗಳನ್ನ ನೋಡಿತಾ ಇದ್ದೀವಿ. ಅದರಲ್ಲಿ ಈಗ ಕೊನೆಗೆ ಬಂದಿದ್ದೀವಿ, ಪೇಜ್ ನಂಬರ್ 77. ಇದು ಇಲ್ಲಿ ಇದು ಉಪಾಸನೆ ಮಾಡೋದಕ್ಕೆ ಕೆಲವು ಮೆಥಡ್ಗಳು ಹೇಳಿದ್ದಾರೆ. ಈ ಉಪಾಸನೆಗಳು ಕರ್ತೃತಂತ್ರ ಸಾಧನವೇ, ವಸ್ತುತಂತ್ರ ಅಲ್ಲ. ಈಗ ಪ್ರಪಂಚದಲ್ಲಿ ಎಷ್ಟೊಂದು ಸಾಧನೆಗಳಿವೆ ಅಂದರೆ ಪ್ರಸ್ಥಾನತ್ರಯ ಅಥವಾ ಶ್ರುತಿ ಸ್ಮೃತಿ ಪುರಾಣ, ಈ ಮೂರರಲ್ಲಿ ಬೇಕಾದಷ್ಟು ಸಾಧನೆಗಳು ಹೇಳಿದ್ದಾರೆ. ಎಲ್ಲ ಧರ್ಮದವ್ರದ್ದು ಇಟ್ಕೊಳ್ರಿ, ಬೇರೆ ಬೇರೆ ಧರ್ಮದವರು ಅವರು ಇವರು ಎಲ್ಲ. ಅದರಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋದು ವಸ್ತುತಂತ್ರ. ಹಗ್ಗದಲ್ಲಿ ಹಾವು ವಸ್ತುತಂತ್ರ. ಎಷ್ಟು ಸಾಧನೆಗಳಿದೆ? 3. ಶ್ರವಣ ಮನನ ಧ್ಯಾನ, ಇದನ್ನು ವಸ್ತುತಂತ್ರ ಸಾಧನೆ, ನೇರಾದ ಸಾಧನೆ, ಜ್ಞಾನ ಸಾಧನೆ ಅಂತ ಕೂಡ ಕರೀತಾರೆ. ಈ ಮೂರನ್ನು ಬಿಟ್ಟರೆ ಮಿಕ್ಕಿರೋ ಎಲ್ಲ ಸಾಧನೆಗಳು, ಈ ವಸ್ತುತಂತ್ರವಾದ ಸಾಧನೆ, ಶ್ರವಣ ಮನನ ಧ್ಯಾನ ಮತ್ತು ಯಾರಿಗೂ ಗೊತ್ತಿಲ್ಲ. ಉತ್ತರ ಮೀಮಾಂಸದವ್ರು ಬಿಟ್ಟರೆ, ನಮ್ಮ ವೇದದಲ್ಲೇ ಇರೋರಿಗೆ ಪೂರ್ವ ಮೀಮಾಂಸ ತಪ್ಪರ್ಥ ಮಾಡ್ಕೊಂಡಿದ್ದಾರೆ, ಇನ್ನೇನು ಬೇಕು. ಆದ್ದರಿಂದ ಇನ್ನು ವೇದಗಳನ್ನ ನಂಬಿಕೊಂಡು ವೇದಗಳ ಆಧಾರ ಮೇಲಿದ್ದು ನಾವು ಸ್ಥಿತಪ್ರಜ್ಞರು ಅಂತ ಹೇಳಿಸ್ಕೊಂಡು ಆಗಿಲ್ಲ. ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಿದ್ಧಿ ಪದ್ಧಿಗಳನ್ನ ಪಡ್ಕೊಂಡು ಇರೋವಂಥವ್ರಿಗೆ ತಿಳಿಲಿಲ್ಲ ಅಂತ ಅಂದರೆ ಇನ್ನು ವೇದಗಳನ್ನ ಗೊತ್ತಿಲ್ಲದೆ ಇರೋರ ಕಥೆ ಏನು ಹೇಳಬೇಕು ಅಂದರೆ, ಎಲ್ಲ ಬೇರೆ ಧರ್ಮದವ್ರಿಗೂ, ಬುದ್ಧಿಸಮ್ನವರು, ಜೈನರು, ಪಾರ್ಸಿ ಧರ್ಮದವರು, ಆಮೇಲೆ ವೆಸ್ಟರ್ನ್ ಫಿಲಾಸಫರ್ಸು, ಈಸ್ಟರ್ನ್ ಫಿಲಾಸಫರ್ಸು, ಇವ್ರ ಕಥೆ ಏನು? ಇವ್ರು ಯಾರಿಗೂ ವಸ್ತುತಂತ್ರ ಸಾಧನೆನೇ ಗೊತ್ತಿಲ್ಲ. ಹೇಗಿದೆ? ಆದ್ದರಿಂದ ಅಲ್ಲಿಗೆ ಈ ಮೂರನ್ನು ಬಿಟ್ಟರೆ ಮಿಕ್ಕಿರೋ ಎಲ್ಲ ಸಾಧನೆಗಳು ಕರ್ತೃತಂತ್ರ. ವಸ್ತುತಂತ್ರ ಅಂದರೆ ಏನು? ವಸ್ತು ಹೇಗಿದೆಯೋ ಹಾಗೆ ನಾನು ಜ್ಞಾನ ಮಾಡ್ಕೋಬೇಕು. ಇಲ್ಲಿ ನಂದೇನು ನಡೆಯಲ್ಲ, ವಸ್ತು ಮೇಲೆ ಡಿಪೆಂಡೆಂಟ್. ಅದಕ್ಕೆ ವಸ್ತುತಂತ್ರ ಅಂತ ಹೇಳ್ತಾರೆ. ಸೊ ಹಾವು ಹಗ್ಗ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಅದು ಹಗ್ಗ ಅಲ್ಲ ಸ್ವಾಮಿ, ಅದು ನೆಲದ ಬಿರುಕು, ಮಾಡ್ಕೊಳ್ರಿ ನೋಡೋಣ. ಸಾಧ್ಯನೇ ಇಲ್ಲ. ವಸ್ತುತಂತ್ರ ಕಾಗೆ ನೋಡಿದ್ರಿ ಬೆಳ್ಳಗಿದೆ ಅಂದ್ಕೊಂಡ್ರೆ ನೀವು ಆಗ್ಬಿಡ್ಬೇಕಲ್ಲ. ಅದು ಇರೋದೇ ಕಪ್ಪು, ನಾನು ಕಪ್ಪಂತನೇ ನೋಡಬೇಕು. ಇದು ವಸ್ತುತಂತ್ರ. ನಾನು ಬದಲಾವಣೆ ಮಾಡ್ಕೊಳ್ಳೋಕೆ ಬರಲ್ಲ. ಅದು ವಸ್ತು ಹೇಗಿರುತ್ತೋ ಹಾಗೆ ನಾನು ಅದನ್ನು ತಿಳ್ಕೋಬೇಕೇ ಹೊರತು ನನಗಿಷ್ಟ ಇಲ್ಲ ಕಾಗೆ ಬೆಳ್ಳಗಿರಬೇಕು ನಮ್ಮಪ್ಪಂದ ವಸ್ತು ಆಗೋದಿಲ್ಲ. ಅದೇ ಕರ್ತೃತಂತ್ರದಲ್ಲಿ ಹಾಗೇನಿಲ್ಲ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೋದು, ಬಿಡ್ಬೋದು, ಬೇರೆ ಥರ ಹೋಗ್ಬೋದು, ಹೈವೇನಲ್ಲಿ ಹೋಗ್ಬೋದು, ಸುತ್ತು ಬಳಸಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಸೈಕಲ್ನಲ್ಲಿ ಹೋಗ್ಬೋದು, ಕಾರ್ನಲ್ಲಿ ಹೋಗ್ಬೋದು, ಏರೋಪ್ಲೇನಲ್ಲಿ ಹೋಗ್ಬೋದು. ಹೇಗಿದೆ ನೋಡಿ, ಇದು ಕರ್ತೃ ಅಥವಾ ಪುರುಷ ತಂತ್ರಕ್ಕೆ ಅಧೀನವಾಗಿದೆ. ಮಾಡೋನು ನಾನು, ನನ್ನ ಇಷ್ಟ. ಇಲ್ಲಿ ನೋಡಪ್ಪ ನಿಮ್ಮ ನಡೆಯುತ್ತೆ, ನೀನು ಹೆಂಗೆ ಹೇಳಿದ್ರೆ ಹಾಗೆ. ವಸ್ತುತಂತ್ರದಲ್ಲಿ ಹಾಗಾಗಲ್ಲ. ಇಷ್ಟಂತೂ ನಾವು ನೋಡ್ಕೊಂಡಿದ್ದಾಯಿತು. ಈಗ ಉಪಾಸನೆಗಳು, ಕರ್ಮಕಾಂಡ, ಲೌಕಿಕ ಕರ್ಮ, ವೈದಿಕ ಕರ್ಮ, ಪಾರಮಾರ್ಥಿಕ ಕರ್ಮ ಎಲ್ಲವೂ ಅವಿದ್ಯಾ ದೆಸೆಯಲ್ಲಿದೆ. ಆದ್ದರಿಂದ
ಈ ಲೌಕಿಕ, ವೈದಿಕ, ಪಾರಮಾರ್ಥಿಕ, ಪಾರಮಾರ್ಥಿಕ ಕೂಡ ಮೋಕ್ಷವೂ ಕೂಡ ಎಲ್ಲಿವರೆಗೂ ತತ್ವದಲ್ಲಿ ನಿಲ್ಲೋವರೆಗೂ ಕರ್ತೃತಂತ್ರವೇ. ನೀವು ಶ್ರವಣ ಮನನ ಮಾಡ್ತಾ ಇದ್ದು ಅದು ಒಂದರ್ಥದಲ್ಲಿ ಹೊರಗಡೆ ದೃಷ್ಟಿಯಿಂದ ಅದು ಕರ್ತೃತಂತ್ರವೇ. ಆದ್ದರಿಂದ ಇರಲಿ, ಅದು ಸ್ವಲ್ಪ ಸೂಕ್ಷ್ಮವಾಗಿದೆ. ಮಿಕ್ಕಿರೋದು ಕರ್ಮಕಾಂಡ, ಉಪಾಸನ ಕಾಂಡ ಎಲ್ಲವೂ ಕೂಡ ಕರ್ತೃತಂತ್ರ ಸಾಧನೆ ಆಗಿದೆ ಅನ್ನೋದು ನಮಗೆ ಗೊತ್ತಾಯಿತು. ಈಗ ಅದರಲ್ಲಿ ಕರ್ತೃತಂತ್ರ ಸಾಧನೆಯಲ್ಲಿ ಉಪಾಸನೆಗಳು, ಅವು ಕರ್ತೃತಂತ್ರವೇ. ಉಪಾಸನೆ ಅಂದರೆ ಏನು? ಮಾನಸಿಕವಾಗಿ ಮಾಡೋದು, ಬರೀ ಮನಸ್ಸನ್ನು ಉಪಯೋಗಿಸಿ ಮಾಡೋದು. ಇಲ್ಲಿ 4 ಥರ ಸಾಧನೆಗಳನ್ನ ಹೇಳ್ತಾರೆ. ಒಂದು ಸ್ವಲ್ಪ ನೋಡಿದ್ವಿ, ಮುಂದಕ್ಕೆ ಹೋಗೋಣ. ಯಾವುದದು 4 ಥರ? ಸಂಪದ್ರೂಪ ಭಾವನೆ, ಎರಡನೇದು ಅಧ್ಯಾಸ ರೂಪ ಭಾವನೆ, ಮೂರನೇದು ಕ್ರಿಯಾಯೋಗ ನಿಮಿತ್ತವಾದ ವಿಶಿಷ್ಟ ಭಾವನೆ, ನಾಲ್ಕನೇದು ಕರ್ಮಾಂಗ ಸಂಸ್ಕಾರ ರೂಪ ಭಾವನೆ. ಈಗ ನಮ್ಮ ಉಪನಿಷತ್ತುಗಳಲ್ಲಿ ಭಾವನೆ ಮಾಡೋದು ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಕಡೆ ಇದೆ. ಎಸ್ಪೆಷಲಿ ಬೃಹದಾರಣ್ಯಕ ಮತ್ತು ಚಾಂದೋಗ್ಯ ಉಪನಿಷತ್ತು, ಇಲ್ಲೆಲ್ಲ ಪೂರ್ತಿ ಉಪನಿಷತ್ತುಗಳಿದೆ. ಕರ್ಮಕಾಂಡ, ಉಪಾಸನ ಕಾಂಡವನ್ನು ಹೈಲೈಟ್ ಮಾಡಿದ್ದಾರೆ. ಆದ್ದರಿಂದ ಬೇರೆ ಉಪನಿಷತ್ತುಗಳಲ್ಲಿ ಇದೆ, ಇಲ್ಲ ಅಂತಲ್ಲ. ಕಠೋಪನಿಷತ್ನಲ್ಲಿ ಅಲ್ಲಿ ಒಂದು ಅಗ್ನಿ ಕಾರ್ಯವನ್ನು ಹೇಳ್ತಾರೆ. ಅವ್ರ ತಂದೆ ಮಾಡ್ತಾ ಇದ್ದಿದ್ದೇ ಅಗ್ನಿ ಕಾರ್ಯ, ಕರ್ಮಕಾಂಡದ್ದು. ಕೊನೆಗೆ ಅವನು ಆ ಅಗ್ನಿವಿದ್ಯೆ ಅಂತ ಹೇಳ್ಕೊತಾನೆ ಅದು. ಮತ್ತು ಈ ಮಾಂಡಕ್ಯ ಉಪನಿಷತ್ನಲ್ಲಿ ಈ ವೈಶ್ವಾನರ, ತೈಜಸ, ಪ್ರಾಜ್ಞ ಅವ್ರನ್ನ ಉಪಾಸನೆ ಮಾಡೋ ರೀತಿಯೂ ಇದೆ. ಪಂಚಕೋಶ ಪ್ರಕ್ರಿಯೆಯಲ್ಲಿ ಅನ್ನಮಯ ಕೋಶವನ್ನು ಉಪಾಸನೆ ಮಾಡ್ಬೋದು. ಅದು ಬೇರೆ ಮೆಥಡ್. ಉತ್ತಮಾಧಿಕಾರಿಗೆ ತತ್ವದಲ್ಲಿ ನಿಲ್ಲಬೇಕು, ಆಗದೆ ಮಧ್ಯಮಾಧಿಕಾರಿಗೆ ಉಪಾಸನೆ, ಇನ್ನು ಅಧಮಾಧಿಕಾರಿಗೆ ಕರ್ಮಕಾಂಡ. ಅದನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿಯಾಗಿ ಉಪಾಸನೆ ಹಂತಕ್ಕೆ ತಗೊಂಡ್ಬರುತ್ತೆ. ಇನ್ನೂ ಮೇಲಕ್ಕೆ ಬಂದರೆ ಜ್ಞಾನದ ಹಂತಕ್ಕೂ ತಗೊಂಡು ಬರುತ್ತೆ. ಇಷ್ಟು ನಮ್ಗೆ ಅರ್ಥ ಆಗಿತ್ತು. ಈಗ ಸಂಪದ್ರೂಪ ಭಾವನೆ ಮೊದಲನೇದು. ಹೇಗೆ? ಕಡಿಮೆ ಗುಣದಲ್ಲಿ ಹೆಚ್ಚಿನ ಗುಣವನ್ನು ಹಾಕ್ತಾ ಹೋಗೋದು. ಇದೆಲ್ಲ ಆಗಿದೆ, ಅದಕ್ಕೆ ಸ್ವಲ್ಪ ಓಡಿಸ್ಕೊಂಡು ಹೋಗ್ತೀನಿ. ಇದು ಸೊ ಅದಕ್ಕೆ ಇದು ಸೊ ಇದಾಯಿತು. ಈಗ ಅಧ್ಯಾಸ ರೂಪವಾದ ಭಾವನೆ. ಏನದು ಅಧ್ಯಾಸ ರೂಪ ಭಾವನೆ? ಒಂದು ವಸ್ತುವನ್ನು ಅಧ್ಯಾಸ ಅಂತಂದರೆ ಇಲ್ಲಿ ನಾವು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಅಧ್ಯಾಸ ಕಾಲಬೆರಕೆ ಅನ್ಕೊತೀವಲ್ಲ, ಅದಲ್ಲ. ಹೆಸರು ಅದೇ ಇದೆ, ಅಧ್ಯಾಸ ರೂಪ ಭಾವನೆ. ಅಂದರೆ ಒಂದು ವಸ್ತುವನ್ನು ಮತ್ತೊಂದಾಗಿ ಭಾವಿಸುವುದು ಅಂತ ಅಷ್ಟೇ. ಅಷ್ಟು ಮಾತ್ರ ತಗೋಬೇಕು. ಎರಡು ಕಲಬೆರಕೆ ಆಗಿ ನಿಂತಿಟ್ಕೊಳಕ್ಕೆ ಹೋಗಬಾರ್ದಿಲ್ಲ. ಅದು ಒಂದು ಇಟ್ಕೊಂಡು ಇದರಲ್ಲಿ ಏನಪ್ಪ ಅಂತಂದರೆ, ನೀವು ಎಕ್ಸಾಂಪಲ್ ತಿಳ್ಕೊಂಡ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿಬಿಡುತ್ತೆ. ಏನದು? ಈ ಉದಾಹರಣೆಗೆ ನಮ್ಮ ದೇವರ ಮನೆಗಳಲ್ಲಿ ಬಂಗಾರದ್ದು, ಬೆಳ್ಳಿದು, ಹಿತ್ತಾಳೆದು ಫೋಟೋ ಕಾಗದದಿಂದ ಆಗಿರೋದು ಅಥವಾ ಮಣ್ಣಿನಿಂದ ಆಗಿರೋ ವಿಗ್ರಹಗಳಾಗಲಿ ಇವೆಲ್ಲ ಇರುತ್ತೆ. ದೇವರುಗಳದ್ದು ಲಕ್ಷ್ಮೀ, ಸರಸ್ವತಿ, ಗಣಪತಿ ಇವೆಲ್ಲ. ಅವು ನಿಜವಾಗ್ಲೂ ಏನು? ಅವು ಬೆಳ್ಳಿ, ಚಿನ್ನ, ಹಿತ್ತಾಳೆ, ಕಬ್ಬಿಣ, ಪೇಪರು, ಇದು ವಸ್ತುತಂತ್ರ. ಅದನ್ನು ನೀವು ಹೆಚ್ಚಿನ ಭಾವನೆಯಲ್ಲಿ ಮಾಡ್ಕೊಳ್ಳೋದು.
ಒಂದು ವಸ್ತುವನ್ನು ಮತ್ತೊಂದು ಅಂತ ಭಾವಿಸೋದು. ಈಗ ನಾನೇನು ಮಾಡಿದೆ, ಅದನ್ನು ಶಿವ, ಪಾರ್ವತಿ, ಗಣಪತಿ, ದೇವರು ಹೀಗೆ ಭಾವನೆ ಮಾಡ್ಕೊತೀವಲ್ಲ, ಅದು ಅಷ್ಟೇ. ಹಾಗೆ ಸೊ ಈಗ ಒಂದು ಸಾರಿ ಒಬ್ಬ ರಾಜ ಏನು ಮಾಡ್ದ ಅಂದರೆ, ನಾನು ದೇವ್ರಿಗಿವ್ರು ನಂಬಲ್ಲ ಅಂತ ಅನ್ನಂಥವನು. ಯಾಕೆ ಅಂದಾಗ, ಅಲ್ಲ ನೀವು ಈ ವಿಗ್ರಹಗಳಲ್ಲೆಲ್ಲ ದೇವರು ಅಂದ್ಕೊಂಡು ಪೂಜೆ ಮಾಡ್ತೀರಲ್ಲ, ಅದೇನು ಇದ್ದಾನ ದೇವರಲ್ಲಿ ಹಂಗಂದ್ರಂಥವನು. ವಿವೇಕಾನಂದರು ಒಂದು ಸಾರಿ ಹಿಂಗೆ ಪಾರಿವ್ರಾಜಕರಾಗಿ ಓಡಾಡ್ತಾ ಇದ್ದಾಳೆ. ಹಾಗಾದ್ರೆ ನಿಂಗೆ ದೇವರು ತೋರಿಸ್ಬೇಕೇನಪ್ಪ, ಆಯಿತು. ಹಾಗೆ ಬಂದ್ರಂತೆ, ಹಾಲ್ನಲ್ಲಿ ಅವ್ರ ತಂದೆ ಫೋಟೋ ಹಾಕಿದ್ರಂತೆ. ಆ ಫೋಟೋ ತೆಕ್ಕೊಟ್ರಂತೆ, ಕೆಳಗಿಟ್ರಂತೆ. ಕೆಳಗೆ ನೆಲದ ಮೇಲೆ ಇಟ್ಟು ಅದ್ರ ಮೇಲೆ ಕಾರಿಡ್ರಿ ಅಂದ್ರಂತೆ. ಚೀಚಿ ಇಡೋಕ್ಕಾಗಲ್ಲ, ನಮ್ಮ ತಂದೆ ಪೇಪರಲ್ಲಿ ಅಂದರೆ ಅದು ನಿಮ್ಮ ತಂದೆ ಎಲ್ಲಿದ್ದಾರಲ್ಲಿ ಅಂದ್ರಂತೆ. ಹೇಗಿದೆ ನೋಡ್ರಿ, ನಿಜ, ಪೇಪರ್, ಅದರ ಮೇಲೆ ನಮ್ಮ ತಂದೆ ಚಿತ್ರ ಇರೋದರಿಂದ ಭಾವನೆ. ನೋಡಪ್ಪ, ಇದು ಅಧ್ಯಾಸ ರೂಪವಾದ ಭಾವನೆ. ಅವ್ನಿಗೆ ಅರ್ಥ ಆಗೋಯ್ತು, ಓಹೋ. ಹಾಗೆಯೇ ಈ ಪೇಪರ್ನಲ್ಲಿರೋ ಲಕ್ಷ್ಮಿ, ಸರಸ್ವತಿ ಅಥವಾ ವಿಗ್ರಹಗಳಲ್ಲಿರೋ ದೇವ್ರನ್ನ ಭಾವನೆ. ನಿಮ್ಮ ಅಪ್ಪನ ನೀನು ನೋಡಿರೋದ್ರಿಂದ ನಿನಗದನ್ನು ಕೀಳಕ್ಕೆ ನೋಡೋಕ್ಕೆ ಬರೋಲ್ಲ, ಕಾಲಿಡಕ್ಕೆ ಬರೋಲ್ಲ. ಹೇಗಿದೆ ನೋಡ್ರಿ, ಎರಡು. ಇಲ್ಲಿ ಎರಡೂ ಇದೆ, ವಸ್ತುತಂತ್ರ, ಕರ್ತೃತಂತ್ರ ಎರಡೂ ನೋಡ್ಬೋದು. ಈಗ ಅವನೇನು ಮಾಡಿದ್ದಾನೆ, ಇದು ನಿಜವಾಗ್ಲೂ ಏನು, ಅದನ್ನು ತಿರುಗಿಸ್ರಿ, ಯಾರಿಗಾದ್ರೂ ಹೇಳ್ರಿ. ಪೇಪರ್ ಅಂತಾರೆ, ಇದು ವಸ್ತುತಂತ್ರ, ವಸ್ತು ಹೇಗಿದೆಯೋ ಹಾಗೆ ನೋಡಿದ್ದೀವಿ. ಈಗ ಅದನ್ನು ತಿರುಗಿಸ್ರಿ, ಹಿಂದೆಗಡೆ ಅವರ ಅಪ್ಪನ ಫೋಟೋ ಇದೆ. ಈಗ ಅವನು ಅದರ ಮೇಲೆ ಪೂಜನೀಯವಾದ ಭಾವನೆ ಇಟ್ಕೊಂಡಿದ್ದಾನೆ. ಅದೇ ಬೇರೆ ಪೇಪರ್ ಇದ್ದರೆ ಅದನ್ನು ಹಿಂದೆಗಡೆ ಒರೆಸ್ಕೊಳ್ಳೋದಕ್ಕೂ ಅದನ್ನೇ ಹಾಕ್ಕೊತಾರೆ. ಇಲ್ಲ, ಅಮೇರಿಕಾದಲ್ಲಿದೆ ಟಿಶ್ಯೂ ಪೇಪರ್, ಒರೆಸ್ಕೊಳ್ಳೋದಕ್ಕೂ ಅದೇ, ಬಾಯಿ ಒರೆಸ್ಕೊಳ್ಳೋದಕ್ಕೂ ಅದೇ, ಕೆಳಗಡೆ ಒರೆಸ್ಕೊಳ್ಳೋದಕ್ಕೂ ಅದೇ ಅವ್ರದ್ದು ಟಿಶ್ಯೂ ಪೇಪರ್ ಅಂತಾರೆ. ಹಾಗೆ ಹೀಗೆ ಇದು ವಸ್ತುತಂತ್ರ. ಅದರಲ್ಲಿ ಇನ್ನೊಂದು ಭಾವನೆ ಮಾಡಿಕೊಂಡ್ರೆ ಕರ್ತೃತಂತ್ರ. ನಾನು ಬೇಕಾದರೆ ಭಾವನೆ ಮಾಡ್ಕೋಬೋದು, ಇಲ್ಲಿದ್ದರೆ ಬಿಡ್ಬೋದು, ಬೇರೆ ಭಾವನೆ ಮಾಡ್ಕೋಬೋದು. ಚಾರ್ವಾಕರಿರ್ತಾರೆ, ಅವರು ಅವನ ಬುದ್ಧಿ ಇದೆ, ನಾನು ದೇವರು ಅಂತಾನೆ, ಕೊಡ ಇಲ್ಲಿ ನಾನು ಕಾಲಿಡ್ತೀನಿ ಅಂತ ಇಡ್ತಾರೆ ಅವರು. ಹಾಗೆ ಕರ್ತೃತಂತ್ರದಲ್ಲಿ ನಮ್ಮಿಷ್ಟ. ಈಗ ಅವನು ಪೇಪರ್ ಅಲ್ಲ ಅಂತ ಅನ್ಲಿ ನೋಡೋಣ, ದೇವರಲ್ಲ ಅಂತ ಹೇಳ್ಬೋದು ಅವನು ಆ ಪೇಪರ್ನ. ಆದರೆ ಆ ಪೇಪರ್ನ ಪೇಪರ್ ಅಲ್ಲ ಅಂಥೇಳಿ ಅವನಪ್ಪನೂ ಹೇಳೋದು ಬರೋಲ್ಲ. ವಸ್ತುತಂತ್ರ, ವಸ್ತು ಹೇಗಿದ್ದರೆ ಆ ಜ್ಞಾನ ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು. ಇದು ಒಂದು ಥರ. ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ಯಾವುದೋ ಅಧ್ಯಾಸ ರೂಪವಾದ ಭಾವನೆಯಲ್ಲಿ ಅದೇನದು, ಅದೇ ಈ ಅಧ್ಯಾಸ ರೂಪವಾದ ಭಾವನೆಯಲ್ಲಿ ಕಾಗದ ಅನ್ನೋದು ವಸ್ತುತಂತ್ರ. ಅದನ್ನೇನಂತಾರೆ, ಯಥಾರ್ಥ ಬುದ್ಧಿ, ಯಥಾರ್ಥ ಜ್ಞಾನ. ವಸ್ತು ಹೇಗಿದ್ದರೆ ಹಾಗೆ ನೋಡೋದು, ಯಥಾರ್ಥ, ಸರಿಯಾದ ಜ್ಞಾನ. 100 ಜನನ ಕೇಳ್ರೆ ಅದನ್ನು ಪೇಪರ್ ಅಂತಾರೆ. ಯಥಾರ್ಥ ಭಾವನೆ ಮಾಡ್ಕೊಳ್ಳೋದ್ರ ಮೇಲೆ ಏನು ಬೇಕಾದರೂ ಮಾಡ್ಕೋಬೋದು ಅಲ್ವಾ. ಈಗ ಇಷ್ಟೇ ಪೇಪರು, ಅದು ನೋಟು, 1000 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ, ಭಾವನೆ. ಹಾಗೆ ಅಲ್ಲಿ ಯಥಾರ್ಥ ಏನು, ಪೇಪರ್ ಅಷ್ಟೇ. ಸೊ ಹೇಗಿರುತ್ತೆ ಹೀಗೆ ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ. ಇಲ್ಲಿ ಯಥಾರ್ಥ ಅಯಥಾರ್ಥ ನಾವು ಈ ಪುಸ್ತಕಗಳು ಓದ್ತಾ ಇದ್ದರೆ ಬರುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದರೆ. ಯಥಾರ್ಥ ಸರಿಯಾದ ಜ್ಞಾನ, ಅಯಥಾರ್ಥ ಸರಿಯಾದ ಅಲ್ಲದ ಜ್ಞಾನ. ಹಗ್ಗ ಯಥಾರ್ಥ ಜ್ಞಾನ, ಹಾವು ಅಯಥಾರ್ಥ ಜ್ಞಾನ. ಹಾವು, ನೀರಿನ ಕೋಡಿ, ನೆಲದ ಬೆರುಕು, ಹೂವಿನ ಮಲೆ, ಇವೆಲ್ಲ ಅಯಥಾರ್ಥ ಜ್ಞಾನ. ಈಗ ನಿಮಗೆ ಒಂದು ಸ್ಥೂಲವಾಗಿರೋ ಈ ಅಧ್ಯಾಸ ಭಾವನೆಯಲ್ಲಿ ಒಂದು ಹೇಳಿದ್ದಾಯಿತು. ಇನ್ನು ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ, ಅದನ್ನು ಹೇಳ್ತೀನಿ ನೋಡ್ರಿ. ಇಲ್ಲಿ ಭಾವನೆ ಮಾಡ್ಕೊಳ್ಳದೆ ನಾಮವನ್ನು ಬ್ರಹ್ಮ ಅಂತ ಮಾಡಬೇಕು. ಈಗ ರಾಮ, ಅದು ಬರೀ ನಾಮವೇ. ಅಟ್ಲೀಸ್ಟ್ ನಾನು ಅಲ್ಲಿ ಅದನ್ನು ನೋಡಿರ್ತೀನಿ, ರಾಮನ್ನ ನೋಡಿರ್ತೀನಿ, ಅವನ ಜೀವನ ಚರಿತ್ರೆ ಇದೆ, ಅವನ ಪಿಕ್ಚರ್ಗಳು ಇದೆ.
ನನ್ನ ಮೊಮ್ಮಗಳು ಕೇಳ್ತಾಳೆ, ಇವತ್ತು 5 ದೇವರ ಫೋಟೋ ತೋರಿಸು ನನಗೆ ಅಂತ. ರಾಮನ ಫೋಟೋ ತೋರಿಸು, ಆಮೇಲೆ ಬ್ಯಾಡ್ ಮ್ಯಾನ್ ಫೋಟೋ ತೋರಿಸು, ರಾವಣನ ಫೋಟೋ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇಲ್ಲಿ ನಾಮವನ್ನು ರಾಮ ಅಥವಾ ದೇವರು ಬ್ರಹ್ಮ ಅಂತ ಭಾವನೆ ಮಾಡೋದು. ಈ ಉಪನಿಷತ್ತುಗಳಲ್ಲಿ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿರೋದು ಹೇಳ್ತಾರೆ. ನಾಮವನ್ನು ಬ್ರಹ್ಮವೆಂತಲೂ ಉಪಾಸನೆ ಮಾಡೋದು, ಹಾಗೆ ಇವೆಲ್ಲ. ಮತ್ತು ಆಕಾಶವನ್ನು ಬ್ರಹ್ಮ ಅಂತ, ಪ್ರಾಣವನ್ನು ಬ್ರಹ್ಮ ಅಂತ, ಮನಸ್ಸನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು, ಭಾವನೆ. ಹಾಗೆ ಆಕಾಶ ಏನು ಬ್ರಹ್ಮ ಅಲ್ಲ, ಪ್ರಾಣ ಏನು ಬ್ರಹ್ಮ ಅಲ್ಲ, ಇವೆಲ್ಲ ಅನಾತ್ಮಗಳು, ಇವೆಲ್ಲ ವಿಷಯಗಳು. ಆದರೂ ಕೂಡ ನಾನು ಕಡಿಮೆದರಲ್ಲಿ ಹೆಚ್ಚಿಂದು ಹಾಕಿ ಭಾವನೆ ಮಾಡೋದು ಅಂತ. ಇವು ಒಂದು ಸ್ಥೂಲವಾಗಿರೋ ಅಧ್ಯಾಸ ರೂಪವಾದ ಒಂದು ಅಧ್ಯಾಸ ರೂಪ ಭಾವನೆ ಹೇಳಿದ್ದಾಯಿತು. ಇನ್ನೊಂದು ಸೂಕ್ಷ್ಮವಾಗಿರೋದು ಹೇಳಿದ್ದಾಯಿತು. ಅಧ್ಯಾಸ ರೂಪವಾದ ಭಾವನೆ ಆದರೆ ಬ್ರಹ್ಮವಿಜ್ಞಾನ ಮಾತ್ರ. ಆದರೆ ಈ ಆತ್ಮನ್ನು ನಾವು ತಿಳ್ಕೊತೀವಲ್ಲ, ಅದು ಯಾವುದೂ ಅಲ್ಲ. ಕರ್ತೃತಂತ್ರವಾದ ಕರ್ಮಯೋಗವೂ ಅಲ್ಲ, ಭಾವನೆ ಮಾಡೋ ಭಾವನಾ ಉಪಾಸನ ರೂಪವೂ ಅಲ್ಲ ಅಂತ. ಹಾಗೆ ಮತ್ತದೇನೋ ಸಾರ್ವತ್ರಿಕ ಪೂರ್ಣಾನುಭವದ ಆಧಾರದಿಂದ ನಾವು ತಿಳ್ಕೊಳ್ಳುವಂಥದ್ದು ಅಂತ. ಈಗ 3 ಹೊತ್ತು ನಾವು ಎಚ್ಚರ, ಕನಸು, ನಿದ್ದೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಕಲ್ಪನಾ, ಇದು ಯಾವುದಮ್ಮ? ಇದು ಕರ್ತೃತಂತ್ರನ ವಸ್ತುತಂತ್ರನ? ಗೋಕುಲ, ಯಾರಾದರೂ ಹೇಳ್ಬೋದು. ಎಚ್ಚರ, ಕನಸು, ನಿದ್ದೆ ನಾವು ಮಾತಾಡ್ತಾ ಇರ್ತೀವಲ್ಲ, ಏನಮ್ಮ ಕಲ್ಪನಾ? ಎಚ್ಚರ, ಕನಸು, ನಿದ್ರೆ ಅದು ವಸ್ತುತಂತ್ರ. ಕರೆಕ್ಟ್, ಮುಗಿದೋಯ್ತು. ಹೇಗಿದೆ ನೋಡ್ರಿ, ಅಲ್ಲಿ ವಸ್ತು ಹೇಗಿದೆಯೋ ಹಾಗೆ ನೋಡ್ತೀವಿ ನಾವು. ನಾನು ಭಾವನೆ ಮಾಡ್ಕೊಳ್ಳೋಕೆ ಬರೋಲ್ಲ. ಹೇಗಿದೆ ಎಚ್ಚರದಲ್ಲಿ ಜನಕ ಮಹಾರಾಜ ಕನಸಿನಲ್ಲಿ ಅವನು ಭಿಕ್ಷುಕನಾಗಿರ್ತಾನೆ. ಅವನು ಭಿಕ್ಷನಾಗಿದ್ದರೆ ಹಾಗೆ ನೋಡ್ಬೇಕು ನೀವು. ಜನಕ ಮಹಾರಾಜ ಎಲ್ಲಿ ಬಂದಿರ್ತಾನೆ? ಬಂದಿರೋದು ನಿದ್ದೆಗೆ. ಇವರಿಬ್ಬರು ಬರ್ತಾರಾ? ಬರೋಲ್ಲ. ಯಾತ್ರಿಂದ ಗೊತ್ತಾಯಿತು? ಆತ್ಮನಿಂದ ಗೊತ್ತಾಯಿತು. ಆ ವಸ್ತು ಹೇಗಿದೆಯೋ ಇದ್ರೆ ಇದೆ, ಇಲ್ಲದಿದ್ದರೆ ಇಲ್ಲ. ಹೇಗಿದೆ ಇದು ವಸ್ತುತಂತ್ರ. ಅದಕ್ಕೋಸ್ಕರ ಈ ಎಲ್ಲ ಪ್ರಕ್ರಿಯೆಗಳು ವಸ್ತುತಂತ್ರ ಸಾಧನೆಯನ್ನೇ ತೋರಿಸುತ್ತೆ. ಪ್ರಕ್ರಿಯೆಗಳು ಬೇಕಾದಷ್ಟು ಹೇಳಿದ್ವಲ್ಲ, ಎಲ್ಲ ಥರಲ್ಲೂ ಅಧ್ಯಾರೋಪವಾದ ಆಸು ಹೊಕ್ಕಾಗಿದೆ ಅಂತ ಹೇಳಿದ್ವಲ್ಲ, ಇದು ವಿವೇಕದಿಂದ ಮಾಡೋದು. ಉಪಾಸನೆಗಳು ಭಾವನೆ. ಸುಮ್ಮನೆ ಶಾಸ್ತ್ರ ಹೇಳುತ್ತೆ, ಅದರಲ್ಲಿ ದೇವರು ಈಶ್ವರ ನಾನು ನೋಡಿಲ್ಲ. ಈಶ್ವರ ಆಗಲಿ, ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಅವರು ನನ್ನ ಭಾವನೆ ಮಾಡ್ಕೋಬೇಕು. ಓಹೋ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರಪ್ಪ, ಅವ್ರ ಜೀವನ ಚರಿತ್ರೆ ಗೊತ್ತು, ಆದ್ದರಿಂದ ನಾನೂ ಹಾಗಾಗಬೇಕು, ಅವ್ರು ನಡ್ಕೊಂಡಂಗೆ ನಡ್ಕೋಬೇಕು ಅಂತ ಭಾವನೆ ಮಾಡೋದು. ಇದು ಹಾಗೆ. ಹಿಂದೆ ನಿಮ್ಗೊಂದು ಸಾರಿ ಹೇಳಿದ್ದೆ, ಈ ಒಂದು ಸಾರಿ ರಬ್ಬರ್ನಲ್ಲಿ ಪ್ಲಾಸ್ಟಿಕ್ ಚೇಳು ನೋಡೋದಕ್ಕೆ ಹಾಗೆ ಇರುತ್ತೆ. ನಮಗದು ಗೊತ್ತಾದ ಮೇಲೂ ಕೂಡ, ನನಗದು ನಿಜವಾಗ್ಲೂ ರಬ್ಬರ್ ಅಂತ ಗೊತ್ತಾದ ಮೇಲೂ, ಇದು ರಬ್ಬರೇ ಚೇಳಲ್ಲ ಅಂತ ಗೊತ್ತಾದ ಮೇಲೂ, ಅದು ಚೇಳಿನ ರೂಪದಲ್ಲಿ ಕಾಣ್ತಾ ಇರಬಹುದು, ಬಟ್ ನಿಮ್ಗೆ ಭಯ ಇಲ್ಲ. ಈಗೇನದು ಅದು ಖುಷಿ ಕೊಡುತ್ತೆ. ಅದಕ್ಕೆ ನೀವು ಹೀಗಂತೀರಾ ಅಂತ, ಚೇಳೆ ಕಚ್ಚಿ ನೋಡೋಣ ಅಂತ ಹಿಂಗೆಲ್ಲ ಮಾಡ್ತೀವಿ ನಾವು. ಆದ್ದರಿಂದ ಈ ರಬ್ಬರ್ ಅಥವಾ ಪ್ಲಾಸ್ಟಿಕ್ನಿಂದ ತಯಾರಾದ ಹಾವು, ಚೇಳು, ಇವು ನಾವು ಹೆದರ್ಕೊಳ್ಳಲ್ಲ ಅಷ್ಟೇ. ಇದು ಇಂಪಾರ್ಟೆಂಟ್. ಹಾಗೇ ಈ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅನ್ನೋದು ಗೊತ್ತಾದರೆ ಭಯ ಇರೋಲ್ಲ. ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಅಥವಾ ಕರ್ಮ, ಲೌಕಿಕ, ವೈದಿಕ, ಪಾರಮಾರ್ಥಿಕ 3 ಕೂಡ ಅನಿತ್ಯ. ಅವಾಗ ನಿಮಗೆ ಭಯ ಆಗೋದಿಲ್ಲ. ಅದಕ್ಕೆ ಜ್ಞಾನ ಮಾಡ್ಕೋಬೇಕು. ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗೆ ಆಗುತ್ತೆ, ಭಯ ಇರೋಲ್ಲ ಅಂತ ಹೇಳ್ತಾರೋ ಅದು ಇದೆ.
ಸೊ ಈ ಬ್ರಹ್ಮಜ್ಞಾನವು ಇಂಥದ್ದಲ್ಲ. ಮೇಲ್ಗಡೆ 3 ಹೇಳಿದ್ವಲ್ಲ, ಅದು ಯಾವುದೂ ಅಲ್ಲ, ಎಲ್ಲ ಭಾವನೆ ಆಯಿತು. ಯಾವುದು 3? ಸಂಪ್ರದ್ ರೂಪ ಭಾವನೆ ಅಂತ ಹೇಳಿದ್ವಿ, ಅಧ್ಯಾಸ ರೂಪ ಭಾವನೆ ಅಂತ ಹೇಳಿದ್ವಿ. ಇದು ಯಾವುದೂ ಅಲ್ಲ. ಈಗ ಸೊ ಇನ್ನೂ ಒಂದು ಉಪಾಸನೆಗಳಿಗೆ ಇನ್ನೂ ಒಂದು ಕೊಡ್ತಾರೆ. ನಿಮ್ಗೆ ಹೇಳಿದ್ದೆ ಅನ್ಕೋತಾರೆ, ಮನಸ್ಸನ್ನು ಬ್ರಹ್ಮ ಅಂದ್ಕೊಳ್ಳೋದು, ಆದಿತ್ಯನನ್ನು ಸೂರ್ಯನನ್ನು ಬ್ರಹ್ಮ ಅಂದ್ಕೊಳ್ಳೋದು. ಸೂರ್ಯ ಒಂದು ಗೋಲಕ ಅಷ್ಟೇ, ಅಥವಾ ಅವನು ಒಂದು ಚಪಾತಿ ಗಾತ್ರ. ಇದು ವ್ಯವಹಾರದ ದೃಷ್ಟಿಯಿಂದ. ಪಾರಮಾರ್ಥ ದೃಷ್ಟಿಯಿಂದ ಸ್ವಲ್ಪ ನೋಡಿದಾಗ ಆ ಸೂರ್ಯನ ಒಳಗಡೆ ಒಂದಿದೆ, ಅದು ಏನದು? ಅದು ಬ್ರಹ್ಮ ಅಂತ ನಾನು ಭಾವನೆ ಮಾಡೋದು. ಸೊ ಹಾಗೆ ನಾವು ಮನಸ್ಸಿಗೆ, ನಮಗೆಲ್ರಿಗೂ ಗೊತ್ತು, ಮನಸ್ಸು ಅಂದರೆ ಸಂಕಲ್ಪ ವಿಕಲ್ಪ, ಅಥವಾ ಅದು ಡಿಸಿಷನ್ ಮಾಡೋದು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಷ್ಟಕ್ಕೂ ಸೇರಿ ಮನಸ್ಸು ಅಂತಾರೆ. ಅದನ್ನು ಬ್ರಹ್ಮ ಅಂತ ಭಾವನೆ ಮಾಡೋದು, ಪ್ರಾಣಗಳನ್ನು ಬ್ರಹ್ಮ ಅಂತ ಭಾವನೆ ಮಾಡೋದು, ಮತ್ತು ಈ ಪಂಚಭೂತಗಳನ್ನು ದೇವತೆಗಳು ಅಂತ ಭಾವನೆ ಮಾಡೋದು. ಅದೇ ನಿಮಗೆ ಭಗವದ್ಗೀತೆ ಇತ್ತೊಂಡ್ರೆ 7ನೇ ಅಧ್ಯಾಯದಿಂದ 7, 9, 10, 11 ಎಲ್ಲ ವಿಭೂತಿ ಉಪಾಸನೆ ಭಾವನೆ. ವಿಭೂತಿ ನೋಡ್ರಿ, ಅಲ್ಲಿ ಹೆಸರೇ ವಿಭೂತಿ ಉಪಾಸನೆ. ಹೀಗೆ ಬೇಕಾದಷ್ಟು ಅಲ್ಲಿ ಏನು ಈ ಭಾವನೆ ಅಂತ ಹೇಳಿದ್ದಾರಲ್ಲ, ಇದಕ್ಕೇನಾದರೂ ಅರ್ಥ ಇದೆಯಾ, ಅಥವಾ ಸುಮ್ಮನೆ ಏನೋ ಕಾಕಮ್ಮನ ಕತೆ ಗೋಮನ ಕತೆನಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲ, ಬ್ರಹ್ಮಜ್ಞಾನಿಗೆ ತತ್ವದಲ್ಲಿ ನಿಂತ ಮೇಲೆ ಮೊದಲು ಹೋಗುವಾಗ ನೇತಿ ಏನಪ್ಪ ಅವಸ್ಥೆ ನೇತಿತು ನಿರವಸ್ಥ ಅವನು. ಆಮೇಲೆ ಅದರ ಒಳಗಡೆ ಇರೋ ಎಚ್ಚರ, ಕನಸು, ನಿದ್ದೆ, ಅವನು ಏನೋ ನಿರವಸ್ಥ, ಅವಸ್ಥೆಯೇ ಇಲ್ಲ, ಪ್ರಪಂಚ ನಿಷ್ಪ್ರಪಂಚ, ಅಶರೀರ, ಆಧ್ಯಾತ್ಮಿಕ ಇಲ್ಲ, ಆದಿಭೌತಿಕ ಇಲ್ಲ, ಆದಿದೈವಿಕ ಇಲ್ಲ, ಕಾಲ ದೇಶ ಕಾರ್ಯ ಕಾರಣ ಭಾವ ಏನೂ ಇಲ್ಲ. ಹೋಗುವಾಗೆಲ್ಲ ನೇತಿ ಅಂತ ಹೋಗ್ಬಿಡ್ತಾನೆ. ಆ ತತ್ವದಲ್ಲಿ ನಿಂತು ವಾಪಸ್ ಬರುವಾಗ ಏನಪ್ಪ ಹಗ್ಗನ ಅದು ಅಲ್ಲ, ಹಾವಾದು ಅಲ್ಲ ಸ್ವಾಮಿ, ನೀರಿನ ಕುಡಿನ ಅಲ್ಲ ಸ್ವಾಮಿ, ನೇತಿ ಅದೇನು ನೆಲದ ಬಿರ್ಕ ಅಲ್ಲ, ಅದೇನು ಹೂವಿನ ಮಾಲೆನ ಅಲ್ಲ, ಕೋಲ ಅಲ್ಲ, ಹಗ್ಗ ಅಂತ ಕಂಡುಕೊಂಡ್ಮೇಲೆ ವಾಪಸ್ ನೋಡಿದಾಗ ಹಾವು ಅನ್ಕೊಂಡಿದ್ನಲ್ಲ, ಹಗ್ಗವೇ. ನೆಲದ ಬಿರುಕು, ಹೂವಿನ ಮಾಲೆ, ನೀರಿನ ಕೋಲು ಏನು ಅಂದ್ಕೊಂಡಿದ್ನೋ ಎಲ್ಲವೂ ಹಗ್ಗವೇ. ಒಡವೆ ಅಂದ್ಕೊಂಡಿದ್ದು ಚಿನ್ನವೇ, ಮಡಿಕೆ ಕುಡಿಕೆ ಶ್ರಾವ ಅಂದ್ಕೊಂಡಿದ್ದು ಮಣ್ಣೆ, ಪ್ರಪಂಚ ಅಂತ ಅಂದ್ಕೊಂಡಿದ್ದು ಪರಮಾತ್ಮನೇ. ಹೇಗಿದೆ? ಹಿಂಗೆ ಬರುತ್ತೆ. ಸೊ ನಾವು ಆ ತತ್ವದಲ್ಲಿ ನಿಂತರೆ ನಮಗೂ ಅದೇ ಬರುತ್ತೆ. ನಾವು ಅಕಸ್ಮಾತ್ ನಿಂತ್ಕೊಳ್ಳಲಿಲ್ಲ ಅಂದರೆ ಬ್ರಹ್ಮಜ್ಞಾನಿಗಳ ದೃಷ್ಟಿ ಇದು. ಬಟ್ ನೀವು ಆದರೆ ನಿಮಗೂ ಅದೇ ಅನುಭವ ಬರುತ್ತೆ. ಆ ಬ್ರಹ್ಮಜ್ಞಾನಿಗಳ ದೃಷ್ಟಿ ಅದು ಆಗಿರೋದ್ರಿಂದ ನಾವೇನು ಮಾಡ್ಬೋದು? ನಾವು ಆ ತತ್ವದಲ್ಲಿ ನಿಲ್ಲುವವರೆಗೂ ಅದನ್ನು ಭಾವನೆ ಮಾಡಬೇಕು. ಅಲ್ಲಿಗೆ ಪಂಚಭೂತಗಳು, ಆಕಾಶ ದೇವರು, ನಮ್ಮಲ್ಲಿ ಎಲ್ಲವೂ ದೇವರೇ. ಅದಕ್ಕೆ ನಮ್ಮ ಕಲ್ಚರ್ನಲ್ಲಿ ಹುಟ್ಟುತ್ತಾನೆ ರಕ್ತಗತವಾಗಿರುತ್ತೆ. ಬೇರೆ ದೇಶಕ್ಕೂ ನಮಗಿಷ್ಟೇ ವ್ಯತ್ಯಾಸ. ಅವರು ಸಾಯುವಾಗಾದರೂ ಕೂಡ ಅಷ್ಟೇ. ಎದುರುಗಡೆ ಒಬ್ಬ ತಾತನ ನೋಡ್ತೀನಿ, ನಮ್ಮ ಮನೆ ಎದುರುಗಡೆನೆ. ಅಲ್ಲಿ ನಾನು 3 ಹೊತ್ತು ಉಪನಿಷತ್ತುಗಳು, ಪ್ರಸ್ಥಾನತ್ವ ಭಾಷ್ಯಗಳು, ಆ ಸುಗಮ, ಅವು ಇವು ಓದ್ತಾ ಇರ್ತೇನೆ. ಆ ತಾತ ಏನು ಮಾಡ್ತಾನೆ, ಒಂದು ಜೀಪ್ ಇದೆ. ಅಮೇರಿಕಾದವ್ರ ಕತೆ ನೋಡ್ರಿ, ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಹೆಂಡತಿ ಇಲ್ಲ, ಮಕ್ಕಳು ಇರ್ತಾರೆ, ಎಲ್ಲೋ ದೂರ ಇರ್ತಾರೆ. ಅಮಾವಾಸ್ಯೆಗೊಬ್ಬ ನಮಗೊಬ್ಬ ಬಂದರೆ ಉಂಟು, ಇಲ್ದಿದ್ರು ಇಲ್ಲ. ಒಬ್ಬರೇ ಅಕ್ಕಪಕ್ಕದವ್ರನ್ನ ಮಾತಾಡೋದಿಲ್ಲ. ಅದು ಏನೋ ಹೇಳಿ ಅಲ್ಲಿ ನಿಮ್ಗೆ 11 ಗಂಟೆಯಲ್ಲಿ ನಾನು ಆ ಬೀದಿ ತೋರಿಸ್ದೆ ಅಂತಂದರೆ ಸ್ಮಶಾನದಲ್ಲಿ ಹರಿದ್ರು ಪಕ್ಷಿಗಳು. ಇಲ್ಲೂ ಪಕ್ಷಿಗಳಿರುತ್ತಿರಲ್ಲ ಅಂತಲ್ಲ, ಜನ ಓಡಾಡ್ಬೋದು. ಇಲ್ಲಿ ಯಾವನೂ ಓಡಾಡೋದಿಲ್ಲ, ಒಳ್ಳೆ ಓಡಾಡೋದಿಲ್ಲ. ಮನೆಗೆ ಆಚೆಯಿಂದ ಬರೋದೇ ಇಲ್ಲ. ಹೋದರೆ ಎಲ್ಲ ಶೆಡ್ಡಿಂದನೇ ಕಾರ್ನಿಂದ ಬರ್ತಾರೆ, ಮತ್ತು ಕಾರ್ಗಳು ಓಡಾಡುತ್ತೆ ಅವಾಗ ಅಷ್ಟೇ. ನಾವು ಆಟ ಆಡ್ಕೊತೀವಿ ಅಲ್ಲಿ. ಆ ಪೋಗೋ ಸ್ಟಿಕ್ ಅಂತಿದೆ,
ಅದು ಒಳ್ಳೆ ಒಂದೇ ಒಂದು ಸ್ಟಿಕ್ಕು, ಅದ್ರ ಮೇಲೆ ಕುಣಿಬೇಕು, ಎರಡು ಕಾಲು ಇಟ್ಕೊಂಡು ಹೋಗೋ ಸ್ಟಿಕ್ ಅಂತಾರೆ ಹಾಗೆ. ಇಲ್ಲೆಲ್ಲ ರಸ್ತೆನಲ್ಲಿ ಆಟ ಆಡ್ತಾ ಇರ್ತೀವಿ. 1 ಗಂಟೆ ಆದರೂ ಒಂದು ವೆಹಿಕಲ್ ಓಡಾಡೋದಿಲ್ಲ, ಹಾಗೆ ಸ್ಮಶಾನ ಇದ್ದಂಗೆ ಇರೋದು. ಆ ತಾತನ ನೋಡ್ತಾ ಇರ್ತೇನೆ. ಬೆಳಗ್ಗೆ ಎದ್ದ ಮೇಲೆ ಒಂದು ವ್ಯಾನ್ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೆಂಪುದು ಕಾರು. ಆ ಮನುಷ್ಯನೇ ಅದನ್ನು ರೆಡಿ ಮಾಡಿದ್ನಂತೆ, ಎಲ್ಲ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ, ತಂದು ಅವನೇ ರೆಡಿ ಮಾಡ್ಕೊಂಡ. ಇರೋದು ಒಬ್ಬನೇ, ಮನೆಯಲ್ಲಿ ಹೆಂಡತಿ ಇಲ್ಲ, ಮಕ್ಕಳು ಎಲ್ಲೆಲ್ಲ ಇರ್ತಾರೆ, ಜೊತೆಗೆ ಒಂದು ನಾಯಿ ಸಾಕ್ಕೊಂಡಿದೆ. ಯಾಕೆ ಇಲ್ಲಿ ಯಾವನು ಗತಿ ಇಲ್ಲ, ಅದಕ್ಕೆ ಆ ನಾಯಿಗೆ ಚೆಂಡು ತರೋದು, ಓಡೋಗೋದು, ಅದ್ರ ಜೊತೆಯಲ್ಲಿ ವಾಕಿಂಗ್ ಮಾಡೋದು, ಇಷ್ಟೇ. ಆ ಜೀಪ್ನಲ್ಲಿ ಹೋಗೋದು ಬರೋದು. ನಾನು ನೋಡ್ತಾ ಇರ್ತೀನಿ ಇವ್ರ ಕತೆ ಏನು ಅಂತ. ಅಲ್ಲಿ ಬೋರ್ಡು ಹಾಕ್ಬಿಟ್ಟಿದ್ದಾರೆ ಅವ್ರ ಮನೆ ಮುಂದೆ, ಯಾರೂ ಅಡ್ವರ್ಟೈಸ್ಮೆಂಟ್ಸ್ನವ್ರು ಬರಬಾರ್ದು ಅಂತ. ಇಲ್ಲಿ ರಾಮಾಯಣ ಏನು ಅಂದರೆ, ಈ ಕ್ರಿಶ್ಚಿಯನ್ಸು ಅವರು ಇವರು ಬಂದಿದ್ದೆ ತುಂಬ ತಲೆ ತಿಂತಾರೆ ಇಲ್ಲಿ. ಪಾಂಪ್ಲೆಟ್ಸ್ ಕೊಡೋದು, ನಮ್ಮ ಇದಕ್ಕೆ ಬನ್ನಿರಿ ಅನ್ನೋದು, ಇವೆಲ್ಲ ಹೇಳ್ತಾ ಇರ್ತಾರೆ. ಆದ್ದರಿಂದ ಅವ್ರ ಜೀವನ ಇಷ್ಟೇ. ಬೆಳಗ್ಗೆ ಸಾಯಂಕಾಲ ನಾಯಿನ ಕರ್ಕೊಂಡು ಹೋಗೋದು, ಬರೋದು, ತಿನ್ನೋದು, ಅವರೇ ಪಾತ್ರೆ ತೊಳ್ಕೊಳ್ಳೋದು, ಹಿಂದೆಗಡೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಅವರೊಬ್ಬರೇ ಅಷ್ಟೇ. ಯಾರ ಹತ್ರ ಮಾತಾಡೋಂಗಿಲ್ಲ, ಏನೂ ಮಾತಾಡೋದಿಲ್ಲ. ಹಿಂಗೆ ಕಾಲ ಕಳೀತದೆ ನೋಡ್ರಿ. ಹಾಂ, ಜೀವನ ಅಂದರೆ ಇಷ್ಟೇನಾ? ಯಾರೋ ಒಂದು ಸಾರಿ ಏನಾಯ್ತು ಅಂತಂದರೆ, ಅವನು ಜಮೀನು ಕಾಯೋನು. ಜಮೀನಲ್ಲೆಲ್ಲ ಫಸಲು ಚೆನ್ನಾಗಿ ಬಂದುಬಿಟ್ಟಿದೆ. ಬಂದಾದ್ಮೇಲೆ ಏನು ಮಾಡಬೇಕು ಅವನು? ಅದು ಪಕ್ಷಿಗಳು ಅವು ಇವು ಬಂದು ತಿನ್ಕೊಂಡು ಹೋಗುತ್ತೆ. ಅವನೇನು ಮಾಡ್ತಾ ಇದ್ದ, ಕಲ್ಲುಗಳು ತೊಗೊಂಬಂದು ಎಸೆಯೋದು. ಕಲ್ಲು ಹೊಡಿತಾ ಇರಬೇಕು, ಅಲ್ಲಿ ಪಕ್ಷಿಗಳು ಬಂದಾಗ ಹೊಡಿತಾ ಇರಬೇಕು. ಆ ಕಡೆ ಒಂದು ದೊಡ್ಡದು ಕಲ್ಲು, ಇದು ನದಿ ಹರ್ಕೊಂಡು ಹೋಗ್ತಾ ಇದೆ. ಹೀಗೆ ಕಲ್ಲುಗಳೆಲ್ಲ ಮುಗಿದೋಯ್ತು. ಒಂದು ಸಾರಿ ಹಿಂಗೆ ಎಲ್ಲೋ ದೂರ ಹೋದ, ಅಲ್ಲೆಲ್ಲೋ ಕಲ್ಲುಗಳೆಲ್ಲ ಹಾಯ್ಕೊಂಡ್ಬಂದ. ಪಕ್ಷಿಗಳು ಹೊಡಿಯೋದಕ್ಕೆ ಒಂದೊಂದೇ ಕಲ್ಲು ಹೊಡಿತಾ ಇದ್ದ. ತುಂಬ ಚೆನ್ನಾಗಿರೋ ಕಲ್ಲುಗಳು ಸಿಕ್ಕಿತ್ತು ಅವನಿಗೆ, ಹೊಡಿತಾ ಇದ್ದ. ಎಲ್ಲ ಕಲ್ಲುಗಳು ಆಗೋಯ್ತು, ಒಂದೇ ಒಂದು ಕಲ್ಲಿತ್ತು. ಇನ್ನೇನು ಅದನ್ನು ಒಗಿಬೇಕು. ಆ ಕಡೆ ಆ ಪಕ್ಷಿಗಳು ಬಂದರೆ ಹೊಡಿಬೇಕಲ್ಲ ಅದನ್ನು ಹೊಡೆಯೋದಕ್ಕೆ. ಯಾರೋ ಒಬ್ಬ ಹೋಗ್ತಾ ಇದ್ದವನು, ಏನೋ ಅದು ನಿನ್ನ ಕೈನಲ್ಲಿರೋದು ಅಂತ ತೀಸ್ಕೊಂಡು ನೋಡ್ದ. ದಡ್ಡ ಮುಂಡಿದ, ಡೈಮಂಡ್ ಕಣೋ, ಇದು ತುಂಬ ಬೆಲೆ ಬಾಳುತ್ತೆ ಅಂದ. ಇಂಥವು ಬೇಕಾದಷ್ಟು ಹೋಗದೆ ಅಂತ ಅಂದ. ಹೇಗಿದೆ ನೋಡಿ. ಯಾಕೆ ಹೇಳಿದೆ ಅಂತಂದರೆ, ಅದು ಡೈಮಂಡು ಹಾಳಾಗೋದ್ರೆ ಹೋಗಲಿ. ನಮ್ಮ ಜೀವನ ಎಷ್ಟು ಪ್ರೀಷಿಯಸ್ ಆಗಿದೆ, ಡೈಮಂಡ್ಗಿಂತ ಜಾಸ್ತಿ ಪ್ರೀಷಿಯಸ್ ಆಗಿದೆ. ನಾವು ಇದನ್ನು ಕಳೀತಾ ಇದ್ದೀವಲ್ಲ, ಇದನ್ನು ಸಾರ್ಥಕಪಡಿಸ್ಕೊತಾ ಇದ್ದೀನ? ನಿಜವಾಗ್ಲೂ ನಾನು ಮುಕ್ತನಾಗ್ತಾ ಇದ್ದರೆ ಹೋಗಲಿ, ಅಟ್ಲೀಸ್ಟ್ ಈ ಜನ್ಮದಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೆಸ್ಕೊಂಡು ಸಾಯೋ ಸಂದರ್ಭದಲ್ಲಿ ಆ ರಾಮನ ನೆನಪು ಬರೋ ಥರ ಆದರೂ ಮಾಡಿಕೊಂಡ್ರೆ ಮತ್ತೆ ಮನುಷ್ಯನಾಗಿ ಹುಟ್ಟೀನಿ. ಇಲ್ಲ ಪ್ರಾಣಿಯಾಗಿ ಹುಟ್ಟಿದ್ರೆ ಗೋವಿಂದ, ಮನುಷ್ಯನಾಗಿ ಹುಟ್ಟಿದ್ರೇ ಹೇಳಿದ್ನಲ್ಲ ಎದುರು ಮನೆ ಕತೆ, ಅವ್ರದ್ದು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲರೂ ಹೀಗೆ ಇರೋದು. ನಾವು ದಿನಕ್ಕೆ 1 ಗಂಟೆ ಪ್ರವಚನ ಕೇಳಿಬಿಟ್ರು ಸಾಲದು. ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಫುಲ್ ಟೈಮ್ ಜಾಬ್. 24 ಗಂಟೆ ನೀವು ಮಲಗಿದಷ್ಟು, ನಿದ್ದೆ ಮಾಡಿದಷ್ಟು ಬಿಟ್ಟರೆ ಕನಸಿನಲ್ಲೂ ಅದೇ ನೆನಪು ಬರ್ತಾ ಇರಬೇಕು. ಆ ರಾಮಂದೋ ಕೃಷ್ಣಂದೋ ಅಲ್ಲಿ ಏನೋ ವಿಚಾರ ಮಾಡ್ತಾ ಇದ್ದಂಗೋ, ಕಣ್ಣು ಬಿಡ್ತಾ ಇದ್ದಂಗೆ ನಿಮ್ಗೆ ಇದ್ರ ನೆನಪು ಬರಬೇಕು. ಬರ್ತಾ ಇದೆಯಾ ಚೆಕ್ ಮಾಡ್ಕೊಬಿಡ್ರಿ. ಆವಾಗ ನಮ್ಮ ಸಂಸ್ಕಾರ ಎಂಥದ್ದು ಬೆಳೀತಾ ಇದೆ ಗೊತ್ತಾಗುತ್ತೆ. ಯಾಕೆ ಹೇಳಿದೆ ಅಂತಂದರೆ, ಮಾನವ ಜನ್ಮ ಬಲು ದೊಡ್ಡದು, ವ್ಯರ್ಥ ಮಾಡಿಕೊಳ್ಳದಿರಿ ಹುಚ್ಚಪ್ಪದಿರ ಅಂತ ದಾಸರು ಹಾಡಿದ್ದಾರೆ. ವ್ಯರ್ಥವಾಯಿತಲ್ಲ ಜನ್ಮವು, ಸಾರ್ಥಕ ಆಗಲಿಲ್ಲ, ಹಾಗೆ ಮಾಡ್ಕೋಬಾರ್ದು ನಾವು. ಆದ್ದರಿಂದ ಅದು ನಮಗೆ ವಯಸ್ಸಾಗೋಗ್ಬಿಟ್ಟಿದೆ. ನಾಳೆ ಬೆಳಗ್ಗೆ ಕಣ್ಣು ತೆಗೆದ್ರೆ ಪರಮಾತ್ಮ ಇನ್ನೊಂದು ಡೈಮಂಡ್ ಕೊಟ್ಟಿಯಲ್ಲಪ್ಪ, ನಾನು ಉಪಯೋಗಿಸ್ಕೋಬೇಕು ಒಂದು ದಿನ ಅಂತ ನಾವು ಚಿಂತನೆ ಮಾಡ್ತಾ ಇದ್ದೀವ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಹಾಕ್ಕೋಬೇಕು. ಯಾಕೆಂತಂದರೆ, ಯಾವ ಹಿಂದಿನ ಜನ್ಮದ ಪುಣ್ಯವು ಈ ಜನ್ಮದಲ್ಲಿ ಮನುಷ್ಯ ಜನ್ಮ ಬಂದಿದೆ. ಈಗ ಪ್ರಾಣಿಗಳಾಗುತ್ತೆ, ಅದಕ್ಕೆ ಏನಿದೆ ಹೇಳ್ರಿ ಅದಕ್ಕೆ. ಅಟ್ಲೀಸ್ಟ್ ನಾನು ಇಲ್ಲೇನಾದರೂ ಹೇಳಿದ್ರೆ ಗೊತ್ತಾಗುತ್ತಲ್ವ, ಗುರುಗಳು ಸಿಗ್ತಾರೆ.
ಅದು ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ. ನಮಗೆ ಶಂಕರಾಚಾರ್ಯರು, ಅಭಿನವ ಶಂಕರಾಚಾರ್ಯ ಸಿಕ್ಕಿದ್ದಾರೆ. ಅಟ್ಲೀಸ್ಟ್ ಅವರ ಪುಸ್ತಕಗಳನ್ನ ಒಂದು ಸಾರ ಆದರೂ ಓದಿ ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ದೇ ಇದ್ದರೆ ಹೋಗಿ ಒಂದು ಸಾರಿ ಅದನ್ನು ಮುಟ್ಟಿದ್ರೆ ಪುಣ್ಯ. ನಮ್ಮ ಮನೆಗೆ ಬನ್ನಿ, ಆ ಬೀರು ಪೂರ್ತಿ ಆ ಪುಸ್ತಕಗಳಿದೆ, ಮುಟ್ಬಿಡ್ರಿ, ಅಷ್ಟಾದರೂ ಪುಣ್ಯ ಬರುತ್ತೆ. ಇನ್ನು ಓದಿದ್ರೆ, ಇನ್ನು ಓದಿ ಅದರ ಜೊತೆಗೆ ಅದರ ತತ್ವದಲ್ಲಿ ನಿಂತ್ಕೊಂಡ್ರೆ ಹೇಗಿರ್ಬಾರ್ದು. ಈಗೇನು ನಮ್ಮ ಮನೆಗೆ ಬರಬೇಕು ಅಂತೇನಿಲ್ಲ, ಆ PDF ಇದ್ದರೆ ನೀವು ತೆಗೆದರೆ ಎಲ್ಲ ಪುಸ್ತಕಗಳು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಹೀಗೆ ಇಲ್ಲಿಗೆ ಎಲ್ಲವನ್ನು ಬ್ರಹ್ಮ ಅಂತ ಭಾವನೆ ಮಾಡಿಕೊಳ್ಳೋದು. ಇದು ಬ್ರಹ್ಮಜ್ಞಾನಿಯ ಅನುಭವ, ನಮಗೆ ಭಾವನೆ ಮಾಡ್ಕೋಬೇಕು ಅಷ್ಟೇ. ನಾವು ಮಾಡ್ತಾ ಮಾಡ್ತಾ ನಮಗೂ ಕೂಡ ಅನುಭವ ಬರುತ್ತೆ ಅನ್ನೋದಕ್ಕೋಸ್ಕರ. ಈಗ ಮೂರನೇದು ಕ್ರಿಯಾಯೋಗ ನಿಮಿತ್ತ ವಿಶಿಷ್ಟ ಭಾವನೆ. ಇಲ್ಲಿ ಕ್ರಿಯಾಯೋಗ ಅಂತ ಬಂದಿದ ತಕ್ಷಣ ಪಾತಂಜಲದಲ್ಲಿ ಕೊನೆ ಮೂರನ್ನು ಸೇರಿಸಿ ಕ್ರಿಯಾಯೋಗ ಅಂತ ಹೇಳ್ತಾರೆ. ಹಿಮಾಲಯಿಕ ಯೋಗಿ ಅಂತ ಪುಸ್ತಕ ನೀವು ಕೇಳಿರ್ತೀರ, ಅವರು ಕ್ರಿಯಾಯೋಗವನ್ನೇ ಹೇಳೋದು. ಹಾಗೆ ಅಲ್ಲಿ ಕ್ರಿಯಾಯೋಗ ಅಂತಂದರೆ ಈಶ್ವರ ಅರ್ಪಣ ಬುದ್ಧಿ, ಸ್ವಾಧ್ಯಾಯ ಮತ್ತು ಸಮಾಧಾನ, ಇನ್ನೇನು ಒಂದು 3 ಇದೆ ಅಲ್ಲಿ. ಕೊನೆ ನಿಯಮಗಳಲ್ಲಿ ನಿಯಮ ಏನು? ಶೌಚ, ಸಂತೋಷ, ಯಾವಾಗಲೂ ಸಂತೋಷವಾಗಿರಬೇಕು. ಶೌಚ ಕಾಯ ವಾಚ ಮನಸ 3 ಸೇರಿಸ್ಕೊಂಡೇ ಮಾಡಬೇಕು. ಹಾಗೆ ಅದು ಶೌಚ, ಸಂತೋಷ, ಆಮೇಲೆ ಈಶ್ವರ ಅರ್ಪಣ ಬುದ್ಧಿ, ಆಮೇಲೆ ಇನ್ನೊಂದು ಯಾವುದು? ಶೌಚ, ಸಂತೋಷ, ಈಶ್ವರ ಅರ್ಪಣ ಬುದ್ಧಿ, ಯಾವುದೋ ಒಂದು 5 ಇದೆ. ಯಾಕೆ ಹಿಂಗೆ ಮರ್ತೋಗ್ತಾ ಇದ್ದೇನೆ ನಾನು? ಯಾರಿಗಾದ್ರು ಜ್ಞಾಪಕ ಇದೆಯಾ? ಕೊನೆಯದು ನಿಯಮ. ನಾನು ಅನ್ನೋದು ಬಿಡೋದ ಸರ್? ಈಗ ಅವೆಲ್ಲ ಬರೋಲ್ಲ. ಡೂಸ್ ಆ್ಯಂಡ್ ಡೋಂಟ್ಸ್ ಇಲ್ಲಿ ಯಮ ನಿಯಮಗಳಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್. ಒಂದು ಶೌಚ, ಆಮೇಲೆ ಅಹಿಂಸೆ ಸರ್? ಇಲ್ಲ ಅವೆಲ್ಲ ಮೊದಲೇ ಬಂದ್ಬಿಡುತ್ತೆ. ಅದು ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಅಪರಿಗ್ರಹ, ಮತ್ತು ಇವೆಲ್ಲ 5. ಕಳ್ತನ ಮಾಡದೇ ಇರೋದು, ಇದ್ದಿದ್ರಲ್ಲಿ ಸಂತೋಷವಾಗಿರೋದು, ಇವು 5. ಅಲ್ಲಿ ಶೌಚ, ಸಂತೋಷ, ಈಶ್ವರ ಪ್ರಣಿಧಾನ, ಆಮೇಲೆ ಸರ್ ಗುರು ಸೇವೆನೇನೋ ಬರುತ್ತೆ. ಇಲ್ಲ ಅವೆಲ್ಲ ನಾ ಇರಲಿ, ನಾನು ಬೇಗ ಏನಂದರೆ ಸ್ವಾಧ್ಯಾಯ 1. ಹೌದು, ಸ್ವಾಧ್ಯಾಯ 1 ಇದೆ ಅದರಲ್ಲಿ. ಸೊ ಇನ್ನೊಂದು ಇದೆ ಈಶ್ವರಾರ್ಪಣ ಬುದ್ಧಿ, ಸ್ವಾಧ್ಯಾಯ ಮತ್ತು ಸಂತೋಷ. ಈ 3 ಸೇರಿ ಕ್ರಿಯಾಯೋಗ ಅಂತ ಕರೀತಾರೆ ಅವರು. ಅದಲ್ಲ, ಇಲ್ಲಿ ಕ್ರಿಯಾಯೋಗ ಅಂತಂದರೆ ಒಂದು ವಸ್ತುವಿನಲ್ಲಿರುವ ಕ್ರಿಯೆಯ ಸಾಮಾನ್ಯವನ್ನು ಇನ್ನೊಂದು ವಸ್ತುವಿನಲ್ಲಿರುವ ಕ್ರಿಯೆಯಲ್ಲಿ ಕಂಡು ಮೊದಲಿನ ವಸ್ತುವನ್ನು ಎರಡನೇ ವಸ್ತುವಿನಲ್ಲಿ ಭಾವಿಸುವುದು. ಅಂದರೆ ಲಯ ಮಾಡಿಕೊಳ್ಳೋದು ಅಂತ ಅರ್ಥ ಅಷ್ಟೇ ಇಲ್ಲಿ ಕ್ರಿಯಾಯೋಗ ಅಂದರೆ. ಅಲ್ಲ, ಅವರು 3 ಹೇಳ್ತಾರಲ್ಲ, ಒಂದರಲ್ಲಿ ಒಂದು ಲಯ ಮಾಡಿಕೊಳ್ಳೋದು ಅಂತ. ಹೇಗೆ ಲಯ ಮಾಡಿಕೊಳ್ಳೋದು? ಈಗ ಆದಿ ದೈವಿಕವಾಗಿ ಅಥವಾ ಆದಿ ಭೌತಿಕವಾಗಿ ಪಂಚಭೂತಗಳಿದೆ. ಪಂಚಭೂತಗಳಲ್ಲಿ ನನಗೆ ಭೂಮಿ ಗೊತ್ತು. ಈಗ ಭೂಮಿಗಿಂತ ಸ್ವಲ್ಪ ಹಿಂದೆಗಡೆ ಸೂಕ್ಷ್ಮವಾಗಿದೆ, ಮೇಲಿದೆ, ಅದು ಕಾರಣವಾಗಿದೆ, ಅದು ಆತ್ಮವಾಗಿದೆ. ಭೂಮಿ ಅನ್ನೋದು ಕಾರ್ಯ, ಸ್ಥೂಲ, ಅನಾತ್ಮ. ಇದಕ್ಕೆ ಹಿಂದೆಗಡೆ ಇರೋದು ಕಾರಣ, ಅದು ಸೂಕ್ಷ್ಮವಾಗಿದೆ, ಅದು ಆತ್ಮ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ತೀವಿ. ಭೂಮಿ ಯಾತ್ರೆಯಿಂದ ಬಂದಿದೆ? ನೀರಿಂದ. ನಿಮಗೆ ನೀರನ್ನು ತಿಳ್ಕೊಂಡ್ರೆ ಭೂಮಿ ಲಯ ಆಗಬೇಕು, ಭೂಮಿಗೆ ಬೆಲೆ ಇರೋದಿಲ್ಲ. ಇದು ಆಮೇಲೆ ಏನಾಗುತ್ತೆ? ನೀರಿಗೆ ಹೋದ್ರಿ, ನೀರಿಗಿಂತ ಹಿಂದಕ್ಕೆ ಹೋದರೆ ಅಗ್ನಿ. ಅಲ್ಲಿಗೆ ಹೌದಲ್ಲ, ನೀರಿಗಿಂತ ಹಿಂದೆ ಹೋದರೆ ಅಗ್ನಿ ಹಿಂದಕ್ಕಿದೆ. ಈ ನೀರು ಅಗ್ನಿ ತಿಳ್ಕೊಂಡ್ರೆ ನೀರು, ಭೂಮಿ ನೀರಿನಲ್ಲಿ, ನೀರು ಅಗ್ನಿಯಲ್ಲಿ ಲಯವಾಯಿತು ಅಂತ. ಹಾಗೆ ನೀವು ವಾಯುನ ತಿಳ್ಕೊಂಡ್ರೆ ಇವಿಷ್ಟು ವಾಯುನಲ್ಲಿ ಲಯ ಆಯಿತು. ಆಕಾಶ ತಿಳ್ಕೊಂಡ್ರೆ ಆಕಾಶದಲ್ಲಿ ಲಯ ಆಯಿತು. ಅವಾಗ ಇದಿರಬಾರ್ದು. ನೀವು ಅಲ್ಲಿ ಮೇಲೆ ನಿಂತ್ಕೊಂಡಾಗ ಇವು ಕೆಳಗಿಂದ ಇರಬಾರ್ದು. ಆಕಾಶವನ್ನು ಸೃಷ್ಟಿ ಮಾಡಿದವರು ಯಾರು? ಪರಮಾತ್ಮ. ನೀವು ಪರಮಾತ್ಮನ ತಿಳ್ಕೊಂಡ್ರೆ
ಎಲ್ಲವೂ ಲಯ ಆಯಿತು. ಇದು ಆದಿಭೌತಿಕವಾಗಿ ಆದಿದೈವಿಕವಾಗಿ ಕೂಡ ನಾವು ಹಿಂಗೆ ಚಿಂತನೆ ಮಾಡ್ತೀವಿ. ಇದನ್ನು ಆಧ್ಯಾತ್ಮಿಕವಾಗಿ ಇದು ಭಾವನೆ ಮಾಡ್ಕೊಳ್ಳೋದು. ಹೇಳಬೇಕು ಅಂತಂದರೆ ನಿಜವಾಗಲೂ ಜ್ಞಾನದಲ್ಲೂ ಹೀಗೆ ಆಗಬೇಕು ನಮಗೆ. ಈಗ ನೋಡಿ, ನಿದ್ದೆಗೆ ಹೋಗ್ತೀನಿ. ನಿದ್ದೆಗೆ ಹೋಗೋವಾಗ ಏನಾಗುತ್ತೆ? ನಿದ್ದೆ, ಸಾವು ಎಲ್ಲ ಒಂದೇ, ಮಹಾಪ್ರಳಯ ಎಲ್ಲ ಒಂದೇ. ಏನಾಗುತ್ತೆ? ನಾನು ನಿದ್ದೆಗೆ ಹೋಗ್ಬೇಕಾದ್ರೆ ಏನಾಗುತ್ತೆ? ಫಸ್ಟ್ ಎತ್ಕೊಂತಾನೆ ನನ್ನ ಕರ್ಮೇಂದ್ರಿಯಗಳು ಸ್ಥೂಲವಾಗಿರೋದು ಜ್ಞಾನೇಂದ್ರಿಯಗಳಲ್ಲಿ ಸೇರ್ಕೊಂಡ್ಬಿಡುತ್ತೆ. ನನ್ನ ಕೈ ಕಾಲು ಅಲ್ಲಾಡ್ಸೋದು ಬಿಟ್ಬಿಡ್ತೀನಿ, ಕರ್ಮೇಂದ್ರಿಯಗಳು. ಅವಾಗ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ? ಎಷ್ಟೊಂದು ಸರಿ ಹೇಳಿದ್ದೆ, ನೀವು ಮೈಸೂರಿಗೆ ಹೋಗಿ ಬಂದ್ರಿ, ತುಂಬ ಆಯಾಸ ಆಗಿತ್ತು. ಮೈಸೂರಿಗೆ ಹೋಗಿ ಅಲ್ಲೆಲ್ಲ ಝೂನ್ ಅಂತೆ, ಪ್ಯಾಲೇಸ್ ಅಂತೆ, ರಾತ್ರಿ KRS ಎಲ್ಲ ಸುತ್ಕೊಂಡು ಬಂದಿದ್ದೀರ. ಮನೆ ಬಿಟ್ಟಿದ್ದೆ ಬೆಳಿಗ್ಗೆ 6 ಗಂಟೆಗೆ, ರಾತ್ರಿ 12 ಗಂಟೆಗೆ ಮನೆಗೆ ಬಂದಿದ್ದೀರ. ಹೆಂಗಿರ್ಬೇಕು ಅವಾಗ? ಮಲ್ಕೊಂಡ್ರೆ ಏನಾಗುತ್ತೆ? ಅವಾಗ ಯಾರಾದರೂ ಬಂದು ಟೀ ಮಾಡಿಕೊಡ್ರಿ ಅಂದರೆ ಸುಮ್ಮನೆ ಇರ್ರಿ, ಮಾಡ್ಕೊಡೋಕ್ಕಾಗಲ್ಲ ನನಗೆ. ಕ್ಲೋಸ್ ಫ್ರೆಂಡ್, ಇವಾಗ ಯಾವಾಗ ಮಾಡ್ಕೊಂಡು ಸುಸ್ತಾಗಿರ್ತಾನೆ, ಕೈ ಕಾಲು ಅಲ್ಲಾಡ್ಸೋಕ್ಕಾಗಲ್ಲ, ಮಲಗಿದ್ರೆ ಸಾಕು ಹೋಗ್ತಾರೆ ಅಂದ್ಬಿಟ್ಟಿದ್ದೀನಿ. ಮಲಗಿರ್ತಾನೆ, ಕರ್ಮೇಂದ್ರಿಯಗಳು ಸ್ವಿಚ್ ಆಫ್. ಮಾತಾಡ್ತಾ ಇರ್ತಾನೆ, ಕಣ್ಣು ಕೂಡ ಮುಚ್ಕೊಂಡೇ ಮಾತಾಡ್ತಾ ಇರ್ತಾನೆ. ಕೊನೆಗೆ ಇನ್ನು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ರಿ. ಆಮೇಲೆ ಏನಾಗ್ತಾನೆ ಅವನು ಕಣ್ಣು ಮುಚ್ಕೊಂಡು ಅಲ್ಲೊಂದು ಮಾತು ಇಲ್ಲೊಂದು ಮಾತು ಮಾಡ್ತಾನೆ. ಇನ್ನು ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ತಾ ಇದ್ದರೆ ಅಲ್ಲಿ ಕರ್ಮೇಂದ್ರಿಯಗಳು ಸ್ವಿಚ್ ಆಫ್, ಜ್ಞಾನೇಂದ್ರಿಯಗಳು ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಆಮೇಲೆ ಅದು ಸ್ವಿಚ್ ಆಫ್. ಅದೇನಾಯಿತು? ಮನಸ್ಸಿನಲ್ಲಿ ಹೋಯಿತು. ಅವೇನಾಯಿತು? ಪ್ರಾಣದಲ್ಲಿ ಹೋಯಿತು, ಲಯ ಆಯಿತು. ಹಾಗೆ ಸತ್ತಾಗ ಇವೆಲ್ಲ ಹೋಗಿ ಪ್ರಾಣವೂ ಕೂಡ ನಮ್ಮ ಶರೀರವನ್ನು ಬಿಟ್ಟು ಹೋಗುತ್ತೆ. ನಿದ್ದೆಯಲ್ಲಿ ಪ್ರಾಣದಲ್ಲಿ ಲಯ ಆಗುತ್ತೆ ಅಥವಾ ಆತ್ಮನಲ್ಲಿ ಲಯ ಆಗುತ್ತೆ ಅಂತ ಹೇಳ್ತೀವಿ. ಇದು ಒಂದರಲ್ಲಿ ಒಂದು ಲಯ ಮಾಡ್ಕೊಳ್ಳೋದನ್ನು ಇದು ಒಂದು ಉಪಾಸನೆ ರೂಪದಲ್ಲಿ ಹೇಳ್ತಾರೆ. ಇದಕ್ಕೆ ಸಂವರ್ಗ ಅಂತಾರೆ. ಹೀಗೆ ಇಲ್ಲಿ ಹೇಗೆ ಆ ವಾಯುವನ್ನು ಸಂಸರ್ಗ ಅಂದ್ರೋ, ಭೂಮಿ, ಜಲ, ಅಗ್ನಿ ಎಲ್ಲವೂ ವಾಯುವಿನಲ್ಲಿ ಸಂಸರ್ಗ ಸೇರಿಕೊಳ್ಳುತ್ತೆ, ಲಯ ಆಗುತ್ತೆ. ಅದೇ ರೀತಿ ಇಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಪ್ರಾಣದಲ್ಲಿ ಲಯವಾಗುತ್ತೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಪ್ರಾಣ ಅಂತ ಕರೀತಾರೆ, ಆದಿ ಭೌತಿಕವಾಗಿ ಅಥವಾ ಆದಿ ದೈವಿಕವಾಗಿ ಅದನ್ನು ವಾಯು ಅಂತ ಕರೀತಾರೆ. ಸೊ ಅದು ಲಯ ಆಗೋದಕ್ಕೆ ಸಂವರ್ಗ ಅಂತ ಹೇಳ್ತಾರೆ. ಇವೆಲ್ಲ ಉಪಾಸನೆಗೆ ಸಂಬಂಧಪಟ್ಟಿರೋದು. ಹಾಗೆ ಸೊ ಬ್ರಹ್ಮ ಈ ಥರ ಮಾಡೋದಲ್ಲ. ಬ್ರಹ್ಮವು ಸ್ವತಃ ನಿಷ್ಕ್ರಿಯ ಸ್ವರೂಪವಾಗಿರುವುದರಿಂದ ಅದರ ವಿಷಯವಾದ ಯಥಾರ್ಥ ಜ್ಞಾನವು ಮೇಲೆ ವರ್ಣಿಸಿದ ರೀತಿಯಲ್ಲಿ ಆಗೋದಿಲ್ಲ, ಭಾವನೆ ಮಾಡೋದಲ್ಲ. ಬಟ್ ಇಲ್ಲೂ ಲಯ ಆಗಬೇಕು. ಇಲ್ಲಿ ಕಾಟಕೋಪನಿಷತ್ನಲ್ಲಿ ಹೇಳಿದ್ದಾರೆ ನಿಧಿಧ್ಯಾಸನ. ಅಲ್ಲಿ ನಿಧಿಧ್ಯಾಸನ ಅಂತ ಕಾಟಕೋಪನಿಷತ್ನಲ್ಲಿ ಏನಂತ ಹೇಳಿದ್ದಾರೆ? ಅಧ್ಯಾತ್ಮ ವಿದ್ಯೆ ಅಂತ, ಅಧ್ಯಾತ್ಮ ಯೋಗ ಅಂತ ಹೇಳಿದ್ದಾರೆ. ನಿಧಿಧ್ಯಾಸನ ಬೃಹದಾರಣ್ಯಕದಲ್ಲಿ, ಮೈತ್ರೇಯಿ ಯಾಜ್ಞವಲ್ಕರ್ ಹೇಳುವಾಗ, ಭಗವದ್ಗೀತೆಯಲ್ಲಿ ಧ್ಯಾನ ಯೋಗ, ಮನೋನಿಗ್ರಹ ಯೋಗ ಅಂತ ಗೌಡಪಾದರು ಹೇಳಿದ್ದಾರೆ. ಹೀಗೆ ಒಂದೊಂದು ಹೆಸರು. ಭಗವದ್ಗೀತೆಯಲ್ಲಿ ಧ್ಯಾನ ಯೋಗ. ಹಾಗೆ ಈಗ ಆ ನಚಿಕೇತನಿಗೆ ಯಮಧರ್ಮರಾಜ ಹೇಳ್ಕೊಡುವಾಗ, ಇದು ಭಾವನೆ ಅಲ್ಲ, ಈಗ ಹೇಳೋದು ನಾನು ಇವಾಗ ಹೇಳೋಕ್ಕೆ ಹೋಗ್ತಾ ಇರೋದು ವಸ್ತುತಂತ್ರ. ಇದೇ ಥರ ಕಾಣುತ್ತೆ ಅಲ್ಲ. ಅವರು ಹೇಳ್ತಾರೆ, ವಿಷಯಗಳು ಹೊರಗಡೆ ಇದೆ, ಸ್ಥೂಲ, ಅವು ಅನಾತ್ಮ, ಅವು ದುಃಖಾಲಯ, ಆಗಮಾಪಾಯಿ. ಸೊ ಅವುಗಳು ವಿಷಯಗಳು ಇದೆ ಅಂತ ಯಾತ್ರಿಂದ ಗೊತ್ತಾಗುತ್ತೆ? ಇಂದ್ರಿಯಗಳಿಂದ. ಇಂದ್ರಿಯಗಳು ಒಳಗಡೆ ಇದೆ, ಸೂಕ್ಷ್ಮವಾಗಿದೆ, ಆತ್ಮವಾಗಿದೆ, ಕಾರಣವಾಗಿದೆ, ಅದು ವ್ಯಾಪ್ತಿಯಾಗಿದೆ. ಎಲ್ಲವನ್ನು ಹೊರಗಡೆ ಇರೋ ವಿಷಯಗಳನ್ನೆಲ್ಲ ವ್ಯಾಪಿಸಿದೆ. ಇದು ಸುಖ ಸ್ವರೂಪ, ಆನಂದ ಸ್ವರೂಪ ಅಂತೀವಿ. ಅಲ್ಲಿಂದ ಮತ್ತೆ ಹಾಗೆ ಹಿಂದಕ್ಕೆ ಬಂದಾಗ, ನೀವು ಇಂದ್ರಿಯಗಳಲ್ಲಿ ನಿಂತಾಗ ನಿಮ್ಮ ವಿಷಯಗಳು ಇದರಲ್ಲಿ ಲಯವಾಗಬೇಕು. ಲಯ ಅಂತಂದರೆ ಏನು? ಅವು ಇಲ್ಲ ಅಂತ ನೀವು ಕಂಡ್ಕೋಬೇಕು. ನೀವು ಇಲ್ಲಿ ನಿಂತ್ಕೊಂಡ್ರೆ ಅವು ವಿಷಯಗಳು ಸ್ವಿಚ್ ಆಫ್ ಆಗಿಬಿಡ್ಬೇಕಂತ ಇರಲ್ಲ. ಹಾಗೆ ಹೇಗೆ ನೀವು ಮಲ್ಕೊಳ್ಳುವಾಗ ಆಯಾಸ ಆಗಿದ್ದರೆ
ಕರ್ಮೇಂದ್ರಿಯಗಳು ಸ್ವಿಚ್ ಆಫ್ ಆಗಿಬಿಟ್ಟಿರ್ತಲ್ಲ, ಅಲ್ಲಾಡೋದಿಲ್ಲ. ಸ್ವಿಚ್ ಆಫ್, ನಿಮ್ಗೆ ಅದರ ಕಡೆ ಗಮನ ಇರೋದಿಲ್ಲ. ಅವಾಗ ಜ್ಞಾನೇಂದ್ರಿಯಗಳು ಮಾತ್ರ ಕೆಲಸ. ಹಾಗೆ ನೀವು ಮಲಕ್ಕೊಳ್ಳದೆ ಎಚ್ಚರದಲ್ಲಿ ಸಾಧನೆ ಮಾಡುವಾಗ, ಧ್ಯಾನ ಮಾಡುವಾಗ ಹಿಂಗಾಗಬೇಕು ಅಂತಾರೆ. ಅದಾದ ಮೇಲೆ ಅದಕ್ಕಿಂತ ಹಿಂದೆಗಡೆ ಇಂದ್ರಿಯಗಳಿಗಿಂತ ಹಿಂದೆ ಮನಸ್ಸು, ಮನಸ್ಸಿಗಿಂತ ಹಿಂದೆ ಬುದ್ಧಿ, ಬುದ್ಧಿಗಿಂತ ಹಿಂದೆ ಶುದ್ಧಾತ್ಮ, ಹಿಂಗೆಲ್ಲ ಹೇಳ್ಕೊಂಬರ್ತಾರೆ. ಹಿಂಗೆ ಇಟ್ಕೊಳ್ರಿ, ಅಲ್ಲಿ ಲಯ ಮಾಡ್ಕೊಳ್ಳೋದು. ನೀವು ಅಲ್ಲಿ ಮೇಲಕ್ಕೆ ಹೋಗಿದ್ದು ಆತ್ಮತತ್ವದಲ್ಲಿ ನಿಂತು ಬಿಟ್ಟರೆ ವಸ್ತುತಂತ್ರ ಹೇಗಿದೆಯೋ ಹಾಕುತ್ತಾಗ್ಬಿಡುತ್ತೆ. ಹೀಗೆ ನಮ್ಗೆ ಯಾವುದು ವಸ್ತುತಂತ್ರ ಮಾಡಬೇಕಾದ್ರೆ ತುಂಬ ಅವನು ಉತ್ತಮಾಧಿಕಾರಿ ಆಗಿರಬೇಕು. ಆಗದೆ ಮಧ್ಯಮಾಧಿಕಾರಿ ಆದರೆ ನೀನು ಉಪಾಸನೆ ಮಾಡು, ಭಾವನೆ ಮಾಡು ಅಂತ ಹೇಳ್ತೀವಿ. ಹೀಗೆ ಇಷ್ಟು ಗೊತ್ತಾಯ್ತು. ಈಗ ಕೊನೆಯದು 4ನೇದು ಕರ್ಮಾಂಗ ಸಂಸ್ಕಾರ ರೂಪದ ಉಪಾಸನೆ. ಸಂಸ್ಕಾರ ನೆನ್ನೆ ಕೂಡ ಹೇಳಿದ್ವಿ, ಕರ್ಮಗಳಲ್ಲಿ ಒಂದು ವಿಧಿ ಇದೆ, ಸಂಸ್ಕಾರ. ನಾವೇನೋ ಪ್ರಾಯಶ್ಚಿತ ಪ್ರಾಯಶ್ಚಿತ ಕರ್ಮ, ಇದು ಸಂಸ್ಕಾರ, ಒಂದು ಸಂಸ್ಕಾರ ಆಗೋದು. ಹಾಗೆ ಕರ್ಮಗಳಲ್ಲಿ ಇನ್ನೊಂದು ನೆನ್ನೆ ಹೇಳೋದು ಮರ್ತೋಗ್ಬಿಟ್ಟಿದೆ. ಅಲ್ಲಿ ಪರಿವರ್ತನೆ ಆಗೋದು, ಒಂದು ಆಪ್ತ್ಯ ಹೊಸದಾಗಿ ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದು. ಎರಡನೇದು ಪರಿವರ್ತನೆ, ಹಾಲು ಮೊಸರಾಗೋದು ಪರಿವರ್ತನೆ. ಹೇಗಿದೆ, ಹಾಲು ಒಂದು ಸಾರಿ ಮೊಸರಾಯಿತು ಅಂದರೆ ಮೊಸರಿಂದ ಮತ್ತೆ ನೀವು ಹಾಲು ಮಾಡೋಕ್ಕೆ ಬರೋಲ್ಲ. ಹಾಗೆ ಪರಿವರ್ತನೆ. ಹಾಗೆ ಇನ್ನೊಂದು ಸಂಸ್ಕಾರ ಅಂತ, ಇಲ್ಲದೆ ಇರೋದನ್ನು ಪಡೆಯೋದು, ಪರಿವರ್ತನೆ ಮಾಡಿಕೊಳ್ಳೋದು. ಇನ್ನೊಂದು ಹೇಳಿದ್ನಲ್ಲ, ಆ ವೇಶ್ಯೆ ತನ್ನ ಮಾಡಿದ ಪ್ರಾಯಶ್ಚಿತ್ತ ಕರ್ಮಕ್ಕೆ ಸಂಸ್ಕಾರ ಮಾಡಿಕೊಳ್ಳೋದು. ಹಾಗೆ ಇಲ್ಲೂ ಒಂದು ಸಂಸ್ಕಾರ, ಇದು ಭಾವನೆ ಮಾಡುವಂಥದ್ದು. ಯಾರು ಮಾಡೋದು? ಇಲ್ಲಿ ತುಪ್ಪದಲ್ಲಿ ಯಜಮಾನ ಮತ್ತು ಅವನ ಹೆಂಡತಿ ಅಲ್ಲಿ ಯಾವುದೋ ಒಂದು ಯಜ್ಞ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಅದು ಇದಕ್ಕೆ ಇದೆಲ್ಲ ಮಾಡುವಾಗ ಅದಕ್ಕೆ ಆ ತಟ್ಟೆನಲ್ಲಿ ತುಪ್ಪ ಗಿಪ್ಪ ಇಟ್ಟಿರ್ತಾರಲ್ಲ, ಆ ಕೈನಲ್ಲಿ ಹಚ್ಬಿಟ್ಟು ಅದಕ್ಕೆ ಅದರಲ್ಲಿ ಅವ್ರ ಮುಖ ನೋಡ್ಕೋಬೇಕು. ಬರೀ ಸ್ಟೀಲಿನ ಪಾತ್ರೆ ಇದ್ದರೆ ಹಂಗೆ ಕಾಣುತ್ತೆ, ಅದಕ್ಕೆ ತುಪ್ಪ ಹಚ್ಚಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಷ್ಟೆ. ಗಂಡ ಹೆಂಡತಿ ಇಬ್ಬರು ತಮ್ಮ ಮುಖ ನೋಡ್ಕೋಬೇಕಂತೆ. ನೋಡ್ಕೊಳ್ಳೋದ್ರಿಂದ ಏನೋ ಸಂಸ್ಕಾರ ಆಗುತ್ತಂತೆ. ಅದಕ್ಕೆ ಅಜ್ಜಾವೇಕ್ಷಣೆಯಿಂದ ತುಪ್ಪದಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ಳೋದ್ರಿಂದ ತಮಗೆ ಸಂಸ್ಕಾರ ಆಯಿತು ಅಂತ ಭಾವಿಸ್ಕೋಬೇಕು. ಇದು ಇದು ಒಂದು ಹೇಳ್ತಾರೆ. ಹೀಗೆ 4 ಬಗೆ ಇವೆಲ್ಲ ಉಪಾಸನೆಗಳು, ಇವೆಲ್ಲ ಕರ್ತೃತಂತ್ರ. ಬೇಕಾದರೆ ಮಾಡ್ಬೋದು, ಇಲ್ಲದ್ರೆ ಬಿಡ್ಬೋದು, ನನಗೆ ಬೇಕಾದಂಗೆ ಮಾಡ್ಬೋದು, ಮಾಡದೇ ಇರ್ಬೋದು. ಇವುಗಳು ಇದರಿಂದ ಬ್ರಹ್ಮಜ್ಞಾನ ಆಗೋದಿಲ್ಲ. ಇದು ಸಾಯೋವರೆಗೂ ಮಾಡ್ಕೋಬೇಕು. ಸತ್ಮೆಂದರೆ ಬೇರೆ ಲೋಕದಲ್ಲಿ, ಬೇರೆ ದೇಶದಲ್ಲಿ, ಬೇರೆ ಕಾಲ, ಬೇರೆ ದೇಶ, ಬೇರೆ ಶರೀರದಲ್ಲಿ, ಈ ಶರೀರದಲ್ಲಿ ಆಗೋದು. ಇಷ್ಟು ನಮಗೆ ಗೊತ್ತಿದೆ. ಹಾಗಾದರೆ ನಿಮ್ಮ ವಸ್ತುತಂತ್ರಜ್ಞಾನ ಎಂಥದ್ದು ಅಂದರೆ ಶಂಕರಾಚಾರ್ಯ ಹೇಳ್ತಾರೆ, ತತ್ವಮಸಿ ಶ್ವೇತಕೇತು, ನೀನೇ ಅದಾಗಿದ್ದೀಯ, ಭಾವನೆ ಮಾಡೋದಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನೇ ಅದಾಗಿದ್ದೀನಿ. ಅಯಮಾತ್ಮ ಬ್ರಹ್ಮ, ನನ್ನ ನಿಜವಾದ ಸ್ವರೂಪ ನಾನೇ ಬ್ರಹ್ಮವಾಗಿದ್ದೀನಿ. ನನ್ನ ನಿಜವಾದ ಸ್ವರೂಪ ಬ್ರಹ್ಮವೇ, ಅದೇ ನೀನಾಗಿರುವೆ, ನಾನೇ ಬ್ರಹ್ಮವಾಗಿದ್ದೀನಿ. ಹೀಗೆಲ್ಲ ವಸ್ತುತಂತ್ರ ಸಾಧನೆಗಳಿವು. ಅಲ್ಲಿಗೆ ಇಲ್ಲಿವರೆಗೂ ಆ ಕ್ರಿಯೆಗಳನ್ನ ಹೇಳಿದ್ರು, ಉಪಾಸನೆಗಳನ್ನ ಹೇಳಿದ್ರು, ಇವು ಯಾವುದು ವಸ್ತುತಂತ್ರ ಅಲ್ಲ ಅಂತ ಗೊತ್ತಾಯಿತು. ಆದರೂ ನಮಗೆ ಚೆನ್ನಾಗಿ ತಿಳ್ಕೊಂಡಾಗ ನಮಗೆ ಕನ್ಫ್ಯೂಷನ್ ಇರಲ್ಲ ಅಂತ ಹೇಳ್ತಾ ಇತ್ತು. ಈಗ ಜ್ಞಾನವು ಕ್ರಿಯೆಯಲ್ಲ, ಕ್ರಿಯೆನೂ ಅಲ್ಲ, ಮಾನಸಿಕ ಕ್ರಿಯೆನೂ ಅಲ್ಲ. ಕ್ರಿಯೆ ಅಂತಂದರೆ ಏನು? ಕರ್ಮ ಅಂತಂದರೆ ಏನು? ಕಾಯ ವಾಚ ಮನಸ, ನೀವೇನು ಮಾಡಿದ್ರು ಅದನ್ನು ಕ್ರಿಯೆ ಅಂತ ಕರೀತಾರೆ. ಹಾಗಾದರೆ ಜ್ಞಾನ ಏನಾದರೂ ಕರ್ಮ ಮಾಡೋದ? ಕೈ ಕಾಲು ಇವುಗಳಿಂದ ಏನಾದರೂ ಕೆಲಸ ಮಾಡೋದ? ಅಲ್ಲ. ಮಾತಾಡೋದ? ಅಲ್ಲ. ಈಗ ನಾನು ಶ್ಲೋಕಗಳನ್ನ ಹೇಳ್ಕೊತೀನಿ.
ಭಗವದ್ಗೀತೆ ಶ್ಲೋಕಗಳನ್ನೋ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಥವಾ ಈಶ್ವರಂದು ಏನು ಬೇಕಾದರೂ ಹೇಳ್ಕೊಳ್ತೀನಿ. ಇವು ಕ್ರಿಯೆ, ಅಥವಾ ನಾನು ಮನಸ್ಸಿನಲ್ಲಿ ಇವಾಗ ಹೇಳಿದ್ದು ಭಾವನೆ ಮಾಡ್ಕೊತೀನಿ. ಈ ಮೂರು ಅಲ್ಲ. ಅದಕ್ಕೋಸ್ಕರ ಜ್ಞಾನ ಕರ್ತೃ ಅಲ್ಲ, ಇದು ಕಾಯದಿಂದ ಮಾಡೋದು ಅಲ್ಲ, ವಾಕಿಂದ ಮಾಡೋದು ಅಲ್ಲ, ಮನಸ್ಸಿನಿಂದ ಮಾಡೋದು ಅಲ್ಲ, ಕ್ರಿಯೆಯೇ ಅಲ್ಲ. ನೀವು ಈ ಮೂರಿಂದ ಮಾಡಿದ್ದಾದರೆ ನಾನು ಬೇಕಾದರೆ ಮಾಡ್ಬೋದು, ಇದ್ದರೆ ಬಿಡ್ಬೋದು, ಇಲ್ಲ ಬೇರೆ ರೀತಿ ಮಾಡ್ಬೋದು. ಆದರೆ ವಸ್ತುತಂತ್ರ ಅಂದರೆ ಈ ಮೂರನ್ನು ಮೀರಿರುತ್ತೆ. ಹಾಗೆ ವಸ್ತು ಹೇಗಿರುತ್ತೋ ಹಾಗೆ ನೋಡಬೇಕು. ಆದ್ದರಿಂದ ಜ್ಞಾನವು ಕ್ರಿಯೆಯಲ್ಲ. ಮತ್ತಿನ್ನೇನು, ಭಾವನೆ ಮಾಡುವುದು, ಅರ್ಥಾತ್ ಭಾವಿಸುವುದು, ಮಾತಾಡೋದು, ಕೆಲಸ ಮಾಡೋದು, ಮಾತಾಡೋದು, ಚಿಂತನೆ ಮಾಡೋದು, ಇವೆಲ್ಲ ಕ್ರಿಯೆಗೆ ಸಂಬಂಧಪಟ್ಟಿರೋದು. ಆದ್ದರಿಂದ ಅರಿಯೋದು, ಮಾತಾಡೋದು, ಯೋಚನೆ ಮಾಡೋದು ಇವಿಷ್ಟು ಅಲ್ಲ ಅಂತ ಗೊತ್ತಾಯ್ತು ನನಗೆ. ಆದರೆ ಜ್ಞಾನ ಅಂತ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಮಾನಸಿಕ ಕ್ರಿಯೆ. ಯಾಕೆ, ಈಗ ನಾವು ಏನು ಹೇಳಿದ್ವಿ, ನಾವು ಮನಸ್ಸಿನಿಂದನೇ ಮಾಡಬೇಕದು. ಎಚ್ಚರದಲ್ಲಿ ನಾನು ಜನಕ ಮಹಾರಾಜ, ಕನಸ್ಕೋದ್ರೆ ಅವನು ಬರಲಿಲ್ಲ, ಅಲ್ಲಿ ಭಿಕ್ಷುಕ ಹೇಳ್ತಾ ಇರ್ತೀನಿ. ಬಟ್ ಇದನ್ನು ಉತ್ತರ ಕೊಡೋದು, ಈ ಪ್ರಶ್ನೆ ಹಾಕ್ಕೊಡೋದು ಮನಸ್ಸು ವ್ಯವಹಾರದ ದೃಷ್ಟಿಯಿಂದ, ಉತ್ತರ ಕೊಡೋದು ಹಿಂದೆಗಡೆ ಇರೋ ಆತ್ಮ. ಅವಸ್ಥೆ ಒಳಗಡೆ ಇರೋದು ನೋಡಿ, ಅದು ಯಾರೋ ಆತ್ಮ. ಅದಕ್ಕೋಸ್ಕರನೇ ಆತ್ಮನು ನಾನು ಅನ್ನೋ ಈ ಎಚ್ಚರದ ಜನಕ ಮಹಾರಾಜನ ವೇಷ ಹಾಕ್ಕೊಂಡು, ಈ ಎಚ್ಚರದ ಜನಕ ಮಹಾರಾಜನ ಮನಸ್ಸನ್ನು ಉಪಯೋಗಿಸ್ಕೊಂಡು ಬಾಯಿ ಮುಖಾಂತರ ಹೊರಪಡಿಸ್ತಾನೆ. ಬಟ್ ಇವನು ಇದು ಎಂಜಲ್ ಮಾತು, ಸಾಲ ತೊಗೊಂಬಂದಿರೋದು. ಇದನ್ನು ಕಂಡವರು ಯಾರು? ಆತ್ಮ. ಹಾಗೆ ಆ ಅರ್ಥದಲ್ಲಿ ಸ್ವಲ್ಪ ಮನಸ್ಸು ಏನೋ ಕೆಲಸ ಮಾಡ್ದಂಗೆ ಇರುತ್ತೆ. ಅಲ್ಲ, ಇನ್ನೂ ಒಂದು, ನೀವು ತತ್ವದಲ್ಲಿ ನಿಲ್ಲಬೇಕಾದ್ರೆ ಮನಸ್ಸನ್ನು, ಕ್ರಿಯೆಯನ್ನೂ ಬಿಡಬೇಕು ಅಲ್ವಾ? ಎಲ್ಲ ಅನಾತ್ಮಗಳನ್ನು ನೆಗೆಟ್ ಮಾಡಿದಾಗ ಆತ್ಮನಾಗಿ ಉಳ್ಕೊಳ್ತೀವಿ. ಇದು ನಮಗೆ ಚೆನ್ನಾಗಿ ಗೊತ್ತು. ಸೊ ಅಲ್ಲಿಗೆ ಜ್ಞಾನವೆಂಬುದು ಸಹ ಒಂದು ಮಾನಸಿಕ ಕ್ರಿಯೆಯೇ ಅಲ್ಲವೇ ಅಂತ ಒಂದು ಪೂರ್ವ ಪಕ್ಷಿ ಪ್ರಶ್ನೆ ಹಾಕ್ತಾನೆ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಅಲ್ಲ, ಇಲ್ಲಿ ಕ್ರಿಯೆಗೂ ಜ್ಞಾನಕ್ಕೂ ತುಂಬ ವ್ಯತ್ಯಾಸ ಇದೆಯಪ್ಪ ಅಂತ ಹೇಳ್ತಾರೆ. ಇಲ್ಲಿ ಜ್ಞಾನ ಅಂತಂದರೆ ವಿವೇಕದಿಂದ ನೋಡ್ಕೊಳ್ಳೋದು. ಮತ್ತು ನಿಮಗೆ ವಿವೇಕ ಅಂದರೆ ಏನು ಅಂತ ಹೇಳಿದ್ದೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಬಟ್ಟೆ ನೋಡ್ತೀನಿ, ಖರ್ಚೀಫ್ ನೋಡಿದ ತಕ್ಷಣ ನನಗೆ ಬಟ್ಟೆ ಅಂತ ಕಾಣುತ್ತೆ. ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ, ಹಿಂದಕ್ಕೆ ಹೋಗ್ರಿ, ಇದು ಕಾರ್ಯ. ಇದರ ಹಿಂದೆಗಡೆ ಕಾರಣ ಏನಿದೆ? ಯಾತ್ರಿಂದ ಇದು ಬಟ್ಟೆ ಆಗಿದೆ? ದಾರ. ಅಲ್ಲಿಗೆ ದಾರ ಅಂತನ್ನೋದು ನಥಿಂಗ್ ಬಟ್ ಬಟ್ಟೆ. ನೀವು ಬಟ್ಟೆ ಅಂತಂದ್ರಿ, ನಾನು ದಾರ ಅಂತೀನಿ. ನೀವಿನ್ನೂ ಹಿಂದಕ್ಕೆ ಹೋದ್ರಿ, ಕಾರಣ. ಆದ್ದರಿಂದ ನಾವು ಕಾರ್ಯದಿಂದ ಕಾರಣಕ್ಕೆ ಹೋಗೋದು. ಮತ್ತು ಆ ದಾರ ಎಲ್ಲಿಂದ ಬಂತು? ಹತ್ತಿಯಿಂದ ಬಂತು. ಹೇಗೆ? ಹತ್ತಿ ಎಲ್ಲಿಂದ ಬಂತು? ಮರದಿಂದ ಬಂತು. ಮರ ಎಲ್ಲಿಂದ ಬಂತು? ಭೂಮಿಯಿಂದ. ನಿಮಗೆಲ್ಲ ಗೊತ್ತು. ಇದು ಯಾತ್ರೆಯಿಂದ ಮಾಡಿದ್ದು? ವಿವೇಕ ಅಂತ. ಮನಸ್ಸಿನಲ್ಲಿ ಈ ವಿವೇಕ ಅನ್ನೋದೊಂದು ಸ್ಪೆಷಾಲಿಟಿ ಇರುತ್ತೆ. ಎಲ್ರಿಗೂ ಇರುತ್ತೆ ವಿವೇಕ. ನಾಯಿಗೂ ಇರುತ್ತೆ, ಪ್ರಾಣಿಗಳಿಗೂ ಇರುತ್ತೆ. ಅದಕ್ಕೆ ಗೊತ್ತಿಲ್ವೇನೋ? ಅದಕ್ಕೆ ಗೊತ್ತಿಲ್ವೇನೋ? ಆಹಾರ ಕೊಡೋರು ಯಾರೋ. ಕೃಷ್ಣವೇಣಿ, ಸ್ವಲ್ಪ ಬದನೆ ಮಾಡಿ ಅಮ್ಮ, ಒಂದೇ ನಿಮಿಷದಲ್ಲಿ 2 ನಿಮಿಷದಲ್ಲಿ ಬರ್ತದೆ. श्री राम जय जय राम, 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 श्री राम जय जय राम।
श्रीराम जय राम जय जय राम ओम श्रीराम जय राम जय जय राम ओम श्रीराम जय राम जय राम ओम श्रीराम जय राम जय राम ओम थैंक यू सर श्रीराम थैंक यू सर ಜೈ ಶ್ರೀರಾಮ್. ಓಕೆ, ಥ್ಯಾಂಕ್ಸ್. ಸೊ ವಿವೇಕ ಅಂತಂದರೆ ವಸ್ತುತಂತ್ರ ಎಲ್ಲ ವಿವೇಕದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ವಿವೇಕ ಅಂದರೆ ಇದು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗೋದು, ಇವೆಲ್ಲ ಹೇಳ್ತೀವಿ. ಈ ವಸ್ತುತಂತ್ರಕ್ಕೆ ವಿವೇಕ ತುಂಬ ಇಂಪಾರ್ಟೆಂಟು. ಈ ಎಂಥ ವಿವೇಕ ಇರಬೇಕು? ಈ ಪ್ರಾಣಿಗಳಿಗೂ ವಿವೇಕ ಇದೆ. ತನ್ನ ಯಜಮಾನ ಯಾರು, ಕಳ್ಳ ಯಾರು, ಹೊರಗಡೆಯವ್ರು ಯಾರು ಗೊತ್ತಾಗಲ್ವೇನೋ? ಯಾರದು ಕನ್ನ ಇಡ್ತಾರೋ ಬಾಲ ಅಲ್ಲಾಡಿಸೋದು ಗೊತ್ತಿಲ್ವೇನೋ? ಹಾಗೆ. ಆದ್ದರಿಂದ ಹಾಗಾದರೆ ಇಲ್ಲಿ ವಿವೇಕ ಏನು? ತುಂಬ ಸೂಕ್ಷ್ಮವಾಗಿ ಹೋಗಬೇಕಾಗತ್ತೆ. ಇದು ವಿವೇಕ. ಇಲ್ಲಿ ಅವಶ್ಯಕತೆ ಇದೆ ವಿವೇಕಕ್ಕೆ. ಭಾವನೆಗೆ ಏನಿಲ್ಲ, ಸುಮ್ಮನೆ ಜಸ್ಟ್ ಇಮ್ಯಾಜಿನೇಷನ್. ಮನಸ್ಸಿನಿಂದ ನೀವು ಕಲ್ಪನೆ ಮಾಡಿಕೊಂಡ್ರೂ ಸಾಕು, ಅಥವಾ ಅದಕ್ಕೆ ಹೋಲಿಸ್ಕೊಂಡ್ರೂ ಸಾಕು. ಅದು ಯಾರು ಬೇಕಾದರೂ ಮಾಡ್ಬೋದು ಅಲ್ವಾ? ಹೀಗೆ ಆಗ ಯಾವ ದೇವತೆಗೋಸ್ಕರ ಹವಿಸ್ಸನ್ನು ತೆಗೆದುಕೊಂಡು ಹೋದೆಯೋ ಆ ದೇವತೆಯ ರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಧ್ಯಾನಿಸಬೇಕು, ಅಥವಾ ಸಂಧ್ಯಾ ಎಂಬ ದೇವತೆಯನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು ಮುಂತಾದವುಗಳಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತೆ ಆಯಾ ದೇವತೆಯ ರೂಪವನ್ನು ಧ್ಯಾನಿಸಬೇಕೇ ಹೊರತು ಅದನ್ನು ದೇವತೆಗೆ ಕಲ್ಪಿಸಿಕೊಂಡ ರೂಪವು ಇದೆಯೋ ಇಲ್ವೋ ಪ್ರಶ್ನೆ ಹಾಕೋಂಗಿಲ್ಲ. ಈ ಗಾಯತ್ರಿ ಮಂತ್ರ ಅದು ವಸ್ತುತಂತ್ರವೇ. ಎಷ್ಟು ಜನ ಗೊತ್ತಾಗುತ್ತೆ ನಮ್ಗೆ ಅದು ವಸ್ತುತಂತ್ರ ಅಂತ? ನಿಜವಾಗ್ಲೂ ಹೇಳಬೇಕು ಅಂತಂದರೆ ತಂದೆಯಾದವನು ಮಗನಿಗೆ ಗಾಯತ್ರಿ ಮಂತ್ರದ ಉಪದೇಶ ಮಾಡಿದಾಗ ಅವನಿಗೆ ಆವಾಗ ಗೊತ್ತಾಗಲ್ಲ ಇದು ಬ್ರಹ್ಮೋಪದೇಶ ಅಂತ. ಹಾಗೆ ಆದರೂ ಕೂಡ ನಾವೇನು ಮಾಡ್ಬೋದು, ಗಾಯತ್ರಿ ಅನ್ನೋ ಒಂದು ದೇವಿ ಇರ್ತಾಳೆ, ಬೇಕಾದರೆ ಭಾವನೆ ಮಾಡ್ಕೋಬೋದು. ಅದು ಹಾಗೆ ಕಲ್ಪಿಸ್ಕೊಂಡು ರೂಪ ಇದೆಯೋ ಇಲ್ವೋ ಅಂತ ಭಾವನೆ ಮಾಡ್ಕೊಳ್ಳೋದ್ರಲ್ಲಿ ಸುಮ್ಮನೆ ನೀವು ಪ್ರಶ್ನೆ ಕೇಳೋಂಗಿಲ್ಲ. ಅದಕ್ಕೆ ಅದೇ 4 ಕೈಗಳಿದೆ, ಕಾಲುಗಳಿದೆ, ನಾರಾಯಣನ 4 ಕೈಗಳಿದೆ ಯಾಕೆ ಹಂಗೆ ನೀವು ಪ್ರಶ್ನೆ ಕೇಳೋಂಗಿಲ್ಲ. ಸುಮ್ಮನೆ ಶಾಸ್ತ್ರ ಹೇಳುತ್ತೆ, ನಂಬಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಶಾಸ್ತ್ರದ ಮೇಲೆ, ಗುರುಗಳ ಮೇಲೆ ಮತ್ತು ನನ್ನ ಮೇಲೆ ನಂಬಿಕೊಂಡು ಮಾಡಬೇಕು. ಹಾಗೆ ಈ ಭಾವನೆಯಲ್ಲಿ ಆಗಿರುತ್ತೆ. ಆದ್ದರಿಂದ ಸೊ ನಿಮ್ಗೆ ಹಂಗೆ ಹೇಳಿದ ತಕ್ಷಣ ಇವಾಗ ನಾರಾಯಣನಿಗೆ 4 ಕೈಗಳಿರುತ್ತೆ ಅಂತ ಹೇಳಿದ ತಕ್ಷಣ ಇಲ್ಲ, ನಾನು ಆ ಕೈಗಳನ್ನ ನೋಡಿದ ಮೇಲೆ ನಾನು ಭಾವನೆ ಮಾಡ್ಕೊತೀನಿ ಅಂದರೆ ಸಾಧ್ಯ ಇಲ್ಲ. ಫಸ್ಟ್ ನೀನು ಭಾವನೆ ಮಾಡ್ಕೊಂಡು ಹೋದರೆ ಆಮೇಲೆ ದರ್ಶನ ಕೊಟ್ಟರೆ ಹೌದು ಅಂತ ನಿನಗೆ ಗೊತ್ತಾಗುತ್ತೆ. ಯಾರು ಅದನ್ನು ಕಂಡಿರ್ತಾರೋ ಅವ್ರು ಹೇಳ್ಕೊಂಡು ಭಾವನೆ ಮಾಡೋದಕ್ಕೆ ಹೇಳ್ತಾರೆ. ಹಾಗೆ ಅಲ್ಲಿ ಭಾವನೆ ಮಾಡೋ ಕಡೆ ವಿವೇಕ ಮಾಡೋಕ್ಕೆ ಬರೋಲ್ಲ. ಅದು ಹೇಗೆ ಮಾಡೋಕ್ಕೆ ಬರೋಲ್ಲ? ಹಾವು ಹಗ್ಗ ವಿವೇಕ. ಹಾಗೆ ವಿವೇಕ ಮಾಡೋಕ್ಕೆ ಬರಲ್ಲ, ವಿಮರ್ಶೆ ಮಾಡೋಕ್ಕೆ ಬರಲ್ಲ, ಪ್ರಮಾಣಗಳಿಂದ ನಿಶ್ಚಯ ಮಾಡೋಕ್ಕೆ ಬರಲ್ಲ. ನಾನು ನೋಡಿದ ಮೇಲೆ ಮಾಡ್ತೀನಿ ಆಗಲ್ಲ. ಹಾಗೆ ಪ್ರಮಾಣಗಳು ಇವೆಲ್ಲ ಬೇಕಾಗಿಲ್ಲ. ಆದ್ದರಿಂದ ಶಾಸ್ತ್ರದ ಹೇಳಿದೆ ನಂಬಿಕೆ ಶ್ರದ್ಧೆಯಿಂದ ಭಾವಿಸ್ಕೊಳ್ಳೋದು ಮುಖ್ಯ ಕರ್ತವ್ಯ ಇದು. ಸೊ ಇನ್ನು ಮಾನಸಿಕ ಕ್ರಿಯೆಯಲ್ಲಿ ವಸ್ತು ಸ್ವರೂಪದ ಬಗ್ಗೆ ವಿವೇಕ ವಿಚಾರಗಳ ಅವಶ್ಯಕತೆ ಇರಲ್ಲ. ಕರ್ಮಕಾಂಡದಲ್ಲೂ ಅಷ್ಟೇ, ಲೌಕಿಕದಲ್ಲೂ ಅಷ್ಟೇ, ವೈದಿಕವಾದ ಕರ್ಮಕಾಂಡದಲ್ಲೂ ಅಷ್ಟೇ, ಮಾನಸಿಕವಾದ್ರಲ್ಲೂ ಅಷ್ಟೇ. ಅಲ್ಲಿಗೆ ಅದಕ್ಕೇನಿಲ್ಲ. ಅಲ್ಲಿ ಇವಕ್ಕೆಲ್ಲ ವಿವೇಕ, ಸ್ವಲ್ಪ ವಿವೇಕ ಬೇಕಷ್ಟೇ, ಜಾಸ್ತಿ ಏನು ಬೇಡ. ವಿಮರ್ಶೆ ಪ್ರಮಾಣಗಳಿಂದ ನೀವು ಪರೀಕ್ಷೆ ಮಾಡಿ ನಾನು ಮಾಡ್ತೀನಿ ಏನು ಬೇಕಾಗಿಲ್ಲ. ಸುಮ್ಮನೆ ಶಾಸ್ತ್ರದಲ್ಲಿ ಹೇಳಿದೆ ಬ್ಲೈಂಡಾಗಿ ನಂಬ್ಕೋಬೇಕು, ಮಾಡಬೇಕಷ್ಟೇ. ಹಾಗೆ ಪ್ರಾಣಗಳನ್ನು
ವಾಯು ಅಂತ ಅಂದ್ಕೊಂಡು ಅಥವಾ ಬ್ರಹ್ಮ ಅಂತ ಅಂದ್ಕೊಳ್ಳೋದಕ್ಕೆ ಅದು ಹಿಂಗೆ ಅನ್ನೋ ಪ್ರಶ್ನೆ ಕೇಳಿದ್ರೆ ಆಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿದರೆ ಮಾಡ್ಕೋಬೇಕು ಅಷ್ಟೇ. ಇದು ವಿಧಿಸಿದೆ, ಅದಕ್ಕೆ ಇದು ವಿಧಿಪರ ವಾಕ್ಯಗಳು, ವಿಧಿಸಿದೆ ಅಂತ ಹೇಳಿ. ಅದಕ್ಕೆ ಜ್ಞಾನ, ಅರಿವು, ತಿಳಿವಳಿಕೆ ಎಂಬುದಕ್ಕೆ ಮನಸ್ಸೇ ಮುಖ್ಯವಾದರೂ ಸಹ ಅದು ಕ್ರಿಯೆಯಲ್ಲ. ಕಾಯ ವಾಚ ಮನಸ್ಸು ಕ್ರಿಯೆ ಅಲ್ಲ ಅಂತ ಸ್ವಾಮಿಗಳು ಸ್ಪಷ್ಟವಾಗಿ ಅದನ್ನು ಸೂತ್ರ ಭಾಷೆ 1.1.4 ತೋರಿಸಿದ್ದಾರೆ. ಇನ್ನು ಧ್ಯಾನ ಚಿಂತಾದಿಗಳಿಗೂ ಮನಸ್ಸಿನಿಂದಲೇ ಮಾಡಬೇಕಾಗಿದ್ದರೂ ಸಹ ಅವು ಮಾಡುವನಿಗೆ ಅಧೀನವಾಗಿರುವುದರಿಂದ ಧ್ಯಾನ ಅಂದರೆ ಇದು ಉಪಾಸನೆಗಳು. ನೋಡ್ರಿ, ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳುವಾಗ ಈ ಉಪಾಸನೆಗಳನ್ನು ಕೆಲವು ಸಾರಿ ಧ್ಯಾನ ಅಂತಲೂ ಕರೀತಾರೆ, ಕೆಲವು ಸಾರಿ ಉಪಾಸನೆ ಅಂತ ಕರೆದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಅದನ್ನು ಧ್ಯಾನ ಅಂತ ಕರೆದ್ರೆ ಹೇಗೆ ಡಿಸೈಡ್ ಮಾಡ್ತೀರಾ? ಇದು ವಸ್ತುತಂತ್ರ ಧ್ಯಾನವ ಅಥವಾ ಕರ್ತೃತಂತ್ರ ಧ್ಯಾನವ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಆ ಸಂದರ್ಭ ನೋಡ್ಕೋಬೇಕು. ಈಗ ನೋಡ್ರಿ, ನೀವೇ ಹೇಳಿದ್ರಿ ಅವಸ್ಥಾತ್ರೆ ವಿಚಾರ ಹೇಳಿದ ತಕ್ಷಣ ಇದು ವಸ್ತುತಂತ್ರ, ಇದು ವಿವೇಕದಿಂದ ಮಾಡೋದು ಅಂತ ಹೇಳಿಬಿಡ್ರಿ. ಹಾಗೆ ಈಗ ನಾನು ಆ ದೇವರನ್ನ, ಆ ವಿಗ್ರಹದಲ್ಲಿ ನಾರಾಯಣನ, ರಾಮನ್ನ ಭಾವನೆ ಮಾಡ್ಕೊಂಡು ಅದು ಕರ್ತೃತಂತ್ರ ಅಂತ ಟಕ್ಕಂತ ಹೇಳಿಬಿಡ್ತೇವೆ ನೀವು ಅಲ್ವಾ? ಹಾಗೆ ಆ ಕಾಂಟ್ರಾಸ್ಟ್ಗೆ ನೋಡಿಕೊಂಡು ನಾವು ವಸ್ತುತಂತ್ರ, ಕರ್ತೃತಂತ್ರ ಹೇಳ್ಬೋದು. ಹಾಗೆ ಜ್ಞಾನವಾದರೂ ಪ್ರಮಾಣದಿಂದ ಹುಟ್ಟುವುದು, ಆದ್ದರಿಂದ ತಿಳಿಯಬಹುದು, ತಿಳಿದೇ ಇರಬಹುದು, ಮತ್ತೊಂದು ರೀತಿಯಿಂದ ಮಾಡ್ಬೋದು. ಕರ್ಮಕಾಂಡದ್ದು ಇವೆಲ್ಲ ಅಂದರೆ ಕರ್ತೃತಂತ್ರ ಸಾಧನೆ. ವಸ್ತುತಂತ್ರದಲ್ಲಿ ಏನಪ್ಪ ಅಂತಂದರೆ, ಕಣ್ಣು ತೆರೆದಾಗ ಕಣ್ಣಿಗೂ ಆ ವಸ್ತುವಿಗೂ ಸಂಬಂಧವಾದಾಗ ಆ ವಸ್ತು ಹೇಗೆ ಕಾಣುತ್ತೋ ಹಾಗೆ ನಾನು ಅದನ್ನು ನೋಡಿ ಅಂತೀನಿ ಅಷ್ಟೇ ಅಲ್ವಾ? ನನಗೆ ಬೇಕಾದಂಗೆ ಮಾಡ್ಕೊಳ್ತಾರಲ್ಲ ಹಾವು, ಹಗ್ಗ ಅವೆಲ್ಲ ಅಷ್ಟೇ. ಆದ್ದರಿಂದ ಇಲ್ಲಿ ಪ್ರಮಾಣ ಕಣ್ಣು. ಕಣ್ಣು ನಾವು ಪ್ರಮಾಣವನ್ನು ಇಟ್ಕೊಂಡು ಇದ್ದದ್ದಿದ್ದಂತೆ ತೋರಿಸೋದನ್ನು ನೋಡ್ಕೊಂಡ್ಬಿಡ್ತೀನಿ. ಆದ್ದರಿಂದ ಈ ಜ್ಞಾನವು ಜ್ಞಾತೃವಿದ ಅಧೀನವಾಗೋದಿಲ್ಲ. ಅಂದ್ರೆ ನನಗೆ ಬೇಕಾದಂಗೆ ನಾನು ಮಾಡ್ಕೊಳಕ್ಕೆ ಬರಲ್ಲ, ವಸ್ತು ಹೇಗಿದೆಯೋ ಹಾಗೆ ನೋಡಬೇಕು ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಈಗ ಬಿಳೆ ಗೋಡೆ ಇರುತ್ತೆ, ನಾನು ಅದು ಕೆಂಪು ಗೋಡೆ ಮಾಡಬೇಕು ಅಂತಂದರೆ ಆಗುತ್ತೆ. ಅದು ಬಿಳೆ ಗೋಡೆ ಅಂದರೆ ನಾನು ಬಿಳೆ ಗೋಡೆ ಅಂತಲೇ ನೋಡಬೇಕು. ಸುಣ್ಣದಿಂದ ಹೊಡೆದಿದೆ ಅಂದರೆ ಆ ಸುಣ್ಣದ ಗೋಡೆ ಬಿಳೆ ಗೋಡೆ ಅಂತಲೇ ಮಾಡ್ಕೋಬೇಕು ಅಂತ ನಮಗೆಲ್ಲ ಗೊತ್ತಿದೆ. ಪ್ರಮಾಣಕ್ಕೂ ವಸ್ತುಗೂ ಸಂಬಂಧ ಉಂಟಾದಾಗ ಅಪ್ರಯತ್ನವಾಗಿ ಮತ್ತು ಯಾರಿಂದಲೂ ವಿಧಿಸಲ್ಪಡದೆ ಉಂಟಾಗುವುದೇ ಜ್ಞಾನದ ಸ್ವಭಾವ. ನನ್ನ ಇಂದ್ರಿಯಗಳಿಗೂ ಆ ವಸ್ತುಗೂ ಸಂಬಂಧ, ನಾನು ಆ ಕಡೆ ಗೋಡೆ ಕಡೆ ನೋಡಿದ ತಕ್ಷಣ ನಾನು ಇಂದ್ರಿಯಗಳ ವಸ್ತು ನೋಡ್ತು, ಆ ಬೆಳಗಿದೆ ಗೋಡೆ, ಮುಗಿದೋಯ್ತು ಅಷ್ಟೇ ಹೊರತು ಇದು ವಸ್ತುತಂತ್ರ, ಕರ್ತೃತಂತ್ರ ಅಲ್ಲ. ಹೀಗೆ ಸೊ ಅದು ನಮ್ಗೆ ಚೆನ್ನಾಗಿ ಅರ್ಥ ಆಯಿತು. ಇವರು ಇದಕ್ಕೆ ಈ ಥರ ಕೆಲವು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಒಂದಿದೆ ಇಲ್ಲಿ ಉಪಾಸನೆ ಮಾಡೋದನ್ನು, ಇನ್ನೂ ಒಂದು ಹೇಳ್ತಾ ಇದ್ದಾರೆ. ಓ ಗೌತಮನೆ, ಪುರುಷನನ್ನು ಅಗ್ನಿ ಅಂತ ತಿಳ್ಕೋ, ಭಾವನೆ ಮಾಡು ಅಷ್ಟೇ. ಹಾಗೆ ನೋಡ್ರಿ, 5 ಪಂಚಾಗ್ನಿ ವಿದ್ಯೆ ಅಂತ ಒಂದು ಉಪಾಸನೆ ಇದೆ. ಅಲ್ಲೇನು ಮಾಡಬೇಕು, ಅಲ್ಲಿ ದ್ಯುಲೋಕ ಅಂತಾರೆ. ಅವು ದ್ಯುಲೋಕ ಅಂದರೆ 14 ಲೋಕಗಳು, ಕೆಳಗಿಂದು 7, ಮೇಲಿಂದ 7, ಅದಕ್ಕೆ 2 ಅವಷ್ಟು ಸೇರಿಸಿದ್ರೆ ದ್ಯುಲೋಕ, ಪರ್ಜನ್ಯ, ಭೂಮಿ, ಪುರುಷ, ಸ್ತ್ರೀ. ಪುರುಷ ಗೊತ್ತು ನಮಗೆ, ಪರ್ಜನ್ಯ ನೀರು, ದ್ಯುಲೋಕ ಮತ್ತು ಭೂಮಿ. ಪುರುಷ ಅಂದರೆ ಗಂಡ ಹೆಂಡತಿ ಇಬ್ಬರು, ಇವರಿಬ್ಬರು ಮತ್ತು ಭೂಮಿ, ನೀರು, ದ್ಯುಲೋಕ, ಇಷ್ಟು 5 ಇವುಗಳನ್ನ ಅಗ್ನಿ ಅಂತ ಭಾವನೆ ಮಾಡಬೇಕು. ಇದು ಪಂಚಾಗ್ನಿ ವಿದ್ಯೆ ಅಂತ ಹೇಳ್ತಾರೆ. ಇದು ಕರ್ತೃತಂತ್ರವೇ ಅಂತ ಹೇಳ್ತಾ ಇದ್ದಾರೆ. ಇದು ಆದರೆ ಈಗ ಅಲ್ಲಿ ಬೆಂಕಿ ಇದೆ ಅಂತ ಇಟ್ಕೊಳ್ರಿ, ನಾವು ನೋಡಿದ ತಕ್ಷಣ ಅದನ್ನೇನಂತೀವಿ? ಬೆಂಕಿ. ಅದೇನದು?
ವಸ್ತುತಂತ್ರ ಹೇಗಿದೆಯೋ ಹಾಗೆ ನೋಡ್ತಾ ಇದ್ದೇನೆ, ಮುಗಿದು ಹೋಯ್ತು. ನೀವು ಅದನ್ನು ನೀರು ಅಂತ ಅಂದ್ಕೊಳ್ರಿ ನೋಡೋಣ, ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಸೊ ತಂತ್ರ ಕರ್ತೃತಂತ್ರ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯಾವಾಗ ನಾನು ಕಣ್ಣನ್ನು ಆ ಕಡೆ ನೋಡಿದ್ನೋ, ಬೆಂಕಿಗೂ ನನ್ನ ಕಣ್ಣಿಗೂ ಸಂಬಂಧ ಆಯಿತು. ಆಚೆ ಬೆಂಕಿ ಗೊತ್ತಾಯಿತು, ಗೊತ್ತು ನಮಗೆ ಅದು ಶಾಖ ಕೊಡುತ್ತೆ, ಸುಡುತ್ತೆ, ಇವೆಲ್ಲ ಅದರ ಲಾಭಗಳು. ಆದ್ದರಿಂದ ಇಷ್ಟವಿರಲಿಲ್ಲ, ಅದನ್ನು ನೀರು ಅಂತ ನೀವು ಮಾಡ್ಕೊಳ್ರೆ ಆಗೋದಿಲ್ಲ. ನೀವು ಮಾಡ್ಕೋಬೋದು ಮನಸ್ಸಿನಲ್ಲಿ, ಹುಚ್ಚಾಗಿ ಮಾಡ್ಕೊತಾನೆ, ಯಾಕೆಂದರೆ ಅವನು ಬುದ್ಧಿ ಇಲ್ಲ. ಅದು ಅಂದ್ಕೊಂಡಿದ್ದ ತಕ್ಷಣ ಅದು ನೀರಾಗುತ್ತೇನೋ, ಇದು ನೀರು ಅಂದ್ಕೊಂಡು ಹೋಗಿ ಮುಟ್ಟಿದ್ರೆ ಸುಡುತ್ತ ಅವನು ಅಲ್ವಾ? ಆದ್ದರಿಂದ ಸೊ ಅಲ್ಲಿಗೆ ನಿಮಗೆ ವಸ್ತುತಂತ್ರ ಕರ್ತೃತಂತ್ರದ ವಿಚಾರ ಚೆನ್ನಾಗಿ ಗೊತ್ತಾಯಿತು. ಓಕೆ, ಈಗ ಬ್ರಹ್ಮಾತ್ಮ ವಿಷಯದ ಜ್ಞಾನವೂ ಸಹ ಚೋದನಾ ತಂತ್ರವೂ ಅಲ್ಲ. ಇವಾಗ ಬ್ರಹ್ಮಜ್ಞಾನ ಅದು ಕರ್ತೃತಂತ್ರ ಅಲ್ಲ, ಏಕೆಂದರೆ ಅದು ವಿಧಿಪರ ಅಲ್ಲ. ಆತ್ಮ ಹೇಗಿರ್ತಾನೋ ಹಾಗೆಯೇ ಅನುಭವ ಮಾಡ್ಕೋಬೇಕು. ಈಗ ನಿದ್ದೆ ಅನುಭವ ನನಗೊಂಥರ ನಿಮಗೊಂಥರ ಮಾಡ್ಕೊಳ್ರಿ ನೋಡೋಣ, ಕನಸು ಮಾಡ್ಕೊಳ್ರಿ ನೋಡೋಣ, ಮಾಡ್ಕೊಳ್ಳಿ ಬರೋಲ್ಲ. ಎಲ್ರಿಗೂ ಯಾರನ್ನೇ ಕೇಳ್ರಿ ಕನಸು ಅಲ್ಲಿದ್ದಾಗ ಸತ್ಯವಾಗಿತ್ತು, ಎದ್ದ ಮೇಲೆ ಸುಳ್ಳು ಅಂತ ಗೊತ್ತಾಯಿತು. ನಿದ್ದೆಯಲ್ಲಿ ಏನೂ ಗೊತ್ತಾಗಲಿಲ್ಲ. ಇವೆಲ್ಲ ವಸ್ತುತಂತ್ರ. ವಸ್ತು ಹೇಗಿದೆಯೋ ಹಾಗೆ ನೋಡ್ಬೇಕು, ನನಗೆ ಬೇಕಾದಂಗೆ ಮಾಡ್ಕೊಳ್ಳೋಕೆ ಬರಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬ್ರಹ್ಮತತ್ವ ಮೊದಲೇ ನಮ್ಮೆಲ್ಲರಿಗೂ ಸಹಜವಾಗಿರೋ ಸ್ವಭಾವ. ನಾವು ತಿಳ್ಕೊಳ್ದೇ ಇರಲಿ, ನಾವು ಅದೇ ಆಗಿರ್ತೀವಿ. ತಿಳ್ಕೊಂಡ್ರೆ ಲಾಭ, ತಿಳ್ಕೊಳ್ದೇ ಇದ್ದರೆ ನಷ್ಟ. ಅದನ್ನು ನೀವೇನಾದರೂ ಪ್ರಯತ್ನದಿಂದ ಮಾಡಿ ಅಲ್ಲೇನಾದರೂ ತಂದಿಟ್ಕೋಬೇಕೇನೋ, ಭಾವನೆ ಮಾಡಬೇಕೇನೋ, ಅದನ್ನು ಬೇಕಾಗಿಲ್ಲ. ಸ್ವಯಂ ಪ್ರಸಿದ್ಧಂ ಹಿ ಏತತ್ ಶಾರೀರಸ್ಯ ಬ್ರಹ್ಮತತ್ವಂ ಉಪದೇಶ್ಯತೆ ನ ಯತ್ನಾಂತರ ಪ್ರಸಾದ್ಯಂ ಅಂತ ಹೇಳ್ತಾರೆ. ಬ್ರಹ್ಮ ಭಾವ ಅಂತ ಹೇಳಿದ್ರು, ಇದು ಭಾವ ಅಲ್ಲ, ಮೊದಲೇ ಇದ್ದು ಬಿಟ್ಟಿರೋದ್ರಿಂದ ನಾವು ಆ ಕಡೆ ನಮ್ಮ ಲಕ್ಷ್ಯವನ್ನು ಹರಿಸಿದ್ರೆ ಸಾಕು. ಬೆಂಕಿ ಕಡೆ ನೋಡೋದಲ್ಲ, ಇದು ಮನಸ್ಸಿನಿಂದನೂ ನೋಡೋಕ್ಕಾಗಲ್ಲ. ನಾನು ಅವಸ್ಥೆ ವಿಚಾರ ಹೇಳ್ತಾ ಇದ್ದರೆ ವಿತೌಟ್ ಯುವರ್ ನಾಲೆಡ್ಜ್ ನಿಮ್ಮ ಅಂತಃಕರಣ ಆ ಕಡೆ ತಿರ್ಕೊಳ್ಳುತ್ತೆ. ಇದು ಆದ್ದರಿಂದ ಅದು ಹೇಗಿದೆಯೋ ಹಾಗೆ ನಮ್ಗೆ ಅದರ ತಿಳುವಳಿಕೆ ಉಂಟಾಗಬೇಕು ಅಲ್ವಾ? ಈಗ ನೋಡ್ರಿ, ಇದನ್ನು ಬಾಯಿಂದ ಹೇಳಕ್ಕೆ ಬರೋಲ್ಲ ನಿಮಗೂ. ನಾನು ಹೇಳಿದ್ರು ನಿಮ್ಗೆ ಅದು ಕೇಳಿದ್ರು ಶಬ್ದಕ್ಕೆ ಸಿಗೋದಲ್ಲ ಇದು. ಈಗ ಗಾಢ ನಿದ್ರೆಯಲ್ಲಿದ್ದಾಗ ಹೆಂಗಿತ್ತು ನೋಡ್ರಿ, ಹಾಗೆ ಅಂತೀನಿ. ನಾನೇನು ತೋರ್ಸಕ್ಕೆ ಬಂತ? ನನ್ನ ಮಾತು ಎಲ್ಲಿವರೆಗೂ ಬಂತು? ಇದು ಕರ್ತೃತಂತ್ರ. ನಿಮ್ಮ ನಿದ್ದೆ ಕಡೆ ನಿಮ್ಮನ್ನು ಕರ್ಕೊಂಡೋಗೋವರೆಗೂ ಕರ್ತೃತಂತ್ರ. ಆಮೇಲೆ ಆ ನಿದ್ದೆ ಕಡೆ ನಿಮ್ಮ ಮನಸ್ಸು ಹೋಗಿದ ತಕ್ಷಣ ಅಲ್ಲಿ ಮನಸ್ಸಲ್ಲ ನೋಡೋದು, ಆತ್ಮವೇ. ಆಮೇಲೆ ಏನಾಯಿತು, ಆ ಅನುಭವನ ಹಿಡ್ಕೊಂಡ್ಬಂದು ನೋಡಿದಾಗ ನಾನು ಅದನ್ನು ಅನುಭವಿಸಿದ್ದೀನಿ, ನೀವು ಅನುಭವಿಸಿದ್ದೀರಾ. ಆದ್ದರಿಂದ ಆ ನಿದ್ದೆಯಲ್ಲಿ ಹೇಗಿತ್ತು ನೋಡ್ರಿ ಹಾಗಿರುತ್ತೆ ಅಂತ ಹೇಳಿದಾಗ ಹೌದು ಅಂತೀರ. ನೀವು ಹೌದು ಅಂತಂದಿದ್ದು ಕರ್ತೃತಂತ್ರ. ನಾನು ನಿಮಗೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿದ್ದು ಕರ್ತೃತಂತ್ರ, ಆ ಅನುಭವ ಆಗಿದ್ದು ವಸ್ತುತಂತ್ರ. ನೀವು ಬಾಯಿಂದನೇ ಹೊರಪಡಿಸ್ತೀರ ಕರ್ತೃತಂತ್ರ. ನಾನು ಹೇಳಿದ್ದನ್ನು ಕಿವಿಯಿಂದ ಕೇಳ್ತೀರ ಕರ್ತೃತಂತ್ರ. ನೋಡಿರಿ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ. ಆದ್ದರಿಂದ ಆ ಕೊನೆಯವರೆಗೂ ಕೂಡ ಕರ್ತೃತಂತ್ರ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಆ ತತ್ವದಲ್ಲಿ ಕಡೆ ನೋಡಿರಿ, ಇನ್ನು ತತ್ವ ನಿಲ್ಲೋದು ಬೇರೆ. ಆ ಗಾಢ ನಿದ್ರೆ ಅನುಭವ ಕಡೆ ಹೋಗಿದ ತಕ್ಷಣ ಮನಸ್ಸು ಗೊತ್ತಾಗುತ್ತೆ. ನನ್ನ ಮಾತೆಲ್ಲ ತಿಳಿಸಿದ್ದು ನಿಮಗಿದು ನಿಮ್ಮ ಅನುಭವ. ಈಗ ಇನ್ನೂ ಒಂದು ಚೆನ್ನಾಗಿರೋ ಉದಾಹರಣೆ ಕೊಡ್ತೀನಿ. ನಿದ್ದೆ ಅನುಭವ ಎಲ್ರಿಗೂ ಗೊತ್ತಿರುತ್ತೆ. ನಾನಿಲ್ಲಿ ಅಮೇರಿಕಾದಲ್ಲಿ ಒಂಥರ ಹಣ್ಣು ತಿಂದೆ ಅಂತ ಇಟ್ಕೊಳ್ರಿ, ಅದು ಎಲ್ಲ ಆ್ಯಪಲ್ ಇದ್ದಂಗೆ ಇರುತ್ತೆ. ಕಲ್ಲರು ಗಿಲ್ಲರು ನೋಡೋದಕ್ಕೆ ಮಾಡೋದಕ್ಕೆ, ಈ ಕೂದರೆ ಹೋಳು ಗೀಳೆಲ್ಲ ಹಾಗೆ ಇರುತ್ತೆ ಅಂತ ಇಟ್ಕೊಳ್ರಿ. ಈಗೇನೂ ಬೇಡ, ಅಲ್ಲೂ ಸಿಗುತ್ತೆ, ನಮ್ಮ ಇಂಡಿಯಾದಲ್ಲೂ ಕೂಡ. ನಾವು ಸಪೋಟ ನೋಡಿದ್ದೀವಲ್ಲ, ಇಲ್ಲಿ ಹಾಗೇ ಇರುತ್ತೆ. ಸಪೋಟ ಅಲ್ಲ, ಅದಕ್ಕೇನೋ ಕಿವಿ ಅಂತ ಹೇಳ್ತಾರೆ.
ಆ ಸಪೋಟ ಬಣ್ಣ ಹಾಗೇ ಇರುತ್ತೆ, ನೋಡೋದಕ್ಕೆ ಹಾಗೇ ಇರುತ್ತೆ, ಕಲ್ಲರ್ ಗಿಲ್ಲರ್ ಎಲ್ಲ. ಈ ಸಪೋಟ ಗುಂಡಕ್ಕಿರುತ್ತೆ, ಇದು ಸ್ವಲ್ಪ ಓವಲ್ ಆಗಿರುತ್ತೆ ಅಷ್ಟೇ. ತಿಂದರೆ ಆ ರುಚಿನೂ ಬೇರೆ ಬೇರೆ ಇರುತ್ತೆ. ಇರಲಿ, ಸಪೋಟ ಇದ್ದಂಗೆ ಇರಲ್ಲ, ಇರಲಿ. ಇದರಲ್ಲಿ ಒಳ್ಳೆ ಒಳಗಡೆ ಎಲ್ಲ ಬೀಜಗಳಿರುತ್ತೆ ಇದರಲ್ಲಿ. ಇದಕ್ಕೆ ಕಿವಿ ಫ್ರೂಟ್ ಅಂತಾರೆ. ಏನಾದರೂ ಇಟ್ಕೊಳ್ಳಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಅದು ಸಪೋಟ ಇದ್ದಂಗಿದೆ, ಕಲರ್ ಕರೆಕ್ಟು, ಶೇಪು ಸ್ವಲ್ಪ ಡಿಫ್ರೆನ್ಸು. ನಿಮ್ಗೆ ಏನು ಹೇಳಿದ್ರು ಅದರ ಟೇಸ್ಟ್ ನಾನು ಏನೂ ಮಾಡೋಕ್ಕೆ ಬರೋದೇ ಇಲ್ಲ. ಅಕಸ್ಮಾತ್ ಅದರ ಮೇಲ್ಗಡೆ ರೂಪ, ಬಣ್ಣ, ಅದರ ಆಕಾರ, ಶೇಪ್ ತಿಳಿಸ್ಕೊಳ್ಬೋದು. ಈಗ ಅದ್ರ ಟೇಸ್ಟ್ ಹೆಂಗೆ ತಿಳಿಸ್ಕೊಡ್ಲಿ? ಈಗೇನು ಮಾಡಬೇಕು, ನಾನು ಇಂಡಿಯಾಗೆ ಬಂದಾಗ ನಿಮ್ಮನ್ನು ಕರೆದು ಅದನ್ನು ಕುಯ್ದು ಒಂದು ಪೀಸ್ ನಿಮ್ಮ ಬಾಯಿಗೆ ಇನ್ನೊಂದು ಪೀಸ್ ನನ್ನ ಬಾಯಿಗೆ ಇಟ್ಕೊಂಡು ತಿಂದು ಹೇಗಿದೆ ನೋಡಿ, ಹಾಗಿದೆ ಅಲ್ವಾ? ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ, ಬಟ್ ಇಬ್ಬರಿಗೂ ಅನುಭವ ಆಗಿದೆ. ಇದನ್ನೇನಂತಾರೆ? ವಸ್ತುತಂತ್ರ. ಆ ಹಣ್ಣು ತಂದಿದ್ದು, ಕೊಟ್ಟಿದ್ದು, ನೀವು ತಿಂತಿದ್ದು, ಮಾಡಿದ್ದೆಲ್ಲ ಕರ್ತೃತಂತ್ರ. ಅದು ಬಿಟ್ಟರೆ ಅಲ್ವಾ? ನೋಡ್ರಿ, ಹೀಗೆ ನಾನು ಮಾತು ತಿಳಿಸ್ಕೊಡ್ತಾ ನಿಮಗಿರೋ ಇಲ್ಲ. ಅದಕ್ಕೋಸ್ಕರನೇ ಬ್ರಹ್ಮಜ್ಞಾನವನ್ನು ಹೀಗೆ ತೋರಿಸ್ಕೊಡೋದು. ಯಾಕೆ? ಕನಸಿನ ಅನುಭವ ಪ್ರತಿಯೊಬ್ಬರಿಗೂ ಇದೆ, ನಿದ್ದೆ ಅನುಭವ ಪ್ರತಿಯೊಬ್ಬರಿಗೂ ಇದೆ, ಯಾರು ಕೊಡೋದಲ್ಲ, ಮೊದಲೇ ಸ್ವತಃ ಸಿದ್ಧ. ಅದರ ಹಿಂದೆಗಡೆ ಬ್ರಹ್ಮ ಅನುಭವವೂ ಸ್ವತಃ ಸಿದ್ಧ. ನಾನು ಹೇಳಿದಾಗ ನಿಮಗೂ ಅನುಭವ ಇದೆ, ನನಗೂ ಇದೆ. ಆದರೆ ಅದನ್ನು ತೋರಿಸೋ ಒಂದು ಕಲೆ ಶಾಸ್ತ್ರ, ಗುರು. ಇದು ಇಂಪಾರ್ಟೆಂಟ್. ಶಾಸ್ತ್ರ ಇಲ್ಲದೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಇದಕ್ಕೆ ಶಾಸ್ತ್ರ ಯೋನಿತ್ವಾತ್. ಶಾಸ್ತ್ರ ಇದೆ, ನಾನೇ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಅಂದರೆ ಇಲ್ಲ, ಗುರು ಮುಖೇನ ಅಂತ. ಅದಕ್ಕೆ ಎಂಥ ಮನಸ್ಸು, ಮನಸ್ಸೇ ಈ ಮನಸ್ಸಲ್ಲ, ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು. ಈ ಗುರುಗೆ ಎಲ್ಲಿ ಸಿಗ್ತಿದ್ದು? ಶಾಸ್ತ್ರದಿಂದ. ಅದರಿಂದ ಅವನು ಆ ಶಾಸ್ತ್ರ ಹಗ್ಗ ತೋರಿಸೋವನೇ ಟಾರ್ಚ್ ಇಟ್ಕೊಂಡ್ಬರ್ತಾನಲ್ಲ, ಅವನು ತೋರಿಸೋವನು ಗುರು, ಆ ಟಾರ್ಚ್ ಬಂದಿದ್ದೆ ಶಾಸ್ತ್ರ. ಮುಗಿದೋಯ್ತು. ಅಲ್ಲೂ ನೋಡ್ರಿ, ಲೌಕಿಕದಲ್ಲೇ ಇಷ್ಟು ಬೇಕು ಅಂತಂದಾಗ ಅದಕ್ಕಿಂತ ಸೂಕ್ಷ್ಮವಾಗಿರೋ ಇದನ್ನು ತೋರಿಸ್ಬೇಕಾದ್ರೆ ಗುರುನೂ ಬೇಕು, ಶಾಸ್ತ್ರನೂ ಬೇಕು. ಆ ಶಾಸ್ತ್ರ ನಮ್ಮ ಏನಂತಾರೆ, ಸನಾತನ ವೈದಿಕ ಧರ್ಮದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಹೇಗಿದೆ? ಇದು ಹೆಚ್ಚುಗಾರಿಕೆ ನಮ್ಮ ಸನಾತನ ವೈದಿಕ ಧರ್ಮ, ನಮ್ಮ ಭಾರತ ದೇಶದ ಹೆಚ್ಚುಗಾರಿಕೆ. ಎಷ್ಟು ಹೊಗಳಿದ್ರೂ ಸಾಲದು. ಇಲ್ಲಿ ಹುಟ್ಟಿದ್ದೀವಲ್ಲ, ಅದೇ ಗ್ರೇಟ್ನೆಸ್. ಸೊ ಅಲ್ಲಿಗೆ ಆ ಹಣ್ಣು ನಿಮ್ಮ ಬಾಯಿ ಕೊಟ್ಟು ನಾನು ತಿಂದು ಹೇಗಿದೆ ನೋಡ್ರಿ ಅಂತೀನಲ್ಲ, ಅದು ಆದ್ದರಿಂದ ಇದು ವಸ್ತು ತಂತ್ರಜ್ಞಾನ. ವಸ್ತುವನ್ನು ಅನುಸರಿಸಿ ವಸ್ತು ಹೇಗಿದೆಯೋ ಹಾಗೆ ಉಂಟಾಗುವ ಅನುಭವ. ಇದನ್ನು ಹೇಳಕ್ಕೆ ಬರೋಲ್ಲ ಬಾಯಿಂದ. ಹಣ್ಣಿಂದೇ ಹೇಳಕ್ಕೆ ಬರಲಿಲ್ಲ ಅಂದರೆ, ಹಣ್ಣಿಗಾದರೂ ಆಕಾರ ಇದೆ, ಇಂದ್ರಿಯಗಳಿಗೆ ಸಿಗುತ್ತೆ. ಈಗ ನಾವು ಹೇಳೋ ಬ್ರಹ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಃಕರಣಕ್ಕೂ ಸಿಗದೆ ಕಾಲಾದೇಶ ಕಾರ್ಯಕಾರಣ ಭಾವವನ್ನು ಮೀರಿರೋ ಅಂಥದ್ದನ್ನು ಹೆಂಗಪ್ಪ ತಿಳಿಸ್ಕೊಡೋಕ್ಕಾಗತ್ತೆ? ಆದ್ದರಿಂದ ಹಾಗೆ. ಸೊ ಈ ವಸ್ತುತಂತ್ರಜ್ಞಾನದ ಸಮಕಾಲದಲ್ಲಿಯೇ ತಿಳಿಸೋ, ಸಮಕಾಲದಲ್ಲಿಯೇ. ಆಮೇಲೆಲ್ಲ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಮುಗಿದೋಯ್ತು, ಇನ್ನೇನು ಮಾಡಬೇಕು? ಗಟ್ ಮಾಡು ಅಂತ ಹೇಳ್ಬೇಕೇನೋ? ಹಗ್ಗ ಹಾವಲ್ಲ, ಜಪ ಮಾಡು. ಸಮಕಾಲದಲ್ಲಿಯೇ ಅದರ ಜ್ಞಾನ ಆಗಿಬಿಡುತ್ತೆ. ನಿಮ್ಮ ಬಾಯಿಗೆ ನೀವೊಂದು ಹಣ್ಣು ಇಟ್ಕೊಂಡ್ರಿ, ನಾನೊಂದು ಹಣ್ಣು ಇಟ್ಕೊಂಡ್ರೆ ಇಮ್ಮಿಡಿಯೇಟ್ ಗೊತ್ತಾಯ್ತು. ಅದು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಹಂಗಿದೆ, ಹಿಂಗಿದೆ, ಹುಳಿ ಇದೆ, ಅವೆಲ್ಲ ಏನು ಬೇಕಾಗಿಲ್ಲ ಅಲ್ವಾ? ಹಾಗೆ ಯಾರಿಗೆ? ಅಧಿಕಾರಿಯಾದವನಿಗೆ. ಅದಕ್ಕೆ ಇಲ್ಲಿ ಅಧಿಕಾರಿತನ ಕೇಳುತ್ತೆ. ಈಗ ಅವನು ಜ್ವರ ಬಂದಿತ್ತಪ್ಪ, ಜ್ವರ ಬಂದಿದ್ದರಿಂದ ನಾಲ್ಗೆ ಎಲ್ಲ ಕೆಟ್ಟಿದೆ. ಅವನಿಗೆ ಸಿಹಿ ಕೊಟ್ಟರು ಕೂಡ ಅದು ಹುಳಿಯಾಗಿ ಕಾಣುತ್ತೆ. ಏನು ಮಾಡೋಕ್ಕಾಗುತ್ತೆ? ಇವಾಗ ಅವನ್ನ ಇಟ್ಕೊಂಡು ನಾನೇನು ಮಾಡಲಿ? ಒಬ್ಬ ಕುರುಡ ಇರ್ತಾನೆ, ಕಣ್ಣೇ ಇಲ್ಲ ಅವನಿಗೆ, ಅಧಿಕಾರಿ ಇಲ್ಲ, ಹಗ್ಗ ನೋಡು ಅಂತಂದ್ರೆ ನೋಡೋಕ್ಕೆ ಬರುತ್ತೇನೋ? ಹಾಗೆಯೇ ನಮಗೆ ಮನಸ್ಸಿಗೆ ಆ ಅಧಿಕಾರತನ ಇರಬೇಕು. ಏನದು?
ಸಾಧನ ಚತುಷ್ಟಯ ಯೋಗ್ಯತೆ ಮೊದಲೇ ಇರಬೇಕು. ಅದು ಕ್ವಾಲಿಫಿಕೇಷನ್ ಶಿಷ್ಯನಿಗೆ. ಗುರುಗೆ ಏನು ಕ್ವಾಲಿಫಿಕೇಷನ್ನು? ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು ಅವನು. ಹೀಗೆ ಸೊ ಹೀಗೆ ಜ್ಞಾನ ಮಾತ್ರಮೇವ, ಜ್ಞಾನದಿಂದಲೇ ಮೋಕ್ಷ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಇತ್ಯುಕ್ತತ್ವಾತ್ ಜ್ಞಾನ ಮಾತ್ರಮೇವ. ಅದು ಹಾಗೆ ಜ್ಞಾನದಿಂದಲೇ ಆ ತತ್ವ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆತ್ಮಸ್ವರೂಪವೇ ತಾನಾಗಿರುವುದನ್ನು ಕಂಡುಕೊಳ್ಳುವುದೇ ಮೋಕ್ಷವೆಂಬ ಫಲ ಅಥವಾ ಅದರ ಲಾಭ ಅಂತ ಗೊತ್ತಾಗುತ್ತೆ. ಇದಲ್ಲದೆ ಬೇರೊಂದು ಫಲವೇ ಇಲ್ಲವೇ ಇಲ್ಲ. ಯಾಕೆ? ಇದು ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನು ನಾನೇ, ಪರಮಾತ್ಮನು ಅಂತ ತಿಳಿ ಅಂತ. ಇಲ್ಲಿ ನೋಡ್ರಿ, ಕ್ಷೇತ್ರ ಅನಾತ್ಮ, ಕರ್ತೃತಂತ್ರಕ್ಕೆ ಸಂಬಂಧಪಟ್ಟಿರೋದು. ಕ್ಷೇತ್ರ ಅನಾತ್ಮ, ಬ್ರಹ್ಮ ಕ್ಷೇತ್ರಜ್ಞ. ಬ್ರಹ್ಮ ಕ್ಷೇತ್ರಜ್ಞ ಅಂದರೆ ಏನು? ಇವು ಆಬ್ಜೆಕ್ಟ್ಸು. ಅದನ್ನು ತಿಳ್ಕೊಳ್ಳೋನು ಯಾರು? ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಮುಗಿದೋಯ್ತಪ್ಪ. ಆತ್ಮ ಅನಾತ್ಮ ಮುಗಿದೋಯ್ತು. ಸೊ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಕ್ಷೇತ್ರಜ್ಞ ಯಾರು? ಘಡನಿದ್ರೆಯಲ್ಲಿ ಅನುಭವ ರೂಪದಲ್ಲಿ ಇದ್ನಲ್ಲ, ಅವನೇ ಕ್ಷೇತ್ರಜ್ಞ. ಜ್ಞಸ್ವರೂಪ ಸಬ್ಜೆಕ್ಟ್, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ಎಷ್ಟು ಈಸಿಯಾಗಿ ಗೊತ್ತಾಗೋಗುತ್ತೆ ನೋಡ್ರಿ ಇದು ತಿಳ್ಕೊಂಡಾಗ. ಹೀಗೆಂದು ಹೇಳಿದ್ದರಿಂದ ಶರೀರದಲ್ಲಿರುವ ಪ್ರತಿಯೊಬ್ಬ ಜೀವಿಯ ನಿಜವಾದ ಸ್ವರೂಪ ಕೇವಲ ಆತ್ಮನೇ. ಇಲ್ಲಿ ನಾವು ಜನಕ ಮಹಾರಾಜನಾಗಲಿ ಭಿಕ್ಷುಕನಾಗಲಿ ಹಿಡ್ಕೋಬಾರ್ದು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಈಗ ಸಾಧನೆಗಳ ವಿಂಗಡಣೆ. ನಿನ್ನೆ ನಾನು ಚಾರ್ಟ್ ತೋರಿಸಿದ್ದೆ ನಿಮಗೆ. ಆ ಚಾರ್ಟ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳ್ರಿ. ಇಲ್ಲಿ ಶಂಕರಾಚಾರ್ಯರು ಈ ಒಂದು ಕರ್ತೃತಂತ್ರ ವಸ್ತುತಂತ್ರ ಸಾಧನೆಯ ಬೇಸ್ಮೆಂಟ್ ಮೇಲೆ ಸಾಧನೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇದು ಏನೋ ಒಂದು ಪ್ರಾಬ್ಲಮ್ ಆಗಿದೆ. ನನಗಿದ್ದಂಗೆ ನನ್ನ ಇದರಲ್ಲಿರೋದನ್ನು ತೋರ್ಸೋಕ್ಕೆ ಬರಲ್ಲ. ಇದೆ ತೋರ್ಸೋಕ್ಕೆ ಬಂದ್ಬಿಡುತ್ತೆ ಏನೋ ಹಾಗೆ. ಸೊ ಇದು ಸಾಧನೆಗಳ ವಿಚಾರ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿ ಕೊನೆಯಲ್ಲಿ ವಸ್ತುತಂತ್ರ ಅಂತಿದೆಯಲ್ಲ, ಜ್ಞಾನ ಸಾಧನೆ, ನೇರಾದ ಸಾಧನೆ. ಈ ಜ್ಞಾನ ಆಗೋದು ಇದರಿಂದಲೇ, ಇದಕ್ಕೆ ಜ್ಞಾನ ಅಂತಲೇ ಹೆಸರು. ನೇರಾದ ಸಾಧನ ಡೈರೆಕ್ಟ್ ಸಾಧನ. ಇವು ವಸ್ತುತಂತ್ರ. ಇದು ಬಿಟ್ಟರೆ ನೀವು ಪ್ರಪಂಚದಲ್ಲಿ ಯಾವ ಧರ್ಮದವರು ಯಾರು ಬೇಕಾದರೂ ಏನು ಬೇಕಾದರೂ ಸಾಧನೆ ಹೇಳ್ರಿ, ಇವೆಲ್ಲ ಕರ್ತೃತಂತ್ರ. ಈ ವಸ್ತುತಂತ್ರವನ್ನು ನಮ್ಮ ವೇದಾಂತ ಬಿಟ್ಟರೆ ಇನ್ಯಾರಿಗೂ ಹೇಳಕ್ಕೆ ಬರಲಿಲ್ಲ. ವೇದಾಂತ ಅಂದರೆ ಯಾರು? ಉತ್ತರ ಮೀಮಾಂಸಾ. ಈವನ್ ವೇದಗಳಲ್ಲಿರೋ ಪೂರ್ವ ಮೀಮಾಂಸಕರಿಗೂ ಇದು ಗೊತ್ತಿಲ್ಲ. ಎಲ್ಲ ತಪ್ಪು ಅರ್ಥ ಮಾಡ್ತಾರೆ. ಇನ್ನು ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಬೇರೆಯವ್ರನ್ನೇ ಅದನ್ನು ಕೇಳ್ತೀರಾ? ಹಾಗೆ ಓಕೆ. ಸೊ ಈ ಕ್ವಾಲಿಫಿಕೇಷನ್ ಏನು ಅಂತ ಹೇಳ್ತಾ ಇದ್ವಲ್ಲ, ಈ ಸಾಧನ ಚತುಷ್ಟಯ ಯೋಗ್ಯತೆ ಯಾರಿಗಿದೆಯೋ ಅವರು ಕ್ವಾಲಿಫೈಡ್. ಇದು ಯಾತ್ರಿಂದ ಬರುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾತ್ರಿಂದ ಬರುತ್ತೆ ಈ ಕ್ವಾಲಿಫಿಕೇಷನ್ನು? ಯಾತ್ರಿಂದ ಬರುತ್ತೆ? ಅದೇ ಶಾಸ್ತ್ರಾಚಾರ್ಯರಿಂದ, ಸಂಸ್ಕಾರದಿಂದ. ಬಟ್ ಇಷ್ಟು ಮಾತ್ರ ಅಲ್ಲ, ಇವು 4 ಇದ್ದರೆ ಅವನಿಗೆ ಅವಸ್ಥಾತ್ರಯ ವಿಚಾರ ಹೇಳಿದ್ರೆ ಬರೀ ಶ್ರವಣದಿಂದಲೇ ತತ್ವದಲ್ಲಿ ನಿಂತು ಬಿಡ್ತಾನೆ ಅನ್ನೋದಕ್ಕೋಸ್ಕರ ಇಲ್ಲಿ ಸಾಧನೆಗಳ ವಿವರಣೆಯಲ್ಲಿ ನಮ್ಮ ಇವರೆಲ್ರಿಗೂ ಇದು ಗೊತ್ತಿದೆ. ಯಾರೋ ಗುರು ಪರಂಪರೆ ಅಥವಾ ಅದೇನು ಹೇಳ್ತೀವೋ ಅವರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಅವರಿಗಿಂತ ಮೇಲ್ಗಡೆ ಸುರೇಶ್ವರಾಚಾರ್ಯರ ಮೇಲೆ ಮತ್ತೆ ದಾರಿ ತಪ್ಪೋಗಿತ್ತು. ನಮಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತೋರಿಸ್ಕೊಟ್ಟಿರೋದ್ರಿಂದ ಅವರು ಕೂಡ ಈ ಪರಂಪರೆಗೆ ಸೇರ್ಕೊತಾರೆ.
ಎಲ್ಲರೂ ಹೇಳೋದು ಜ್ಞಾನ ಮಾತ್ರದಿಂದ ಮೋಕ್ಷ ಅಂತಲೇ ಹೇಳೋದು. ಇನ್ನು ಮಿಕ್ಕಿದವರು ದ್ವೈತದವರೇ ಇಟ್ಕೊಳ್ರಿ. ಇನ್ನು ಕೆಲವರು ಅದ್ವೈತ ಅಂತ ಹೇಳೋರು ತರವರಿ ಇದೆ. ದ್ವೈತ, ವಿಶಿಷ್ಟ ದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಈ ಆಚಾರ್ಯಗಳೆಲ್ಲ ಹೇಳ್ತಾ ಬಂದ್ರಲ್ಲ, ಅವ್ರಿಗೂ ಗೊತ್ತಿಲ್ಲ. ಮತ್ತು ಅದಾದ ಮೇಲೆ ಸುರೇಶ್ವರಾಚಾರ್ಯರಿಗಿಂತ ಈಚೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬಿಟ್ಟರೆ ಅದಕ್ಕಿಂತ ಮೊದಲೇ ಸುರೇಶ್ವರಾಚಾರ್ಯರು ಆದಮೇಲೆ ಮತ್ತೆ ಕೆಲವು ಗೈಡ್ ಬುಕ್ಸ್ ಬರಿತೀವಿ ಅಂತ ಹೇಳಿ ವ್ಯಾಖ್ಯಾನಕಾರರು, ಪಂಚಪಾದಿಕಾ ಭಾಮತಿಕಾರರು ಗಬ್ಬೆಬ್ರಿಸ್ಬಿಟ್ಟಿದ್ರು. ಅವರೂ ಕೂಡ ಏನು ಹೇಳ್ತಾಯಿದ್ರು, ಬರೀ ಶ್ರವಣದಿಂದ ಮೋಕ್ಷ ಆಗೋಲ್ಲ, ಅದರ ಜೊತೆಗೆ ನಾವೇನು ಮಾಡಬೇಕು, ಪತಂಜಲಿಗಳು ಹೇಳಿರೋ ಆ ಸಾಧನೆಗಳನ್ನ ಮಾಡಿ ಸಮಾಧಿ ಪಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಸೊ ಇಷ್ಟೆಲ್ಲ ರಾಮಾಯಣಗಳು ಆಗಿದೆ. ಅದರ ಜೊತೆಗೆ ನಮಗೆಲ್ಲ ಗೊತ್ತಿದೆ, ಅಲ್ಲಿ ನಾವು ಯಾವುದು ಕರ್ತೃತಂತ್ರ ವಸ್ತುತಂತ್ರ ಸಾಧನೆ ನೋಡಿದಾಗಲೇ ಸ್ಟಾರ್ಟಿಂಗ್ನಲ್ಲೇ ಎಷ್ಟೊಂದು ಜನ ತಪ್ಪು ಹೇಳೋದಕ್ಕೆ ಏನಾಯಿತು, ಪ್ರಸಂಖ್ಯಾನ ಮಾಡಬೇಕು, ಸಾಕ್ಷಾತ್ಕಾರ ಮಾಡ್ಕೋಬೇಕು, ಆಮೇಲೆ ಸಮಾಧಿ ಮಾಡ್ಕೋಬೇಕು, ಇವೆಲ್ಲ ಅಷ್ಟಾಂಗಗಳು ಮಾಡಬೇಕು ಎಲ್ಲ ಹೇಳ್ತಾ ಇದ್ರಲ್ಲ. ಈ ತಪ್ಪು ಅಭಿಪ್ರಾಯ ಬರೋದಕ್ಕೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು ಅಂತ ನಮಗೆ ಚೆನ್ನಾಗಿ ಗೊತ್ತಾಯ್ತು ಇವಾಗ. ಆಮೇಲೆ ಈ ಮೋಕ್ಷದಲ್ಲೂ ಕೂಡ ತರಾವರಿ ಹೇಳೋರಿದ್ದಾರೆ. ಅವರೇನು ಹೇಳ್ತಾರೆ, ಜ್ಞಾನದಲ್ಲಿ ಪರೋಕ್ಷ, ಅದೃಢ, ಅಪರೋಕ್ಷ, ದೃಢ, ಪರೋಕ್ಷ, ಸಪ್ತಭೂಮಿಕೆಗಳು ಹಿಂಗೆಲ್ಲ ಹೇಳೋರಿದ್ದಾರೆ ಸಾಧನೆಗಳಲ್ಲಿ. ಅವೆಲ್ಲ ಕೊನೆಗೆ ಬ್ರಹ್ಮಜ್ಞಾನ ಆಗುತ್ತಲ್ವಾ, ಅವರಲ್ಲೂ 3 ಥರ ಹೇಳ್ತಾರೆ, 4 ಥರ ಹೇಳ್ತಾರೆ. ಬ್ರಹ್ಮವಿತ್, ಬ್ರಹ್ಮವಿದ್ವರ, ಬ್ರಹ್ಮವಿದ್ವರೇಣ್ಯ, ಬ್ರಹ್ಮವಿದ್ವರಿಷ್ಠ. ಇದನ್ನು ಕನ್ನಡದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ನೋಡ್ರಿ. ಹಗ್ಗ ಅಂತ ಕಂಡ ಮೇಲೆ ಅವ್ರು ಕಂಡವರಲ್ಲಿ 4 ಥರ ಹೇಳ್ತೀರಿ ನೀವು, ಹೇಳ್ರಿ ನೋಡೋಣ. ಎಲ್ರಿಗೂ ಹಗ್ಗ ಅಂತ ಗೊತ್ತಾಗಿರುತ್ತೆ. ಇವ್ರು ಹೇಳೋದು ಅವ್ರನ್ನ 4 ಥರ ಇರ್ತಾರೆ ಅವರಲ್ಲಿ ಅಂತ. ಅದು ಸರಿ, ಅರ್ಥವರು, ಬೆರ್ತವರು, ನೋಡ್ತವರು, ಮೈ ಮರ್ತವರು ಹೀಗೆಲ್ಲ ಹೇಳ್ತಾರೆ ಇಲ್ಲಿ. ಆದರೆ ಇದನ್ನು ಹೆಂಗೆ ಹೇಳ್ಬೋದು ಅಂತಂದರೆ, ಈಗ ಒಬ್ಬನಿಗೆ ಚಿನ್ನದ ಲೋಟದಲ್ಲಿ, ಇನ್ನೊಬ್ಬನಿಗೆ ಬೆಳ್ಳಿ ಲೋಟದಲ್ಲಿ, ಇನ್ನೊಬ್ಬನಿಗೆ ಸ್ಟೀಲ್ ಲೋಟದಲ್ಲಿ, ಇನ್ನೊಬ್ಬನಿಗೆ ಹಿತ್ತಾಳೆ ಲೋಟದಲ್ಲಿ, ಬಟ್ ಎಲ್ಲದರಲ್ಲೂ ಕಾಫಿನೇ ಕೊಟ್ಟಿದ್ದೀನಿ, ಅಮೃತ ಕೊಟ್ಟಿದ್ದೀನಿ. ಏನು ವ್ಯತ್ಯಾಸ ಆಯಿತು? ಆ ವಸ್ತು ಅಮೃತವೇ, ಆದರೆ ಬಟ್ಲು ಚಿನ್ನ, ಬೆಳ್ಳಿ, ಸ್ಟೀಲು, ಹಿತ್ತಾಳೆ, ಅಷ್ಟೇ ವ್ಯತ್ಯಾಸ. ಅದನ್ನು ಇಂಪಾರ್ಟೆಂಟ್ ಏನೋ, ಎಲ್ಲರೂ ಅಮೃತನೇ ಕುಡ್ದಿದ್ದಾರಲ್ಲ, ಮತ್ತೇನು ಬೇಕು ನಿಮಗೆ ಅಲ್ವಾ? ಹಾಗೆ ಅದು ಇಂಪಾರ್ಟೆಂಟ್ ಅಷ್ಟೇ. ಆದರೆ ಮೇಲ್ಗಡೆ ದೃಷ್ಟಿಯಿಂದ ನೋಡೋದಕ್ಕೆ ವ್ಯತ್ಯಾಸ ಕಂಡರೂ ಒಳಗಡೆ ದೃಷ್ಟಿಯಲ್ಲಿ ಎಲ್ಲರೂ ಆ ಅನುಭವವನ್ನು ಕಂಡಿರ್ತಾರೆ, ಹಗ್ಗವನ್ನೇ ಕಂಡಿರ್ತಾರೆ. ಹಾಗೆ ತಗೋಬೇಕು. ಆಮೇಲೆ ಬಂದವರು ಇವೆಲ್ಲ ಇಷ್ಟೆಲ್ಲ ಭೇದ ಭಾವನೆ ಮಾಡಿ ಸತ್ ಮೇಲೆ ಮೋಕ್ಷ ಅಂತ ಇವೆಲ್ಲ ಎಷ್ಟೊಂದು ಪದ್ಧತಿಗಳು ಬಂದ್ಬಿಟ್ಟಿದೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಷ್ಟು. ಆಮೇಲೆ ಇನ್ನು ಕೆಲವರು ವಾಸನಾಕ್ಷಯ ಆಗಬೇಕು, ಮನೋನಾಶ ಆಗಬೇಕು, ಪ್ರಪಂಚ ಪ್ರವಿಳಯ ಆಗಬೇಕು, ನಾನು ಮೋಕ್ಷ ಆಗಬೇಕಾದ್ರೆ ನಾನು ಸಾಯಬೇಕು, ಇವೆಲ್ಲ ಹೇಳೋರು ನಿಮ್ಗೆ ಗೊತ್ತಿದ್ದಾರೆ. ಹೀಗೆ ಸೊ ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ತಕ್ಕಂತೆ ಭಾಷ್ಯವಾಕ್ಯಗಳನ್ನ ತಿರುಗಿಸಿ ತಮ್ಮ ಅಭಿಪ್ರಾಯದಂತೆ ಭಾಷ್ಯವಾಕ್ಯಗಳನ್ನ ಅರ್ಥ ಮಾಡ್ಕೊಂಬಿಡೋದು, ಅದೇ ಸರಿ ಅಂಥೇಳಿ ಅದನ್ನೇ ಪ್ರಚಾರ ಮಾಡೋದು. ಅಷ್ಟಲ್ಲದೆ ಶಂಕರಾಚಾರ್ಯ ಏನು ಬರೆದಿದ್ದಾರೋ ಅದಕ್ಕೆ ವಿರುದ್ಧವಾಗಿ ಬರೆಯೋದು, ಅಥವಾ ಉಪನಿಷತ್ನಲ್ಲಿ ಇರೋದೇ ಒಂದು, ಇವರೇ ಒಂದು. ಇವರು ಡೈರೆಕ್ಟಾಗಿ ಉಪನಿಷತ್ಗೆ ಏನು ಭಾಷೆ ಬರೆಯೋಕ್ಕೆ ಹೋಗಲಿಲ್ಲ. ಇವರು ಶಂಕರಾಚಾರ್ಯ ಬರೆದಿರೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪು ಅರ್ಥ ಮಾಡಿಕೊಂಡು, ಉಪನಿಷತ್ ವಾಕ್ಯಗಳನ್ನ ತಪ್ಪು ಅರ್ಥ ಮಾಡಿಕೊಂಡು, ಇವು ಶಂಕರಾಚಾರ್ಯ ಹಿಂಗೆ ಬರೆದಿದ್ದಾರೆ ಅಂತ ಅವ್ರ ಹೆಸರು ಹಾಕ್ಬಿಟ್ಟು ಎಲ್ಲ ಇದು ಗೈಡ್ ಬುಕ್ಸ್ ಬರೆದಿತ್ತು. ಅದು ಬಂದಿದ್ದು ತೊಂದರೆ. ಶಂಕರಾಚಾರ್ಯ ಏನು ಹೇಳಿದ್ದಾರೆ ಅಂತ ನೋಡಲಿಲ್ಲ, ಅವರು ತುಂಬ ಸುಲಭವಾಗಿ ಹೇಳಿದ್ದಾರೆ. ಹಾಗೆ ಅಲ್ಲಿಗೇನಾಯಿತು, ಇವ್ರ ಮನಸ್ಸಿಗೆ ಹೆಂಗೆ ತೋರ್ತೋ ಇದು ಬುದ್ಧಿಗೆ ಡಿಸೈಡ್ ಮಾಡ್ಕೊಂಡು ಹೇಳೋದು. ಯಾರಾದ್ರೂ ಹಿಂಗೆ ಹೇಳ್ತಾರಾ? ನಾನಿವಾಗ ಕನಸನ್ನು ನನಗೆ ಬೇಕಾದಂಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಒಪ್ತೀರಾ ನೀವು?
ನಿದ್ದೆನ ನನಗೆ ಬೇಕಾದಂಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಒಪ್ತೀರಾ? ಇವ್ರು ಹಂಗೆ ಮಾಡಿಟ್ರು, ಇವರು ಕೇಳೋರು ಎಂಥವ್ರು? ಯಾಕೆಂದರೆ ಅದು ಅನುಭವದಿಂದ ನೋಡ್ಕೊಳ್ಳೋದಕ್ಕೆ ಅಲ್ಲ, ಅದು ಆಗಲ್ಲ. ಅದಕ್ಕೋಸ್ಕರ ಆಯ್ತು. ಸೊ ಇಷ್ಟು ಹೆಚ್ಚು ಕಡಿಮೆ ಆಯಿತು. ಹಿಂದೆ ಶಂಕರಾಚಾರ್ಯರಿಗಿಂತ ಹಿಂದೆ ಇದ್ದವರು, ಶಂಕರಾಚಾರ್ಯ ಸುರೇಶ್ವರಾಚಾರ್ಯ ಆದ ನಂತರ ಇವರು ಎಲ್ಲರೂ ಕೂಡ ಬೇಕಾದಷ್ಟಿಂಥ ಪುಸ್ತಕಗಳನ್ನ ಬರೆದು ಅದಕ್ಕೆ ಪ್ರಕರಣ ಗ್ರಂಥಗಳು ಅಂತಾನೆ ಒಟ್ಟು ಒಂದು ಅರ್ಧ ಡಜನ್ ಪ್ರಕರಣ ಗ್ರಂಥಗಳಿದೆ. ಇವು ಶಂಕರಾಚಾರ್ಯರೇ ಬರೆದಿದ್ದಾರೆ ಅಂತ ಹೆಸರು ಹಾಕಿದ್ದಾರೆ, ಬಟ್ ಶಂಕರಾಚಾರ್ಯ ಬರೆದಿಲ್ಲ. ಆದ್ದರಿಂದ ಶಂಕರಾಚಾರ್ಯ ಬರೆದಿರೋದು ಎರಡೇ. ಅದು ಯಾವುದು? ಗದ್ಯ ಪದ್ಯ ಉಪದೇಶ ಸಾಹಸಿ ಎರಡೇ ಪುಸ್ತಕ ಬರೆದಿರೋದು ಅವರು. ಅದು ಶಂಕರಾಚಾರ್ಯ ಬರೆದಿರೋದು ಗೊತ್ತಾಗುತ್ತೆ ನಮ್ಗೆ. ಸುರೇಶ್ವರಾಚಾರ್ಯರು 3-4 ಬರೆದಿದ್ದಾರೆ, 3 ಬರೆದಿದ್ದಾರೆ. ಇಷ್ಟು ಹೆಚ್ಚು ಕಡಿಮೆ ಆಗೋದಕ್ಕೆ ಕಾರಣ ಆಯಿತು. ಯಾಕೆ ಅಂತಂದರೆ ಈ ಕರ್ತೃತಂತ್ರ ವಸ್ತುತಂತ್ರ ಸಾಧನೆ ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದರಿಂದ ಇದು. ಇನ್ನು ಈ ಸಾಧನೆಗಳಲ್ಲಿ ನಿನ್ನೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ, ಇದು ನೇರ ಸಾಧನೆ, ಇದು ಬ್ರಿಡ್ಜ್ ಇದ್ದಂಗೆ, ಮತ್ತು ಇಲ್ಲಿ ಸಹಕಾರಿ ಸಾಧನೆ, ಇದು ಪರಂಪರಾ ಸಾಧನೆ. ಪರಂಪರಾ ಸಾಧನೆಯಲ್ಲಿ ಇಂಪಾರ್ಟೆಂಟು ಕರ್ಮಯೋಗ, ಉಪಾಸನೆ ಹೇಳಿರೋದು. ನಾವು ಉಪಾಸನೆ ಮಾಡೋಕ್ಕಾಗೋಲ್ಲ ಅಂತ ಜಪ ಈಗಿನ ಕಲಿಯುಗಕ್ಕೆ ಸಿಂಪ್ಲಿಫೈ ಆಗಿ ಹೇಳಿದೆ, ಇಷ್ಟೇ. ಸೊ ಅಲ್ಲಿಗೆ ಕರ್ತೃತಂತ್ರ, ಕರ್ತೃ ಹೇಗಿರುತ್ತೋ ಹಾಗೆ ಮಾಡ್ಬೋದು, ಬಿಡ್ಬೋದು, ಮಾಡದೇ ಇರ್ಬೋದು, ಬೇರೆ ರೀತಿ ಮಾಡ್ಬೋದು. ವಸ್ತುತಂತ್ರ, ವಸ್ತು ಹೇಗಿರುತ್ತೋ ಹಾಗೆ ನಾವು ನೋಡಬೇಕು, ಮುಗಿದೋಯ್ತು. ಇಷ್ಟು ಸಾಧನೆಗಳು. ಈ ವಸ್ತುತಂತ್ರಕ್ಕೆ ವಿವೇಕ ತುಂಬ ಇಂಪಾರ್ಟೆಂಟು. ಇದಕ್ಕೂ ವಿವೇಕ ಬೇಕು. ಇದಕ್ಕೆ ಸ್ಥೂಲವಾಗಿದ್ದರೆ ಸಾಕು, ಇದಕ್ಕೆ ಸೂಕ್ಷ್ಮವಾಗಿರೋ ವಿವೇಕ ಬೇಕು ಅಷ್ಟೇ. ಸೊ ಇಷ್ಟು ನಮಗೆ ಅರ್ಥ ಆಯ್ತು ಈಗ. ಸೊ ಈಗ ಈ ಕರ್ತೃತಂತ್ರ ವಸ್ತುತಂತ್ರ ಇನ್ನು ಹೇಗೆ ಡಿಸೈಡ್ ಮಾಡ್ತೀರಾ ನೋಡ್ರಿ. ನೀವು ಉಪನಿಷತ್ತುಗಳಲ್ಲಿ ಪರಾವಿದ್ಯೆ ಅಪರಾವಿದ್ಯೆ ಅಂತ 2 ವಿದ್ಯೆಗಳು ಬರುತ್ತೆ. ನೀವು ಮುಂಡಕೋಪನಿಷತ್ತು ತಗೊಳ್ರಿ, ಪರಾವಿದ್ಯೆ ಅಪರಾವಿದ್ಯೆ ಹೇಳ್ತಾರೆ. ಕಾಟಕೋಪನಿಷತ್ತು ತಗೊಳ್ರಿ, ಪ್ರಶ್ನೋಪನಿಷತ್ತು ತಗೊಳ್ರಿ. ಹೀಗೆ ಕೆಲವು ಉಪನಿಷತ್ತುಗಳಲ್ಲಿ ಇದೆ. ಇನ್ನು ಬೃಹದಾರಣ್ಯಕ ಮತ್ತು ಮಾಂಡಿಕ್ಯ ಇದರಲ್ಲಿ ಚಾಂದೋಕ್ಯ ಉಪನಿಷತ್ನಲ್ಲಿ ಪರಾವಿದ್ಯೆ ಅಪರವಿದ್ಯೆ ಬೇಕಾದಷ್ಟು ಬರುತ್ತೆ. ಈ ಪರಾವಿದ್ಯೆ ಯಾತ್ರಿಂದ ಬರುತ್ತೆ? ವಸ್ತುತಂತ್ರ. ಹೆಚ್ಚಿನ ವಿದ್ಯೆ ಪರಾವಿದ್ಯೆ. ಅಪರಾವಿದ್ಯೆ ಕೆಳಮಟ್ಟದ್ದು, ಕೀಳುಮಟ್ಟದ್ದು, ಕೆಳಗಡೆ ಮಟ್ಟದ್ದು. ಅದು ಕರ್ತೃತಂತ್ರದಿಂದ ಮಾಡೋದು. ಕರ್ಮಕಾಂಡ, ಉಪಾಸನಕಾಂಡ, ಲೌಕಿಕ ವೈದಿಕ ಇವೆಲ್ಲ ಮಾಡೋದು. ಇದು ಕೀಳ್ತರ ನೋಡ್ರಿ. ಅಲ್ಲೇ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಈ ವೇದದಿಂದ ಕೂಡ ಉಪನಿಷತ್ತುಗಳೆಲ್ಲ ಅದನ್ನು ಹೇಳಿದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಮುಂಡಕೋಪನಿಷತ್ನಲ್ಲಿ ಅಲ್ಲಿ ಇನ್ನೊಂದು ಉಪನಿಷತ್ತುಗಳನ್ನು ನಮಗೆ ತತ್ವ ತಿಳಿಸೋದಕ್ಕೆ ಏನು ಮಾಡ್ತಾರೆ ಅಂದರೆ ಸಮಾಸ ವ್ಯಾಸ ಪದ್ಧತಿ ಅಂತ. ನೀವೊಂದು ಭಗವದ್ಗೀತೆ ತಗೊಳ್ರಿ, ಎಲ್ಲ ಕಡೆ ಇದೊಂದು ಇಟ್ಕೊತಾರೆ. ಏನು ಹೇಳಬೇಕು ಅಂತಿರ್ತಾರೋ ಮೊದಲು ಬ್ರೀಫಾಗಿ ಹೇಳಿಬಿಡ್ತಾರೆ. ಆಮೇಲೆ ಕೊನೆಯಲ್ಲಿ ಅದನ್ನು ಕೊನೆಯಂದರೆ ಮಿಕ್ಕಿರೋದೆಲ್ಲ ವಿವರಿಸ್ತಾ ಹೋಗ್ತಾರೆ. ಮೊದಲನೇದರಲ್ಲಿ ಬ್ರೀಫಾಗಿ ಹೇಳೋದು, ಆಮೇಲೆ ಅದನ್ನು ಎಲಾಬ್ರೇಟ್ ಮಾಡೋದು. ಸಮಾಸ ವ್ಯಾಸ ಪದ್ಧತಿ. ಈಗ ನೀವು ಭಗವದ್ಗೀತೆ ತಗೊಂಡ್ರಿ ಅಂತ ಇಟ್ಕೊಳ್ರಿ, 2ನೇ ಅಧ್ಯಾಯದಲ್ಲೇ ಅವನ ಶೋಕ ಮೋಹಗಳು, ಅದಕ್ಕೆ ಉತ್ತರ, ಜ್ಞಾನಕಾಂಡದ ಇದರಿಂದ ಸಾಂಖ್ಯಯೋಗ ಅಥವಾ ನೇರಾದ ಸಾಧನೆ ಎಲ್ಲ ಹೇಳ್ಬಿಡ್ತಾರೆ. ಇದರಿಂದನೇ ನೇರಾದ ಸಾಧನೆ ಕಡೆಯಿಂದನೇ ಹೇಳ್ಬಿಡ್ತಾರೆ. ಬಟ್ ಅವನಿಗೆ ಯೋಗ್ಯತೆ ಇಲ್ಲ, ತಿಳ್ಕೊಳಕ್ಕೆ ಬರಲಿಲ್ಲ. ಬೇರೆ ಅಲ್ಲಿ ಆತ್ಮನ ಕೊಲ್ಲಕ್ಕಾಗಲ್ಲ, ಸುಡಕ್ಕಾಗಲ್ಲ, ಖಡ್ಗದಿಂದ ಕಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಅದು ಬ್ರೀಫಾಗಿ. ಆಮೇಲೆ ಮಿಕ್ಕಿರೋ ಇನ್ನು 18 ಅಧ್ಯಾಯಗಳು ಯಾಕೆ ಬೇಕು ಅಂತ ಕೇಳಿದ್ರೆ ಅದನ್ನು ಎಲಾಬ್ರೇಟ್ ಮಾಡ್ತಾ ಹೋಗ್ತಾರೆ. ಮತ್ತು ಇನ್ನೊಂದು, ಮೊದಲು ಸಿಂಪಲ್ಲಾಗಿ ಹೇಳಿ, ಮಧ್ಯದಲ್ಲಿ ಅದನ್ನು ಎಲಾಬ್ರೇಟ್ ಮಾಡಿ, ಕೊನೆಯಲ್ಲಿ ಅದರ ಸಾರಾಂಶವನ್ನು ಹೇಳ್ತಾರೆ. ಹೇಗೆ ಬಸ್ನಲ್ಲಿ ಹೋಗಬೇಕಾದ್ರೆ ಮೊದಲು ಮನೆಯಲ್ಲೆಲ್ಲ ಹೇಳಿರ್ತಾರೆ, ಬಸ್ನಲ್ಲಿ ಕೂತ್ಕೊಂಡಾಗ
ಬೀಗ ಹಾಕೋದು ಮಾಡ್ಕೋಬೇಡ, ಮನೆಗೆ ಬೀಗ ಹಾಕು ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ಕೊಂಡು ಬರ್ತಾರೆ. ಈ ಪದ್ಧತಿನ ಇಟ್ಕೊಂಡಿದ್ದಾರೆ. ಇದಕ್ಕೆ ಸಮಾಸ ವ್ಯಾಸ ಪದ್ಧತಿ ಅನ್ನೋದು ಕೂಡ ಹೇಳ್ತಾರೆ. ಮತ್ತು ನಾವು ಕರ್ಮಕಾಂಡದಲ್ಲಿ ತಿಳ್ಕೊಳ್ಬೇಕಾದ್ರೆ ಅಥವಾ ಉಪಾಸನಾ ಕಾಂಡ ಇವೆಲ್ಲ ನಾವು ತಿಳ್ಕೊಬೇಕು ಅಂತಂದರೆ ಇದಕ್ಕೆ 4 ವೇದಗಳನ್ನ ಅಧ್ಯಯನ ಮಾಡಬೇಕು. ಆ ವೇದಗಳನ್ನ ಅಧ್ಯಯನ ಮಾಡಿ 4 ವೇದಗಳು ಗೊತ್ತು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಋಗ್ವೇದ ಎಲ್ಲ ಕರ್ಮ ಅಗ್ನಿಕಾಂಡಕ, ಇದು ಯಜ್ಞ ಹೋಮಗಳು ಇವುಗಳೆಲ್ಲ. ಹಾಗೆ ಯಜುರ್ವೇದದಲ್ಲೂ ಎಲ್ಲ ಥರಲ್ಲೂ ಬರುತ್ತೆ, ಜಾಸ್ತಿ ಅದರಲ್ಲಿರುತ್ತೆ. ಇನ್ನು ಸಾಮವೇದ ಅಂತನ್ನೋದು ಕೇಳೋದಕ್ಕೆ ತುಂಬ ಇಂಪಾಗಿರುತ್ತೆ, ಮಧುರವಾಗಿ ಆಡ್ತಾರೆ. ಎಲ್ಲ ವೇದಗಳಲ್ಲೂ ಇವಿಷ್ಟು ಬರುತ್ತೆ, ಎಲ್ಲ 3 ಬರುತ್ತೆ. ಅದಕ್ಕೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ. ಸಂಹಿತದಲ್ಲೆಲ್ಲ ಮಂತ್ರಗಳು ಬರುತ್ತೆ. ಬ್ರಾಹ್ಮಣಕದಲ್ಲಿ ಯಾವ ಮಂತ್ರಗಳನ್ನ ಯಾವ ಕ್ರಿಯೆಗೆ ಮಾಡಿದ್ರೆ ಎಂಥ ಫಲ ಬರುತ್ತೆ ಅಂತ ಹೇಳ್ತಾರೆ. ಕೊನೆಯ ಭಾಗದನ್ನು ಆರಣ್ಯಕ, ವೇದಾಂತ ಅಂತ ಕರೀತಾರೆ. ಇಷ್ಟಂತೂ ನಮಗೆ ಗೊತ್ತು. ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ನಾವು ಹೆಂಗೆ ಸಿಕ್ಕಿದ್ರೆ ಹಂಗೆ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ 6 ವೇದ ಅಂಗಗಳನ್ನು ಅಧ್ಯಯನ ಮಾಡಬೇಕು. ಯಾವುದದು? ಶಿಲ್ಪ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ. ಇಲ್ಲಿ ಜ್ಯೋತಿಷ್ಯ ಯಾಕೆ ಬೇಕು ಅಂತಂದರೆ, ಈಗ ನೋಡಿರಿ, ನಮ್ಮ ಸತ್ಯನಾರಾಯಣ ಪೂಜೆ ಮಾಡಬೇಕು. ಯಾವ ಸಮಯಕ್ಕೆ ಮಾಡಬೇಕು? ಏನೋ ಗ್ರಹಣ ಇದ್ರ ಟೈಮ್ನಲ್ಲಿ ಮಾಡ್ತಾರೇನೋ, ಯಾವುದು ಈ ಏನಂತಾರೆ ಒಳ್ಳೆ ಟೈಮ್, ಅದಕ್ಕೇನೋ ಅಂತಾರಲ್ಲ, ದಿನದಲ್ಲಿ ಬರುತ್ತಲ್ಲ, ರಾಹುಕಾಲದಲ್ಲಿ ಯಾರಾದರೂ ಪೂಜೆ ಮಾಡ್ತಾರೇನೋ, ಒಳ್ಳೆ ಕಾರ್ಯಗಳು ಮಾಡ್ತಾರೇನೋ, ಮಾಡಬಾರ್ದು. ಹಾಗೆ ಕರ್ಮಕಾಂಡದಲ್ಲಿ ಹೇಳಿರೋ ಯಾಗ ಯಜ್ಞಗಳು ಒಳ್ಳೆ ಕಾರ್ಯಗಳಿಗೆ ಅದು ಯಾವುದು ಸಮಯ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿರುತ್ತೆ. ಅಂಥವನ್ನು ಇಂತಿಂಥ ಟೈಮ್ನಲ್ಲೇ ಮಾಡಬೇಕು. ಹಬ್ಬ ಹುಣ್ಣಿಮೆಗಳು ಇಂಥ ಸಮಯದಲ್ಲೇ ಮಾಡಬೇಕು. ಮತ್ತು ಪಿತೃ ಕಾರ್ಯಗಳನ್ನ ಇಂಥ ಸಮಯದಲ್ಲಿ ಮಾಡಬೇಕು. ಅದಕ್ಕೇನೋ ಬರುತ್ತಲ್ಲ, ತಿಂಗಳಿಗೊಂದು ಸರಿ ಏನೋ ಆ ಥರ. ಆಮೇಲೆ ಹಾಗೆ ಇದು ಜ್ಯೋತಿಷ್ಯದಿಂದ ಗೊತ್ತಾಗುತ್ತೆ. ಶಿಲ್ಪ, ಕಲ್ಪ, ವ್ಯಾಕರಣ. ಆ ವ್ಯಾಕರಣ ತಿಳ್ಕೊಂಡಿರ್ಬೇಕು. ಫಸ್ಟ್ ಆಫ್ ಆಲ್ ಸಂಸ್ಕೃತ ಬರಬೇಕು. ಜೊತೆಗೆ ಅದು ಶಿಲ್ಪ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಅವೆಲ್ಲ ತುಂಬ 6 ಅಧ್ಯಯನ ಮಾಡಿರ್ಬೇಕು. ನೋಡಿರಿ, ಇಷ್ಟು ಅಧ್ಯಯನ ಮಾಡಿದ್ರೂ ಕೂಡ ಮೋಕ್ಷ ಆಗುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ. ಹೇಳಬೇಕು ಅಂತಂದರೆ ಇವನ್ ಮಾಡೋಕ್ಕಾಗೋದೂ ಇಲ್ಲ. ಎಷ್ಟು ಜನ್ಮಗಳಿದ್ದರೂ ಸಾಲೋದಿಲ್ಲ. ನಾವು ಪ್ರಸ್ಥಾನತ್ರಯ ಭಾಷ್ಯ 10 ಉಪನಿಷತ್ತುಗಳು ಎಲ್ಲನೂ ಬೇಡ, 108 ಉಪನಿಷತ್ತುಗಳು, 106 ಉಪನಿಷತ್ತುಗಳಿದೆ. ಶಂಕರಾಚಾರ್ಯ ಭಾಷ್ಯ ಬರೋದ್ರೆ 10 ಉಪನಿಷತ್ತುಗಳು ಇಟ್ಕೊಂಡ್ರೆ ಸಾಕು. ಭಗವದ್ಗೀತೆ ಉಪನಿಷತ್ತುಗಳ ಸಾರ, ಪಂಚಮ ವೇದ, ಸೂತ್ರ ಭಾಷ್ಯ, ಅದರಲ್ಲಿ ಜಡ್ಜ್ಮೆಂಟು, ಭಗವದ್ಗೀತೆಯಲ್ಲಿ ಸಾಧನೆ, ಉಪನಿಷತ್ತುಗಳಲ್ಲಿ ತತ್ವ. ಇದರಲ್ಲೂ ಸಾಧನೆ ಇದೆ, ಭಗವದ್ಗೀತೆಯಲ್ಲೂ ಏನು ತತ್ವ ಇಲ್ಲ ಅಂತ ಹೇಳಿ ತಿಳ್ಕೊಬೇಡ್ರೆ. ಹಾಗೆ ಸೊ ಈ 3 ಹಿಡ್ಕೊಂಡ್ರೆ ಬೇಕಾದಷ್ಟು ಆಯ್ತು ನಮಗೆ. ಭಗವದ್ಗೀತೆ ಒಂದೇ ಸಾಕು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಹೀಗೆ ಸೊ ಇವೆಲ್ಲ ವರ್ಣಿಸಿದೆ. ಯಾಕೆ ವರ್ಣಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಪರಾವಿದ್ಯೆ ಅಪರಾವಿದ್ಯೆ ಅಂತ ಈ ಎಲ್ಲ ವಿದ್ಯೆಗಳಲ್ಲೂ ಪರಾವಿದ್ಯೆ ಶ್ರೇಷ್ಠ ಅನ್ನೋದು ತೋರಿಸೋದು. ಈ ಪರಾವಿದ್ಯೆಯಲ್ಲಿ ವಾಕ್ಯಾರ್ಥ ಜ್ಞಾನ ಸಮಕಾಲ ಏವತು ಪರ್ಯವಸಿತೋ ಭವತಿ. ವಾಕ್ಯ ಜ್ಞಾನ ಕೇಳ್ತಾ ಇರೋವಾಗಲೇ ತತ್ವದಲ್ಲಿ ನಿಂತ್ಬಿಡ್ತಾನೆ. ತತ್ವಮಸಿ ಶ್ವೇತಕೇತು ಉತ್ತಮಾಧಿಕಾರಿ ನಚಿಕೇತ ನಿಂತ್ಕೊಂಡಿದ್ದ. ತತ್ವಮಸಿ ಕೂಡ ನಿಲ್ಲಕ್ಕಾಗಲಿಲ್ಲ. ಅದಕ್ಕೆ ಅವನು 9 ಸಲ ಬೇರೆ ಬೇರೆ ರೀತಿಯಲ್ಲಿ ಅವನ ಮನನದಿಂದ ನಿಂತ್ಕೊತಾನೆ. ಹಾಗೆ ಇನ್ನು ವಿಧಿ ವಿಷಯಗಳಲ್ಲಿ ನಮಗೆ ಗೊತ್ತಿದೆ, ಕಾಯ ವಾಚ ಮನಸ ನೀವು ಏನು ಮಾಡಿದ್ರೂ ಅದು ವಿಧಿ ವಿಷಯ ಅಂತ ಅಂತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಸೊ ವಾಕ್ಯಾರ್ಥ ಜ್ಞಾನದ ಅನಂತರ ಎಂದರೆ ಅದನ್ನು ಮಾಡುವ ಪ್ರಕಾರವನ್ನು ತಿಳಿದುಕೊಂಡ ಬಳಿಕ ಕರ್ತನ ಅದಕ್ಕೆ ಬೇಕಾದ ಅನೇಕ ಈ ಕರ್ಮಕಾಂಡ ಉಪಾಸನಾ ಕಾಂಡ ಎಲ್ಲ ಥರದ್ದೇನಿರಲ್ಲ. ಅದಕ್ಕೆ ಮಾನಸ ಪೂಜೆ, ಅಲ್ಲಿ ಯಾವುದೂ ವಸ್ತುಗಳನ್ನ ಶೇಖರಣೆ ಮಾಡ್ಕೋಬೇಕಾಗಿಲ್ಲ. ಕರ್ಮಕಾಂಡದಲ್ಲಿ ಹೇಗೆ ಕರ್ಮಕಾಂಡ ಅಥವಾ ಪೂಜೆ ಪುನಸ್ಕಾರಗಳು, ಹಬ್ಬ ಹುಣ್ಣಿಮೆಗಳು ಫಸ್ಟ್ ಅಂತಾನೆ ಥಿಯರಿ. ಈಗ ಇಂಥ ಸಂದರ್ಭದಲ್ಲಿ ನಾಳೆ ಮಾಡಬೇಕು, ಅದಕ್ಕೆಲ್ಲ ಜ್ಯೋತಿಷ್ಯ ಗೀತಿಷ್ಯ ನೋಡಿ ಅದಾದಮೇಲೆ ಸಾಮಾನುಗಳನ್ನ ತೊಗೊಂಬರ್ಬೇಕು.
ಥಿಯರಿ ಆಯಿತು, ಪ್ರಾಕ್ಟಿಕಲ್ ಆಗಿ ನಾವು ಮಾಡಬೇಕು ಅಂತಾರೆ ಅಲ್ವಾ. ವಾಕ್ಯಾರ್ಥ ಜ್ಞಾನದ ಅನಂತರ ಎಂದರೆ ಅದನ್ನು ಮಾಡುವ ಪ್ರಕಾರವನ್ನು ತಿಳ್ಕೊಂಡು ಬಳಕ ಆ ಕರ್ತನು ಮಾಡುವವನು ಅದಕ್ಕೆ ಬೇಕಾದ ಅನೇಕ ಸಾಮಗ್ರಿಗಳು, ಅಗ್ನಿಹೋತ್ರ ಅಥವಾ ಇಂಥ ಪೂಜಾ ಧ್ಯಾನ ಜಪಾದಿಗಳು ಇವುಗಳನ್ನೆಲ್ಲ ಶೇಖರಣೆ ಮಾಡ್ಕೋಬೇಕು, ಅವುಗಳನ್ನೆಲ್ಲ ಶುದ್ಧಿ ಮಾಡಬೇಕು, ಅವನು ಶುದ್ಧನಾಗಬೇಕು, ಸ್ನಾನಗಿನ ಮಾಡಬೇಕು, ಹಾಗೆ ಅಲ್ವಾ. ಹೀಗೆ ಹಾಗೆ ಈ ಪರಾವಿದ್ಯೆಯಾದ ಬ್ರಹ್ಮಜ್ಞಾನದ ವಿಷಯದಲ್ಲಿ ಈ ಥರದ್ದು ಯಾವುದೂ ಇರೋದಿಲ್ಲ. ಹೇಳಬೇಕು ಅಂದರೆ ಉಪಾಸನೆಗೆ ಇರೋಲ್ಲ. ಅದಕ್ಕೆ ನಮ್ಮ ಆಶ್ರಮದಲ್ಲಿ ಮಾನಸಿಕ ಪೂಜೆ ಅಂತ ಮಾಡಿಸ್ತೀವಿ. ಮಾನಸಿಕ ಪೂಜೆ ಅಂತ ಅದು ಸುಮ್ಮನೆ ಕೂತ್ಕೊಂಡು ಮಾಡ್ತಾ ಇರಬೇಕು. ಅದೊಂದು ತಮಾಷೆ ಏನು ಅಂತಂದರೆ ಅದಕ್ಕೆ ಹೆಸರು ಮಾನಸಿಕ ಪೂಜೆ. ಆ ಎಲ್ಲ ಟ್ರಸ್ಟಿಗಳು ಆ ಮೇಲ್ಗಡೆ ಚೇರ್ ಮೇಲೆ ಕೂತ್ಕೊಂಡು ಹೂವು ಹಾಕ್ತಾ ಬರ್ತಾರೆ. ಅಲ್ಲಿ ಕೂತಿರೋರು ಕಣ್ಣು ಮುಚ್ಕೊಂಡು ಮಾನಸಿಕ ಪೂಜೆ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೇಳ್ಕೊಡೋರು ಹೇಳಿಸ್ಕೊಳ್ಳೋರು ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಚೇರ್ ಮೇಲೆ ಕೂತ್ಕೊಂಡಿರೋರು ನಿಜವಾದ ಮಾನಸಿಕ ಪೂಜೆ ಮಾಡ್ತಾರೆ. ಆ ಸ್ಟೇಜ್ ಮೇಲೆ ಕೂತ್ಕೊಂಡಿರೋ ಟ್ರಸ್ಟಿಗಳೆಲ್ಲ ಹೂವು ಹಾಕ್ತಾ ಇರ್ತಾರೆ. ಅದು ಮಾನಸಿಕ ಪೂಜೆನಂತೆ. ಎಷ್ಟು ವ್ಯತ್ಯಾಸ ಇರುತ್ತೆ ನೋಡ್ರಿ. ಹೀಗೆಲ್ಲ ಇರುತ್ತೆ. ನಾನು ಸುಮ್ಮನೆ ಹೇಳುತ್ತಿದ್ದೇನೆ. ಹೀಗೆ ಯಾವುದು ಮಾನಸಿಕ ಪೂಜೆ, ಯಾವುದು ಕ್ರಿಯಾ ಪೂಜೆ, ಹೆಸರು ಮಾತ್ರ ಮಾನಸಿಕ ಪೂಜೆ. ಯಾರು ಮಾನಸಿಕ ಪೂಜೆ ಮಾಡ್ತಾ ಇದ್ದಾರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ಆ ಥರ ಇಲ್ಲ. ನೀವು ಇಲ್ಲಿ ಪೂಜೆ ಮಾಡಿದ ತಕ್ಷಣ ನಿಮಗೆ ಫಲ ಬರುತ್ತೆ ಅಂತ ಏನಿಲ್ಲ. ಕರ್ಮಕಾಂಡ ಆಗಲಿ ಉಪಾಸನಾ ಕಾಂಡ ಆಗಲಿ ಯಾವುದೋ ದೇಶದಲ್ಲಿ, ಯಾವುದೋ ದೇಶ ಅಂದರೆ ನೀವು ಸ್ವರ್ಗ ನರಕಕ್ಕೆ ಹೋಗಬೇಕು. ದೇಶ ಕಾಲ ಇಲ್ಲ ಇಲ್ಲ ಇನ್ಯಾವಾಗಲೋ. ಮತ್ತು ಶರೀರ, ಈ ಶರೀರನ ಸುಟ್ಟಾಕ್ತಾರೆ. ಇದು ಸತ್ತರೆ ಅದಕ್ಕೋಸ್ಕರ ಅಲ್ಲಿ ಬೇರೆ ದೇಶ, ಬೇರೆ ಕಾಲ, ಬೇರೆ ಶರೀರ, ಫಲ ಆಗ್ಬೋದು, ಆಗದೇ ಇರ್ಬೋದು, ಹೆಂಗೆ ಬೇಕಾದರೂ ಆಗ್ಬೋದು. ನಮ್ಮ ಕೈನೇಲಿಲ್ಲ ಅದು. ಆದರೆ ವಸ್ತುತಂತ್ರ ಹಾಗಲ್ಲ. ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಾಗೆ ಹಾವಿನ ಭಯ ಕಂಪ್ಲೀಟ್ ಹೊರಟೋಯ್ತಲ್ಲ. ಹಾಗೆ ಇವೆರಡಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಹೀಗೆ ಆದ್ದರಿಂದ ಕನಸು, ಎಚ್ಚರ, ನಿದ್ರೆ ಇಲ್ಲಿ ಎಂದು ಬೋಧಿಸುವ ಸಮಕಾಲದಲ್ಲಿಯೇ ಸಂಸಾರವೆಂಬ ಅನರ್ಥಗಳನ್ನೆಲ್ಲ ಅಜ್ಞಾನ ನಿವೃತ್ತಿ ಆಗೋದರಿಂದ ಆ ತುರ್ಯ ತತ್ವದಲ್ಲಿ ನೆಲೆ ನಿಂತುಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಸಂಖ್ಯಾನ ಮತ್ತೆ ಮತ್ತೆ ಅದನ್ನು ಗಟ್ಟು ಮಾಡೋದು ಎಂಥದ್ದು ಇಲ್ಲ ಅಂತ ಹೇಳ್ತಾರೆ. ಹೀಗೆ ಓಹೋ ಇನ್ನೂ ಇದೆಯಲ್ಲಪ್ಪ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಜಯ